ಇನ್ನೇನಿಲ್ಲ ರೀ. ಅದೇನು ಅಂದರೆ ಸತ್ಯದ ಅವನು ಡ್ಯಾಶ್ ನಾನು ಅನ್ನೋ ಯಾನ ಪರಮಸತ್ಯ ಎಂದರೆ ಅದು ಹೇಳ್ತಾನೆ. ಏನಂತಂದರೆ ನಾನು ಅನ್ನುವುದೇ ಸೃಷ್ಟಿ, ಅನ್ನು ಎನ್ನುವುದೇ ಸ್ಥಿತಿ. ನಾನು ಅವನು ಅಂತ ಇದೆಯಲ್ಲ ಡ್ಯಾಶ್ ಡ್ಯಾಶು, ನಾನು ಅವನು ಅನ್ನೋದೆಲ್ಲ ಬರುತ್ತಲ್ಲ, ಅದರಿಂದ ಹೇಳ್ತಾನೆ ನಾನು ಅನ್ನುವುದೇ ಸೃಷ್ಟಿ, ಅನ್ನು ಎನ್ನುವುದೇ ಸ್ಥಿತಿ, ಯಾನ ಅನ್ನುವುದೇ ಲಯ ಅಂತಂತಾನೆ. ಏನು ಹಾಗಾದರೆ ನೆಕ್ಸ್ಟ್ ಹೇಳ್ತಾನೆ ನೋಡಿ. ಇದನ್ನು ಏನು ಹೇಳ್ತಾನೆ ಅಂದರೆ ಈ ಮೂರು ಇಲ್ಲದ ಸ್ಥಿತಿ ಅಂದರೆ ಜ್ಞಾನಯಾನ ಭಾವವಾಗಲಿ, ಯಾವ ರಸವಾಗಲಿ, ಯಾವ ಮನಸ್ಸಾಗಲಿ, ಯಾವ ಚಿತ್ತವಾಗಲಿ, ಬುದ್ಧಿಯಾಗಲಿ, ಯಾವ ಜ್ಞಾನವಾಗಲಿ ಇಲ್ಲದೆ ಇರುವುದು ಅಂತ ಅರ್ಥ. ಅಷ್ಟೇ, ಇನ್ನೇನಿಲ್ಲ ಅಂತಾನೆ. ಆಮೇಲೆ ವಿದ್ಯೆಗಳ ಯುದ್ಧ, ಆದರೆ ಜ್ಞಾನಿಗಳ ಜ್ಞಾನದಿಂದ ಜ್ಞಾನದ ಅಂತ್ಯ ಅಂದರೆ ಸಾವು ಅಂತಂತಾನೆ. ಇನ್ನೇನಿಲ್ಲ. ನೆಕ್ಸ್ಟ್ ವಿದ್ಯೆಗೆ ಬಂದ್ಬಿಟ್ಟ ಇವನು. ಏನಿದು ವಿದ್ಯೆಗಳ ಯುದ್ಧ ಅಂತೆ. ವಿದ್ಯೆಗಳ ಯುದ್ಧ ಆಗತ್ತಂತೆ. ಯಾವ ವಿದ್ಯೆ ಅಂತಂದರೆ ಆದರೆ ಜ್ಞಾನಿಗಳ ಜ್ಞಾನದಿಂದ ಜ್ಞಾನದ ಅಂತ್ಯ ಅಂದರೆ ಸಾವು ಅಂತಂತಾನೆ. ನೆಕ್ಸ್ಟ್ ಏನಂತಾನೆ, ವಿದ್ಯೆಗೆ ನಾನು ಅನ್ನುವ ಅಹಮ್ಮಿನ ಗುಣವಿರುತ್ತದೆ. ಸೃಷ್ಟಿಯಾದ ಎಲ್ಲ ವಿದ್ಯೆಗೂ ಈ ಗುಣವಿರುವುದು ಪರಮಸತ್ಯ. ಏಕೆಂದರೆ ಅವರದೇ ಜ್ಞಾನ ತತ್ವವಾಗಿರುವುದು ಜ್ಞಾನ ದ್ವೇಷದಿಂದ ಕೂಡಿರುತ್ತದೆ. ತತ್ವ ಶುದ್ಧಿಯಾದರೆ ಆ ವಿದ್ಯೆಗೆ ಜ್ಞಾನದೊಡನೆ ತತ್ವ ಸೇರಿ ಅದು ಸತ್ಯವಾಗಿ ತೋರುವುದು. ಅದು ಪರಮ ಸತ್ಯದಲ್ಲಿ ಪರಮ ತತ್ವದಲ್ಲಿ ಜ್ಞಾನ ಇದ್ದರೆ ಸತ್ಯ ತತ್ವ ಇರುತ್ತದೆ. ಎರಡೂ ಇಲ್ಲದೆ ಇದ್ದರೆ ಪರಮತತ್ವವಾಗಬೇಕು. ಅದಕ್ಕೆ ಜ್ಞಾನವೆಂದು ಹೆಸರು. ಬ್ರಹ್ಮಚರ್ಯ ಅಂದರೆ ಏನು? ಯೋಗ ಸಾಧನೆ. ಬ್ರಹ್ಮಚರ್ಯ ಡ್ಯಾಶ್ ಅಂತ ಹಾಕ್ಬಿಟ್ಟು ಯೋಗ ಸಾಧನೆ ಆನಂದ ಅನುಭವ ಅಂತಂತಾನೆ. ಏನಾಗಿದೆ ಬ್ರಹ್ಮಚರ್ಯ ಅಂದರೆ ಏನು ಅಂತಂದರೆ ಸಾಧನೆಯ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆಯುವ ವಿಧಾನಕ್ಕೆ ಬ್ರಹ್ಮಚರ್ಯ ಎಂದು ಕರೆಯಬಹುದು. ಮೊದಲು ಬ್ರಹ್ಮಚಾರಿಯಾಗಬೇಕಾದರೆ ಕೆಲವು ನಿಯಮದಂತೆ ಜೀವನವನ್ನು ಪ್ರಾರಂಭದಲ್ಲಿ ನಡೆಸಬೇಕು. ಇದರಲ್ಲಿ ಅನೇಕ ಆಚರಣೆ ಪದ್ಧತಿ ಶಾಸ್ತ್ರ ಸಂಪ್ರದಾಯದಿಂದ ಕೂಡಿರುತ್ತದೆ. ಯಾವುದೇ ಆಚರಣೆ ಆಗಲಿ ಸಂಪ್ರದಾಯಗಳೇ ಆಗಲಿ ಪದ್ಧತಿಯು ಬೇರೆ ಆದರೂ ಒಂದೇ ಗುರಿ, ಅದೇನೆಂದರೆ ಶಕ್ತಿಪಾತವಾಗಬಾರದು. ಇದೇ ಮುಖ್ಯ ಉದ್ದೇಶದಿಂದ ಕೂಡಿರುತ್ತದೆ. ಇದೇ ಮುಖ್ಯ ಉದ್ದೇಶದಿಂದ ಕೂಡಿರುತ್ತದೆ ಅಂತ ಹೇಳ್ತಾನೆ. ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಶಕ್ತಿ ಎಂದರೇನು? ಅದು ಹೇಗೆ ಸಂಗ್ರಹವಾಗುತ್ತದೆ? ಎಲ್ಲಿ ಸಂಗ್ರಹವಾಗುತ್ತದೆ? ಅದನ್ನು ಹೇಗೆ ಶರೀರದಲ್ಲಿ ಕಾಪಾಡುವ ವಿಧಾನವನ್ನು ಕಲಿಯಬೇಕು. ಅದರಿಂದ ಏನು ಪ್ರಯೋಜನ ಮತ್ತು ಅದರಿಂದ ಹೇಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ? ಜ್ಞಾನಕ್ಕೂ ಶಕ್ತಿಗೂ ಏನು ಸಂಬಂಧ? ಹೀಗೆ 10 ಹಲವು ಪ್ರಶ್ನೆಗಳು ಕಾಡುವುದು ಸಹಜ. ಜ್ಞಾನ ಅಂದರೇನು? ಅದರಿಂದ ಏನು ಪ್ರಯೋಜನ? ಇತ್ಯಾದಿ ಪ್ರಶ್ನೆಗಳು ಪ್ರಾರಂಭವಾಗಿ ಅದು ಎಲ್ಲೆಲ್ಲೋ ಸುತ್ತಿ ಕೊನೆಗೆ ಎಲ್ಲೋ ಬಂದು ನಿಲ್ಲುತ್ತದೆ. ಅದು ಅವರವರ ಅನುಭವದಲ್ಲಿ ಮಾನವ ಶಕ್ತಿ ಅಡಕವಾಗಿರುವುದು. ನೆಕ್ಸ್ಟ್ ಏನು ಹೇಳ್ತಾನೆ ಅಂತಂದರೆ ವಿನಯ ಅಂದರೆ ಏನು ಅಂತ ಕೇಳ್ತಾನೆ. ವಿನಯ ಅಂದರೆ ಅದೇನು ರಸವೇ, ದ್ರವವೇ ಅಥವಾ ಘನ ಪದಾರ್ಥವೇ? ಹೌದು, ಎಲ್ಲ ಗುಣಗಳನ್ನು ಹೊಂದಿರುತ್ತದೆ. ವಿನಯ ಅಂದರೆ ಹೊಂದಿರುತ್ತದೆ. ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಸ್ವಲ್ಪ ವಿಜ್ಞಾನ ರೀತಿಯಲ್ಲಿ ತಿಳಿಯೋಣ. ಸಕಲ ಜೀವರಾಶಿಗಳು ಆಹಾರವನ್ನು ಸ್ವೀಕರಿಸಲೇಬೇಕು. ಮಾನವ ಆಹಾರವನ್ನು ಸ್ವೀಕರಿಸುವಾಗ ಅದರಲ್ಲಿ ಇರುವ ಪೌಷ್ಟಿಕಾಂಶಗಳು ರಕ್ತದಲ್ಲಿ ಸೇರಿ ಶರೀರದ ಎಲ್ಲ ಭಾಗಗಳಿಗೂ ಹರಿದು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಬರುವಂತೆ ಮಾಡುತ್ತದೆ. ಆದರೆ
ವೀರ್ಯ ಎಲ್ಲ ಶಕ್ತಿಗಳ ಅಂಶದೊಳಗೆ ಸೇರಿ ಒಂದು ಕಡೆ ಪ್ರಾಣಾಯಾಮ ಕೋಶದಲ್ಲಿ ಸಂಗ್ರಹವಾಗುತ್ತದೆ. ಈ ಕೋಶದಲ್ಲಿ ಸಂಗ್ರಹವಾಗುವ ವೀರ್ಯದ ಜೊತೆಗೆ ಜೀವಕಣಗಳು ಬೆರೆತಿರುತ್ತದೆ. ಶರೀರದ ಎಲ್ಲ ಕಡೆಗಳಲ್ಲಿ ಈ ಜೀವಕಣ ವೃದ್ಧಿಯಾಗಿ ಶಕ್ತಿಯನ್ನು ನೀಡುತ್ತದೆ. ಆದುದರಿಂದ ಮೂಲ ಶಕ್ತಿಯ ಕೇಂದ್ರವೇ ಈ ಪ್ರಾಣಾಯಾಮ ಕೋಶದಲ್ಲಿ ಸಂಗ್ರಹವಾಗುವ ಈ ವೀರ್ಯ. ಇದನ್ನು ಕಾಪಾಡಿಕೊಳ್ಳುವುದು ಸಾಧಕನ ಸಾಧನೆಯ ಮೊದಲನೇ ಮೆಟ್ಟಲು. ಸ್ವೀಕರಿಸುವ ಆಹಾರ ಕರುಳಿನಲ್ಲಿ ಸೇರುತ್ತದೆ. ಪಿತ್ತಕೋಶದಿಂದ ರಸ ಉತ್ಪತ್ತಿಯಾಗಿ ಆಹಾರದಲ್ಲಿ ಸೇರಿದಾಗ ಕರುಳಿನಲ್ಲಿ ಆಹಾರ ಜೀರ್ಣವಾಗುತ್ತದೆ. ಜೀರ್ಣವಾಗಿ ದ್ರವದ ರೂಪದಲ್ಲಿ ಉತ್ಪತ್ತಿಯಾಗುವ ರಸಗಳು ಸಿಹಿ, ಉಪ್ಪು, ಹುಳಿ, ಕಹಿ, ಖಾರ ಹೀಗೆ ಅನೇಕ ರಸವು ಸೇರಿ ಆಯಾಯ ರಸದಿಂದ ಆಯಾಯ ಜೀವಕಣಗಳಿಗೆ ಹೋಗಿ, ಅಂದರೆ ABCD ಅಂತ ಕರೀತಿರಲ್ಲ ಇತ್ಯಾದಿ ಹೀಗೆ ಶಕ್ತಿಯ ಹೆಸರುಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಉದಾಹರಣೆ ಬ್ರಾಕೆಟಲ್ಲಿ ಕಬ್ಬಿಣದ ಅಂಶ, ಆಮೇಲೆ ತಾಮ್ರದ ಅಂಶ, ಚಿನ್ನದ ಅಂಶ, ಬೆಳ್ಳಿಯ ಅಂಶ, ಖನಿಜ ಸಂಪತ್ತಿನ ಅಂಶಗಳು ಅಂತ ಹೇಳ್ತಾನೆ. ಆದರೆ ಎಲ್ಲ ರಸವು ಸೇರಿದಾಗ ಬ್ರಾಕೆಟ್ ರಸಾಯನ ಯಾವ ಯಾನ ಅಂಗಕ್ಕೆ ಯಾವ ರಸದ ಶಕ್ತಿ ಬೇಕೋ ಅದು ಸೇರುತ್ತದೆ. ಆದರೆ ಉಳಿಯುವ ಒಂದು ಅಂಶದ ರಸವು ಸ್ವಲ್ಪ ಘನ ದ್ರವ ರೂಪದಿಂದ ಬ್ರಾಕೆಟಲ್ಲಿ ಮೊಸರಿನಂತೆ ಅದು ಪ್ರಾಣಕೋಶದಲ್ಲಿ ಸಂಗ್ರಹವಾಗುತ್ತದೆ. ಆ ವೀರ್ಯದ ಶಕ್ತಿಯೇ ಪಂಚಭೂತಗಳ ಶಕ್ತಿಯನ್ನು ಆಕರ್ಷಿಸುವ ಕ್ರಿಯೆಯಲ್ಲಿ ನಡೆಯುತ್ತದೆ. ಆಹಾರದಿಂದ ಸಂಗ್ರಹವಾಗುವ ರಸಕ್ಕೆ ಪಂಚಭೂತದ ಶಕ್ತಿಯ ಅಂಶವು ಸೇರಿ ಅದ್ಭುತ ಶಕ್ತಿಗಳು ರಸವಾಗಿ ಉತ್ಪತ್ತಿಯಾಗುತ್ತದೆ. ಅದಕ್ಕೆ ಸೃಷ್ಟಿಸುವ ಶಕ್ತಿ ಇರುತ್ತದೆ. ಬರೀ ಜೀವಿಗಳು ಸೃಷ್ಟಿ ಒಂದೇ ಅಲ್ಲ, ಜ್ಞಾನವನ್ನು ಸೃಷ್ಟಿಸುವ ಶಕ್ತಿ ಅದಕ್ಕೆ ಇರುತ್ತದೆ. ಆ ರೀತಿಯ ಆ ಶಕ್ತಿಯೇ ಕೊನೆಗೆ ಪ್ರಾಣವನ್ನು ಸೇರಿ ಆ ಪ್ರಾಣಕ್ಕೆ ಊರ್ಧ್ವಮುಖದಿಂದ ಚಲಿಸುವ ಹೇರಳವಾದ ಶಕ್ತಿಯನ್ನು ನೀಡುತ್ತದೆ. ಅದರ ಪಯಣದಲ್ಲಿ ಯೋಗಿ ಮುಕ್ತಿ ಮೋಕ್ಷಕ್ಕೆ ಹೋಗುವ ಕ್ರಿಯೆಯಾಗಿರುತ್ತದೆ. ಯೋಗಿಯ ಕ್ರಿಯೆಯೇ ಸಾಧನೆ. ಬ್ರಾಕೆಟಲ್ಲಿ ನೀವು ಹಿಂದಿನ ಅಧ್ಯಾಯದಲ್ಲಿ ಓದಿರುವಿರಿ ಅಂತ ಹೇಳ್ತಾನೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಬ್ರಹ್ಮಚರ್ಯದ ಗುಣಗಳೇನು ಅಂತ ಕೇಳ್ತಾನೆ. ಅವಾಗ ಶ್ರದ್ಧಾ ಭಕ್ತಿ ಗುರುಗಳಲ್ಲಿ. ನೆಕ್ಸ್ಟು ಹೆಣ್ಣಿಂದ ದೂರವಿರುವುದು. 3 ವೀರ್ಯವನ್ನು ಕಾಪಾಡಿಕೊಳ್ಳುವುದು. 4 ವೀರ ಸ್ಥಳನವೇ ಮೃತ್ಯುವಿಗೆ ಆಹ್ವಾನ ಅಂತಂತಾನೆ. ಅಂದರೆ ಬ್ರಹ್ಮಚಾರಿಗಳಿಗೆ ಮಾತ್ರ. ಅದು ಯೋಗ ಮಾಡಿ ಅದನ್ನೆಲ್ಲ ಕಾಪಾಡ್ಕೋಪ್ಪ, ಶಕ್ತಿ ಪಡ್ಕೊ ಅಂತ ಹೇಳ್ತಾನೆ, ಅಷ್ಟೇ, ಇನ್ನೇನಿಲ್ಲ. 5 ಎಷ್ಟು ಸಂಗ್ರಹವಾಗುವುದೋ ಅಷ್ಟು ಶಕ್ತಿಯೊಂದಿಗೆ ಮುಕ್ತಿ ಮೋಕ್ಷಕ್ಕೆ ಪಯಣ. ಬ್ರಾಕೆಟಲ್ಲಿ ಜನ್ಮರಹಿತ ಜೀವನ ಅಂತಾನೆ. ನೆಕ್ಸ್ಟು ಯೋಗಿಯಾಗಬೇಕಾದರೆ ಇಷ್ಟು ಬೇಕು, ರಸವೇ ಪ್ರಧಾನ. ಆದ್ದರಿಂದ ಶಕ್ತಿ ಬ್ರಹ್ಮಚಾರಿಗೆ ಇನ್ನೊಂದು ವಿಷಯ ತಿಳಿಯಬೇಕು. ಪಂಚಕೋಶಗಳು ಬಹಳ ಮುಖ್ಯವಾದ ಅಂಶಗಳು. ಅದರಲ್ಲಿ ಒಂದು ಕೋಶವಿದೆ. ಅದರಿಂದ ಏನು ಉಪಯೋಗವಿದೆ ಎಂದು ತಿಳಿಯೋಣ ಅಂತಂತಾನೆ. ಏನದು? ಈಗ ಕೋಶಗಳು ಹೇಳ್ತಾನೆ. ಏನಂತ ಕೋಶಗಳು ಹೇಳ್ತಾನೆ ಅಂದರೆ, ಅನ್ನಮಯ ಕೋಶ ರಸ ಉತ್ಪತ್ತಿ ಆಗುತ್ತದೆ ಡ್ಯಾಶು. ಮನೋಮಯ ಕೋಶ ಡ್ಯಾಶ್ ಭಾವ ಉತ್ಪತ್ತಿ ಆಗುತ್ತದೆ. ತುಂಬ ಇಂಪಾರ್ಟೆಂಟ್ ಇದು. ಅನ್ನಮಯ ಕೋಶದಿಂದ ರಸ ಉತ್ಪತ್ತಿ ಆಗುತ್ತೆ ರೀ. ಮನೋಮಯ ಕೋಶದಿಂದ ಭಾವ ಉತ್ಪತ್ತಿ ಆಗುತ್ತದೆ. ವಿಜ್ಞಾನಮಯ ಕೋಶದಿಂದ ಮನಸ್ಸು ಉತ್ಪತ್ತಿಯಾಗುತ್ತದೆ. ಪ್ರಾಣಮಯ ಕೋಶದಿಂದ ಚಿತ್ತ ಉತ್ಪತ್ತಿಯಾಗುತ್ತದೆ. ಅನ್ನಮಯ ಕೋಶದಿಂದ ಜ್ಞಾನ ಉತ್ಪತ್ತಿಯಾಗುತ್ತದೆ. ಇದರ ರಸದಿಂದ ಸಾಧನೆಯ ಹಂತಗಳು ಅಂತಂತಾನೆ.
ಅರ್ಥ ಆಯ್ತೇನ್ರಿ? ಈ ರಸಗಳೆಲ್ಲ ಉತ್ಪತ್ತಿ ಆಗೋದು ಈ ಥರ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಸುಷುಪ್ತಿ ಅವಸ್ಥೆ, 2 ಸಮಾಧಿ, 3 ತುಯ್ಯ, 4 ನಿರ್ವಿಕಲ್ಪ, 5 ಮಹಾಸಮಾಧಿ ಅಂತಂತಾನೆ. ಮೋಕ್ಷಾನಂದ, ಬ್ರಹ್ಮಾನಂದ, ಮಹಾನಂದ ಮತ್ತು ಪಂಚಕೋಶದಲ್ಲಿ ಆಧ್ಯಾತ್ಮದ ಕಣಗಳು ಉತ್ಪತ್ತಿಯಾಗುತ್ತದೆ. ಅದನ್ನು ಈ ರೀತಿ ನೋಡೋಣ. ಅನ್ನಮಯ ಕೋಶದಿಂದ ಭಕ್ತಿರಸದ ಕಣ ಉತ್ಪತ್ತಿಯಾಗುತ್ತೆ ರೀ. ಮನೋಮಯ ಕೋಶದಿಂದ ವೈರಾಗ್ಯದ ಕಣ ಉತ್ಪತ್ತಿಯಾಗತ್ತೆ. ವಿಜ್ಞಾನಮಯ ಕೋಶದಿಂದ ಜ್ಞಾನ ಪ್ರಾರಂಭದ ಕಣ ಆಗತ್ತೆ. ಅದು 4 ಪ್ರಾಣಮಯ ಕೋಶದಿಂದ ಅರ್ಷಡ್ ವರ್ಗಗಳ ಬಿಡುಗಡೆಯ ಕಣ ಉತ್ಪತ್ತಿಯಾಗತ್ತೆ. 5 ಆನಂದಮಯ ಕೋಶ ಅಂದರೆ ಆನಂದ, ಬ್ರಹ್ಮಾನಂದ, ಮೋಕ್ಷಾನಂದ ಪ್ರಾರಂಭದ ಕಣ ಉತ್ಪತ್ತಿಯಾಗತ್ತೆ ಅಲ್ಲಿ ಅಂತ ಹೇಳ್ತಾನೆ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಹೇಳ್ತಾನೆ, ಪಂಚಕೋಶಕ್ಕೂ ಪಂಚಭೂತಕ್ಕೂ ಇರುವ ಸಂಬಂಧ ಸ್ವಲ್ಪ ನೋಡೋಣ ಅಂತಂತಾನೆ. ಏನದು ಅಂದರೆ, ಅನ್ನಮಯ ಕೋಶಕ್ಕೆ ಯಾವುದೋ ಸಂಬಂಧ ಅಂದರೆ ಪ್ರಕೃತಿ ಸಂಬಂಧ ಅಂತಾನೆ. ಮನೋಮಯ ಕೋಶಕ್ಕೆ ಯಾವ ಸಂಬಂಧ ಅಂದರೆ ಆಕಾಶ ಸಂಬಂಧ ಅಂತಾನೆ. ವಿಜ್ಞಾನಮಯ ಕೋಶಕ್ಕೆ ಅಗ್ನಿ ಬ್ರಾಕೆಟ್ ತೇಜಸ್ ಸಂಬಂಧ ಅಂತಾನೆ. ಪ್ರಾಣಮಯ ಕೋಶಕ್ಕೆ ವಾಯು ಅಂದರೆ ಬ್ರಾಕೆಟ್ ಉಸಿರಿನ ಸಂಬಂಧ ಅಂತಾನೆ. ಆನಂದಮಯ ಕೋಶಕ್ಕೆ ಜಲ ಅಂತಾನೆ, ಬ್ರಾಕೆಟ್ ಸಮುದ್ರ ಅಂತಾನೆ, ನೀರು, ಅಮೃತ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಕೈ ಬೆರಳುಗಳಿಗೂ ಪಂಚಕೋಶಕ್ಕೂ ಸಂಬಂಧವಿದೆ. ಬೆರಳು 12 + 2 = 14 ಗೆರೆ. ಇದಕ್ಕೂ ಪಂಚಭೂತಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾನೆ. ಅದು ವಿವರಣೆ ಸ್ವಲ್ಪ ಕೊಟ್ಟಿಯಾನಷ್ಟೇ, ಇರಲಿ. ನೆಕ್ಸ್ಟ್ ಏನು ಹೇಳ್ತಾನೆ, ಈಗ ಸ್ವಲ್ಪ ಕಣ್ಣೀರಿನ ಅವಸ್ಥೆಗಳ ಬಗ್ಗೆ ತಿಳಿಯೋಣ ಅಂತಂತಾನೆ. ಎಲ್ಲರೂ ಅಳ್ತೀವತ್ತೇನ್ರೆ, ಅತ್ತ ಕಣ್ಣಲ್ಲಿ ನೀರು ಬರುತ್ತೆ, ನಗ್ದಾಗೂ ಕಣ್ಣಲ್ಲಿ ನೀರು ಬರುತ್ತೆ, ತುಂಬ ಆನಂದ ಆಗ್ಬಿಟ್ರು ಕಣ್ಣಲ್ಲಿ ನೀರು ಬರುತ್ತಲ್ವೇನ್ರೆ. ಆ ಕಣ್ಣೀರು ಏನು ಹೇಳುತ್ತೆ ಅಂತ ಹೇಳ್ತಾನೆ. ಇವಾಗ ನೋಡೋಣ. ಕಣ್ಣೀರ್ ಬಗ್ಗೆ ಯಾರು ಏನು ಹೇಳಿಲ್ಲ ಅಂತ ಕಾಣುತ್ತೆ ಇದುವರೆಗೂ. ನೋಡೋಣ, ಇದು ಯಾರು ಹೇಳಿರ್ಬೋದು ಗೊತ್ತಿಲ್ಲ. ಏನು ಹೇಳ್ತಾನೆ ಅಂದರೆ, ಈಗ ಸ್ವಲ್ಪ ಕಣ್ಣೀರಿನ ಅವಸ್ಥೆಗಳ ಬಗ್ಗೆ ತಿಳಿಯೋಣ. ಸಕಲ ಜೀವರಾಶಿಗಳು ದುಃಖ, ಸಂತೋಷ, ಆನಂದ ಸ್ಥಿತಿಯನ್ನು ಹೊಂದಿರುತ್ತದೆ. ಆ ಸಮಯದಲ್ಲಿ ಕಣ್ಣಿನಲ್ಲಿ ನೀರು ಧಾರಾಳವಾಗಿ ಬರುವುದು ಅಥವಾ ಸುರಿಯುವುದು. 1 ಮನುಷ್ಯನ ದುಃಖದ ಕಣ್ಣೀರು ಆವಿಯಂತಹ ಗುಣ ಅಂತಂತಾನೆ. ಇದಕ್ಕೆ ಯಾವುದೋ ದುಃಖ ಇದೆಯಲ್ರಿ, ಆ ಕಣ್ಣೀರು ಬಂದು ಆವಿಯಂತೆ ಗುಣ ಅಂತೀರಿ. ಅದು ಉಪ್ಪು ಮಿಶ್ರಿತ ರಸವಾಗಿ ಅದು ಸ್ವಲ್ಪ ಇರುತ್ತದೆ. ಅದರ ರುಚಿ ತುಂಬ ಕ್ಷಾರದ ಸ್ವಭಾವದಿಂದ ಕೂಡಿರುತ್ತದೆ ಅಂತಂತಾನೆ. ಕಣ್ಣಲ್ಲಿ ನೀರು ಬರುತ್ತಲ್ರಿ, ಅದು ದುಃಖ ಆದರೆ ಅದೊಂದು ಸ್ವಲ್ಪ ಉಪ್ಪಾಗಿರುತ್ತೆ ಅಂತ ಹೇಳ್ತಾನೆ ರೀ ಇವನು. ರುಚಿ ನಾವೇನು ನೋಡಿಲ್ಲ, ಅದೇನೋ ಬರ್ದಿದ್ದೀನಿ, ಏನು ಅಂತ ಗೊತ್ತಿಲ್ಲ, ಆಮೇಲೆ ನೋಡೋಣ. 2ನೇದು ಸಂತೋಷದ ಕಣ್ಣೀರು. ಈ ನೀರಿನಲ್ಲಿ ಸ್ವಲ್ಪ ಉಪ್ಪಿನ ರುಚಿ ಅಂಶವು ಮಾತ್ರ ಸೇರಿರುತ್ತದೆ, ತೆಳುವಾದ ಉಪ್ಪಿನ ನಂಜು ಮಾತ್ರ ಇರುತ್ತದೆ ಅಂತಂತಾನೆ. ನೆಕ್ಸ್ಟು ಆನಂದದ ಕಣ್ಣೀರು ಅಂತಾನೆ. ಇದರಲ್ಲಿ ರುಚಿ ಇಲ್ಲದಂತೆ, ಉಪ್ಪು ಇದ್ದಂತೆ ಇಲ್ಲದಂತೆ ಸಾರದ ಗುಣವೂ ಇರುತ್ತದೆ. 4 ಮೋಕ್ಷಾನಂದದ ಕಣ್ಣೀರು. ಈ ನೀರಿನಲ್ಲಿ ಸಂತೋಷ, ಆನಂದ, ಶುದ್ಧವಾದ ಉಪ್ಪು ರಹಿತ ನೀರು ಇರುತ್ತದೆ. ಹಬ್ಬ, ಉಪ್ಪಿನ ಅಂಶ ಹೊಟ್ಟೋಗುತ್ತೆ ರೀ ಇದರಲ್ಲಿ. ಮೋಕ್ಷಾನಂದದ ಕಣ್ಣೀರು ಇದೆಯಲ್ಲ, ಅದು ಉಪ್ಪಿನ ಅಂಶ ಎಲ್ಲ ಹೊಟ್ಟೋಗಿರುತ್ತೆ ಅಂತಂತಾನೆ. ನೆಕ್ಸ್ಟ್ ಬ್ರಹ್ಮಾನಂದದ ಕಣ್ಣೀರು ಅಂತಾನೆ. ಈ ನೀರಿನಲ್ಲಿ ಸ್ವಲ್ಪ ಸಿಹಿಯಾದ ಗುಣವು ನೀರಿನ ಅಂಶವಾಗಿರುತ್ತದೆ ಅಂತಂತಾನೆ. 6 ಪರಮಾನಂದದ ಕಣ್ಣೀರು ಅಂತಾನೆ. ಈ ನೀರಿನಲ್ಲಿ ತಿಳಿಯಾದ ಗಂಜಿ ನೀರಿನ ಎಳನೀರಿನ ರುಚಿಯಂತೆ ಇರುತ್ತದೆ. ಯಾವುದೋ 6ನೇದು. 7ನೇದು ಮಹಾನಂದದ ಕಣ್ಣೀರು ಅಂತಾನೆ. ಈ ನೀರಿನಲ್ಲಿ ಯಾವ ರುಚಿಯೂ ಇರುವುದಿಲ್ಲ, ಆದರೆ ಮತ್ತು ಬರುವ ಗುಣ ಇರುತ್ತದೆ. ಅಂದರೆ ಮದ್ಯ ಕುಡಿದರೆ ಬರುವ ಮತ್ತು ಭರಿಸುವ ತರಹ ಅಂತಂತಾನೆ. ಅದು ಮದ್ಯ ಅಲ್ಲ, ಬೇರೆ ಥರ. ಈ ಕಣ್ಣೀರಿನಲ್ಲಿ ಸುಖ ಇರುತ್ತದೆ ಅಂತಂತಾನೆ. ಯಾವುದೋ ಈ ಕಣ್ಣಲ್ಲಿ ನೀರಲ್ಲಿ ಇಷ್ಟಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಇರಲಿ. ನೆಕ್ಸ್ಟ್ ಏನು ಹೇಳ್ತಾನೆ, ನಾಡಿಗಳು. ಅಂದರೆ ಸಾಧಕನ ಶರೀರನ ವರ್ಣಿಸ್ತಾ ಇದ್ದಾನೆ ಅಷ್ಟೇ, ಇನ್ನೇನಿಲ್ಲ. ನಾಡಿಗಳು, ನರಗಳ ಶಬ್ದಕ್ಕೆ ನಾಡಿಗಳು ಎಂದು ಹೆಸರು ಅಂತಾನೆ. ನೋಡ್ರ, ನರಗಳಿದೆಯಲ್ರಿ, ನರಗಳ ಶಬ್ದಕ್ಕೆ ಅಂತಾನೆ ನಾಡಿಗಳು ಎಂದು ಹೆಸರು.
ವಿಜ್ಞಾನ ಲೋಕದಲ್ಲಿ ಅರ್ಧ ಅಂದರೆ 72 ನಾಡಿಗಳು, ಪಾರಮಾರ್ಥಿಕ ಲೋಕದಲ್ಲಿ 72,000 ನಾಡಿಗಳು. ಆ್ಯಕ್ಚುಲಾಗಿ ಡಾಕ್ಟ್ರು ನೋಡ್ಬೇಕಾದ್ರೆ 72 ಸರಿ ಇದಾಗಬೇಕು, ನಮ್ಮದು ನಾಡಿ ಇಟ್ಕೊಂಡ್ರೆ ಅವನಿಗೆ ಬೆರಳಲ್ಲಿ 72 ಸರಿ ಅಂತ ಹೇಳ್ತಾನೆ. ಅವನು ಗೊತ್ತಾ, ಡಾಕ್ಟ್ರು ಕೌಂಟ್ ಮಾಡ್ತಾನೆ. 72 ಸರಿ ಇದ್ದರೆ ಅವನು ಆರೋಗ್ಯವಾಗಿರ್ತಾನೆ ಮನುಷ್ಯ ಅಂತ ಅಂದ್ಬಿಟ್ಟು, 72 ಸರಿ ಇಲ್ಲದೆ ಇದ್ದರೆ ಅವನಿಗೆ ಕಾಯಿಲೆ ಇದೆ ಅಂತ ಅವನು ಡಿಸೈಡ್ ಮಾಡ್ತಾನೆ. ಯಾರೋ ಡಾಕ್ಟರು. ಅದನ್ನು ಇವನೇನು ಮಾಡ್ತಾ ಇದ್ದಾನೆ, 72,000 ನಾಡಿ ಅಂತಾನೆ. ಇಲ್ಲಿ ನಮ್ಮಲ್ಲಿರೋದು ಒಳಗಡೆ ಅವ್ರು 72 ನಾಡಿ ಅಂದರು ಡಾಕ್ಟ್ರು ಅಲ್ವೇನ್ರೆ. ಈ ಯೋಗಿ ಏನು ಹೇಳ್ತಾನೆ, 72,000 ನಾಡಿ ಇದೆ ಅಂತ ಅವನ ಹತ್ರ. ಇದಕ್ಕೂ ಪಂಚಭೂತಕ್ಕೂ ಸಂಬಂಧವಿದೆ. ಇದನ್ನು ಭಾಗ ಮಾಡಿದರೆ ಒಂದೊಂದು ಭಾಗಕ್ಕೆ 14,400 ನಾಡಿಗಳು ಬರುತ್ತದೆ. ಪಂಚಭೂತ 5 ಅಲ್ವೇನ್ರೆ, 72,000 ಇಂಟು 5 ಭಾಗ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಪಂಚಭೂತಕ್ಕೂ ಈ ನಾಡಿಗಳಿಗೆ ಸಂಬಂಧ ಇದೆ ಅಂತಾನಷ್ಟೇ. 14,400 ನಾಡಿಗಳು ಬರುತ್ತದೆ. ಈ 14,400ರಲ್ಲಿ ಅರಿಷಡ್ವರ್ಗಕ್ಕೆ 6, ಅದನ್ನು ಭಾಗ ಮಾಡಿದರೆ ನಂತರ ಬರುವ ಲೆಕ್ಕದಲ್ಲಿ 3 ಗುಣಗಳು ತ್ರಿಗುಣ. ನಂತರ ಏನೋ ಭಾಗ ಮಾಡಿದರೆ ನಕ್ಷತ್ರಗಳು 32, ಇದನ್ನು ಭಾಗ ಮಾಡಿದರೆ ನಂತರ ನವಗ್ರಹಗಳು, ಮತ್ತೆ ಭಾಗ ಮಾಡಿದರೆ ಅದರ ಛಾಯಾ ನಾಡಿಗಳು ಬರುತ್ತದೆ. ಮೇಲೆ 7 ಲೋಕ, ಕೆಳಗೆ 7 ಲೋಕ. ಇದರ ಛಾಯಾ ನಂತರ ಬರುವ ಮನುಷ್ಯನ ಮೇಲೆ ಅದರ ಪ್ರಭಾವ ಸಾಮಾನ್ಯರಲ್ಲಿ, ಆದರೆ ಯೋಗಿಗಳಿಗೆ ಅವರ 6 ಚಕ್ರದ ಮೇಲೆ ಅದರ ಮೇಲೆ ಪ್ರಭಾವ ಬೀರುತ್ತದೆ. ಯೋಗಿಗಳಿಗೆ ಪಂಚಭೂತಗಳು, ಅರಿಷಡ್ವರ್ಗಗಳು, ತ್ರಿಗುಣಗಳು, ನಂತರ ಅವಸ್ಥೆಗಳಾದ ಸುಷುಪ್ತಿ, ಸಮಾಧಿ, ತುರಿಯ, ನಿರ್ವಿಕಲ್ಪ, ಜ್ಯೋತಿ ಸ್ವರೂಪ, ದಿವ್ಯ ಸ್ವರೂಪ, ಜ್ಞಾನಿ, ಬ್ರಹ್ಮಜ್ಞಾನಿ, ಬ್ರಹ್ಮ ಋಷಿ, ಹೀಗೆ ನಾಡಿಗಳು ಪ್ರಭಾವ ಬೀರುತ್ತದೆ. ಅಂದರೆ ಪರಿವರ್ತನೆಯ ಜ್ಞಾನ ಸಾಧನೆ ಮಾಡುತ್ತಾ ಮುಂದುವರಿದು ಅವನು ಯೋಗಿಯ ಹಂತಕ್ಕೆ ಬರುತ್ತಾನೆ. ನಂತರ ಸಾಧನೆ ಮುಂದುವರಿದು ಅವನು ಮಹಾಯೋಗಿ ಆಗುತ್ತಾನೆ. ನಂತರ ಜ್ಞಾನಿ ಬ್ರಹ್ಮಋಷಿ ಪರಮಾತ್ಮನಾಗುತ್ತಾನೆ. ಸಾಧನೆ ಮತ್ತೆ ಮುಂದುವರಿಯುತ್ತಾ ಹೋದರೆ ಅವನು ಪರಬ್ರಹ್ಮನಲ್ಲಿ ಲೀನವಾಗುತ್ತಾನೆ ಅಂದ್ಬಿಟ್ಟ. ಅರ್ಥ ಆಯ್ತೇನ್ರಿ ಇದು? ಅಂದರೆ ಪರಬ್ರಹ್ಮನಲ್ಲಿ ಲೀನ ಆಗ್ಬೇಕ್ರಿ ಅಷ್ಟೂ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಪರಿವರ್ತನೆಯ ಜ್ಞಾನ ಸಾಧನೆ ಮಾಡುತ್ತಾ ಮುಂದುವರೆದರೆ ಅವನು ಯೋಗಿಯ ಹಂತಕ್ಕೆ ಬರುತ್ತಾನೆ. ಇಷ್ಟೆಲ್ಲ ಮಾಡಿದಾಗ ಯೋಗಿ ಆಗ್ತಾನ್ರಿ ಅವನು. ನಂತರ ಸಾಧನೆ ಮುಂದುವರೆದು ಅವನು ಮಹಾಯೋಗಿ ಆಗುತ್ತಾನ್ರಿ. ನಂತರ ಜ್ಞಾನಿ ಆಗ್ತಾನೆ. ಮಹಾಯೋಗಿ ಆದಮೇಲೆ ನೆಕ್ಸ್ಟ್ ಸ್ಟೇಜು ಜ್ಞಾನಿ ಅವನು. ಅದಾದ ಮೇಲೆ ಬ್ರಹ್ಮ ಋಷಿ, ಅದಾದ್ಮೇಲೆ ಪರಮಾತ್ಮನಾಗ್ತಾನಂತರಿ ಅವನು. ಸಾಧನೆ ಮತ್ತೆ ಮುಂದುವರಿಯುತ್ತಾ ಹೋದರೆ ಅವನು ಪರಬ್ರಹ್ಮನಲ್ಲಿ ಲೀನವಾಗುತ್ತಾನೆ. ಇದು ಕಠಿಣ. ಅರ್ಥ ಆಯ್ತೇನ್ರಿ? ಇದು ಎಲ್ರಿಗೂ ಸಿಗಲ್ಲ ಅಂತಾನೆ. ಇದು ಎಲ್ಲರಿಗೂ ಸಾಧ್ಯವಿಲ್ಲ. ರಸ, ಭಾವ, ಮನಸ್ಸು, ಚಿತ್ತ, ಬುದ್ಧಿ, ಜ್ಞಾನ ಇವುಗಳು ಒಂದಾದಲ್ಲಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವ ಸಮಯದಲ್ಲಿ ಹಿಂದಕ್ಕೆ ತಳ್ಳುತ್ತದೆ. ಅಂದರೆ ರಸದಿಂದ ಭಾವದ ಹಂತಕ್ಕೆ ಬಂದು ಮುಂದಕ್ಕೆ ಮನಸ್ಸಿಗೆ ಹೋಗಬೇಕು, ಅದು ಆಗುವುದಿಲ್ಲ ಮತ್ತು ರಸಕ್ಕೆ ತಳ್ಳುತ್ತದೆ ಎಂದರ್ಥ ಮಾಡಿಕೊಳ್ಳಬೇಕು. ಅದೇನು ಅಂದರೆ ರಸ ಏನಾಗುತ್ತೆ, ಭಾವಕ್ಕೆ ಹೋಗುತ್ತಿಲ್ವನ್ರಿ. ಭಾವ ಬಂದು ಮನಸ್ಸಿಗೆ ಹೋಗಬೇಕು. ಆದರೆ ಭಾವ ಬಂದ ತಕ್ಷಣ ವಾಪಸ್ ಹೊರಟೋಗುತ್ತೆ, ರಸಕ್ಕೆ ಹೊರಟೋಗುತ್ತೆ. ಅಂದರೆ ಅದು ಹಿಂದೆ ಮುಂದೆ ಓಡಾಡ್ತಾ ಇರ್ತೀರಿ. ಜ್ಞಾನ ಅದು ಮೇಲೆ ಬರಬೇಕು ಅಂತ ಹೇಳ್ತಾನೆ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಅರ್ಥ ಏನಂದರೆ ಮತ್ತೊಂದು ಅಂದರೆ ಹೋಗುವ ಸಮಯದಲ್ಲಿ ಹಿಂದಕ್ಕೆ ತೆರಳುತ್ತದೆ. ಅಂದರೆ ರಸಾಯನದಿಂದ ಭಾವದ ಹಂತಕ್ಕೆ ಬಂದು ಮುಂದಕ್ಕೆ ಮನಸ್ಸಿಗೆ ಹೋಗಬೇಕು, ಅದು ಆಗುವುದಿಲ್ಲ, ಮತ್ತೆ ರಸಕ್ಕೆ ತೆರಳುತ್ತದೆ ಎಂದರ್ಥ ಮಾಡಿಕೊಳ್ಳಬೇಕು. ಹೀಗೆ ನಡೆಯುತ್ತಾ ಸಾಗುತ್ತದೆ. ರಸದಿಂದ ಪ್ರಾರಂಭವಾಗಿ ಪರಬ್ರಹ್ಮದವರೆಗೂ ಬಂದಾಗಲೂ ಸಹ ಮತ್ತೆ ರಸಕ್ಕೆ ತಳ್ಳುತ್ತದೆ. ಹೀಗೆ ನಡೆಯುತ್ತಾ ಸಾಗುತ್ತದೆ. ಇದು ಅರ್ಥವಾಗುವುದು ಕಷ್ಟ ಸಾಧ್ಯ. ಆದರೆ ಅವನ ಕೃಪೆ, ಗುರುವಿನ ಆಶೀರ್ವಾದ ಇದ್ದು ಎಲ್ಲವನ್ನು ಪರಬ್ರಹ್ಮನ ಮೇಲೆ ಹಾಕಿ ಶರಣಾಗತಿಯಿಂದ ಏನು ರಕ್ಷಮಾಂ ಎಂದು ಧ್ಯಾನಿಸುತ್ತಾ ಮುಂದುವರೆದರೆ
ನಂತರ 9ರ ಅವಸ್ಥೆಯಿಂದ ಅವನು ಪರಬ್ರಹ್ಮನಲ್ಲಿ ಲೀನವಾಗುತ್ತಾನೆ ಅಂತಂತಾನೆ. ಸಾಧಕನ ಸಾಧನೆ ಅವಸ್ಥೆಗಳು 9 ಅಂತಾನೆ ಹಂತದಲ್ಲಿ ಪೂರ್ಣಗೊಳ್ಳಬೇಕು. ಇದು ಅಷ್ಟು ಸುಲಭವಲ್ಲ. ಈ ವಿವರ ನೋಡಿ. ಸಾಧನೆ ಅವಸ್ಥೆಯಲ್ಲಿ ಶುದ್ಧವಾಗಬೇಕಾದ ಕಲ್ಮಶ ವಸ್ತುಗಳಿಂದ ಕರ್ಮ ಪ್ರಾರಬ್ಧ ಕರ್ಮದ ಕಿರಣವೆಂದು ತಿಳಿಯಬೇಕು. ಅಂದರೆ ಎಲ್ಲದಕ್ಕೂ ಕೊಳೆ ಇರುವುದು ಈ ಮಲಿನ ಶರೀರದಲ್ಲಿ ಮಾತ್ರ. ಅದು ರಸ, ಭಾವ, ಮನಸ್ಸು, ಚಿತ್ತ, ಬುದ್ಧಿ, ಜ್ಞಾನ ಇವುಗಳು ಶುದ್ಧಿ ಆಗಬೇಕು. ಸಾಧನೆಯ ಮಾರ್ಗದಲ್ಲಿ ಶುದ್ಧಿ ಮಾಡ್ಕೊಬೇಕಂತ. ಇವೆಲ್ಲ ಯಾವುದು ರಸ ಆಗಲಿ, ಭಾವ ಆಗಲಿ, ಬುದ್ಧಿ ಆಗಲಿ, ಚಿತ್ತ ಆಗಲಿ, ಜ್ಞಾನ ಆಗಲಿ ಏನ್ರಿ, ಇವೆಲ್ಲ ನಾವು ಶುದ್ಧಿ ಮಾಡ್ಕೊಬೇಕು. ಯಾವ ಥರ ರಸದಿಂದ ಯಾವ ರೀತಿ ಶುದ್ಧಿ ಮಾಡ್ಕೊಬೇಕು ಅಂತ ಅದನ್ನು ಹೇಳ್ತಾನೆ. ಯಾವ ರೀತಿ ಶುದ್ಧಿ ಮಾಡ್ಕೊಬೇಕು ಅಂತಾನೆ ಇಲ್ಲಿ ನೋಡಿ. ಆ ಭಾವ ವೈರಾಗ್ಯದಿಂದ ರಸವು ಶುದ್ಧಿ ಆಗುತ್ತದೆ. ತುಂಬ ಇಂಪಾರ್ಟೆಂಟ್ ರೀ ಇದು. ರಸ ಶುದ್ಧಿ ಆಗೋದು ಯಾವ ಥರ ಅಂತ ಹೇಳ್ತಾ ಇದೆ ನೋಡಿ. ಆ ಭಾವ ವೈರಾಗ್ಯದಿಂದ ರಸವು ಶುದ್ಧಿ ಆಗುತ್ತದೆ. ವೈರಾಗ್ಯದಿಂದ ಭಾವ ಶುದ್ಧಿ ಆಗುತ್ತದೆ. ಭಕ್ತಿಯಿಂದ ಮನಸ್ಸು ಶುದ್ಧಿಯಾಗುತ್ತದೆ. ಭಕ್ತಿಯ ರಸದಿಂದ ಚಿತ್ತ ಶುದ್ಧಿಯಾಗುತ್ತದೆ. ಭಕ್ತಿಯ ಭಾವದಿಂದ ಬುದ್ಧಿ ಶುದ್ಧಿಯಾಗುತ್ತದೆ. ಕಲ್ಮಶವಿಲ್ಲದ ಸಂಚಿತ ಕರ್ಮವಿಲ್ಲದ ಭಾವದಲ್ಲಿ ಜ್ಞಾನ ಶುದ್ಧಿಯಾಗುತ್ತದೆ ಅಂತಾನೆ. ಇನ್ನೊಂದ್ಸರಿ ಓದ್ತೀನಿ ನೋಡಿ. ಆ ಭಾವ ವೈರಾಗ್ಯದಿಂದ ರಸವು ಶುದ್ಧಿಯಾಗುತ್ತದೆ. ವೈರಾಗ್ಯದಿಂದ ಭಾವ ಶುದ್ಧಿಯಾಗುತ್ತದೆ. ಭಕ್ತಿಯಿಂದ ಮನಸ್ಸು ಶುದ್ಧಿಯಾಗುತ್ತದೆ. ಭಕ್ತಿಯ ರಸದಿಂದ ಚಿತ್ತ ಶುದ್ಧಿಯಾಗುತ್ತದೆ. ಭಕ್ತಿಯ ಭಾವದಿಂದ ಬುದ್ಧಿ ಶುದ್ಧಿಯಾಗುತ್ತದೆ. ಕಲ್ಮಶವಿಲ್ಲದ ಸಂಚಿತ ಕರ್ಮವಿಲ್ಲದೆ ಭಾವದಲ್ಲಿ ಜ್ಞಾನ ಶುದ್ಧಿಯಾಗುತ್ತದೆ. ಅಥವಾ ಸಂಕುಚಿತ ಕರ್ಮ ಅಂತ ಅಲ್ಲ, ಸಂಚಿತ ಕರ್ಮನೇ ಕರೆಕ್ಟ್. ಅದು ಆರು ಅವಸ್ಥೆ ಅದು. ಈ ಪ್ರಕಾರ ಸಾಧನೆ ಆದ ಮೇಲೆ ಜ್ಞಾನಿ, ಯೋಗಿ, ಮಹಾಯೋಗಿ, ಬ್ರಹ್ಮಜ್ಞಾನಿ, ಬ್ರಹ್ಮಋಷಿ, ಪರಮಾತ್ಮ, ಬ್ರಹ್ಮಯೋಗಿ, ಈ ಎಲ್ಲ ಹಂತಗಳು ಒಂದೊಂದು ಹಂತಕ್ಕೂ ಶರೀರದಲ್ಲಿ ಅನುಭವ ಸಾಧಕನಿಗೆ ಆಗುತ್ತದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರದಿಂದ, ಅತಿ ಸೂಕ್ಷ್ಮ ಶರೀರದಿಂದ ನೋಡಿ ಯಾವ ಥರ ಹೇಳ್ತಾನೆ. ಇದು ಆ ಮಟ್ಟಕ್ಕೆ ಬರಬೇಕು ಅಂತಾನೆ. ಕಾರಣ ಶರೀರ, ಮಹಾಕಾರಣ ಶರೀರ, ಅದ್ಭುತ ಶರೀರ, ಆಶ್ಚರ್ಯ ಶರೀರ, ಆಮೇಲೆ ಮಹಾಶರೀರ, ಪರಮ ಶರೀರ, ಕೊನೆಗೆ ಏನೂ ಇಲ್ಲದ ಸ್ಥಿತಿ. ಶರೀರ ಇಲ್ಲ ನೋಡಿ. ಎಲ್ಲ ಅವಸ್ಥೆಗಳು ಯುಗ ಯುಗದಿಂದ ನಡೆಯುತ್ತಾ ಬಂದಿದೆ. ಅಂದರೆ ನೋಡಿ ಹೇಳ್ತಾನೆ ಅವನು. ಯಾವ ರೀತಿ ಹೇಳ್ತಾನೆ ಅಂದರೆ ಇಷ್ಟು ಶರೀರ ಪಡಿಬೇಕು ಅವನು, ಈ ಹಂತ ಎಲ್ಲ ದಾಟಬೇಕಾದರೆ ಅಂತ ಹೇಳ್ತಾನೆ. ಇದು ತುಂಬ ಕಷ್ಟ ರೀ ಇವೆಲ್ಲ. ಕೃತಯುಗದಲ್ಲಿ ಜ್ಞಾನಯೋಗ ಬಂತು, ತ್ರೇತಾಯುಗದಲ್ಲಿ ರಾಜಯೋಗ ಬಂತು, ದ್ವಾಪರ ಯುಗದಲ್ಲಿ ಕರ್ಮಯೋಗ ಬಂತು ಅಂತಾನೆ, ಕಲಿಯುಗದಲ್ಲಿ ಭಕ್ತಿ ಯೋಗ ಬಂತು ಅಂತ ಹೇಳ್ತಾ ಇದ್ದಾನೆ. ಇವಾಗ 4 ಯೋಗ ಅಂತ ಹೇಳ್ತಾನೆ. ಇರಲಿ, ನೆಕ್ಸ್ಟ್ ಏನು ಹೇಳ್ತಾನೆ? ಆದುದರಿಂದ ಈ ಕಾಲಕ್ಕೆ ಭಕ್ತಿಯೇ ಸಾಕು, ಅದಕ್ಕೂ ಒಂದು ಕಥೆ ಇದೆ ಅಂತ ಹೇಳ್ತಾನೆ. ಅದು ಕೃಷ್ಣನ ಕಥೆ ಹೇಳ್ತಾನೆ. ಅದೇ ರೀ, ಕೃಷ್ಣ ಅಂದರೆ ಏನು ಅಂತಂದರೆ ಅದು ಓದಲ್ಲ, ಕಥೆ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಅದೇನು ಅಂದರೆ, 1000 ವರ್ಷ ತಪಸ್ಸು ಮಾಡ್ತಾರೆ ಯಾರು ಋಷಿಗಳೆಲ್ಲ. 1000 ವರ್ಷ ತಪಸ್ಸು ಮಾಡಿಬಿಟ್ಟು ಅವರಿಗೆ ಮುಕ್ತಿ ಆಗಲಿ, ಮೋಕ್ಷ ಆಗಲಿ, ಆನಂದ ಆಗಲಿ, ಬ್ರಹ್ಮಾನಂದ ಆಗಲಿ ಏನು ಸಿಗಲ್ರಿ, ಯಾವುದು ಸಿಗಲ್ಲ ಅವರಿಗೆ. ಸುಮ್ಮನೆ ತಪಸ್ಸು ಮಾಡ್ತಾರ್ರಿ. ಮಳೆ ಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ಅಥವಾ ಎಮ್ಮೆ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಯಾವುದೋ ಒಂದು ಇದೆಯಲ್ರಿ ಪದ. ಅದೇ ರೀತಿ ಇಲ್ಲೇನಾಗೋಗುತ್ತೆ ಅಂತಂದರೆ, ತಪಸ್ಸು ಮಾಡಿ 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 1000 ವರ್ಷ ತಪಸ್ಸು ಮಾಡ್ತಾರೆ ಋಷಿಗಳು. ಆದರೂ ಅವ್ರಿಗೆ ಕೊನೆ ಸಿಗೋದಿಲ್ಲ, ಸತ್ತೋಗ್ಬಿಡ್ತಾರೆ, ಶರೀರದಿಂದ ಬಿಟ್ಬಿಡ್ತಾರೆ ಅವರು. ಕೊನೆಗೂ ಆನಂದ ಮಹಾನಂದ ಸಿಗೋದೇ ಅಲ್ರಿ. ಅಂಥವರೆಲ್ಲ ಏನಾಗುತ್ತೆ ಅಂದರೆ, ಈ ದ್ವಾಪರ ಯುಗ ಆಗುತ್ತಲ್ಲ, ದ್ವಾಪರ ಯುಗದಲ್ಲಿ ಅವರು ಹುಡ್ತಾರೆ ಎಲ್ಲ ಋಷಿಗಳು. ಯಾವ ಥರ ಹುಡ್ತಾರೆ ಅಂತಂದರೆ, ಇವರು ಗೋಪಿಕಾಸ್ತ್ರೀಯರಾಗಿ ಹುಡ್ತಾರೆ. ಹುಟ್ಬಿಟ್ಟು ಕೃಷ್ಣನ ಜೊತೆ ಇರ್ತಾರೆ ಅವರು. ಕೃಷ್ಣನ ಜೊತೆ ಇದ್ದಾಗ ಅವ್ರಿಗೆ ಅದು ಸಿಗತ್ತೆ. ಅವಾಗ ಯಾವುದು ಮಹಾನಂದ ಆನಂದ ಅನ್ನೋದು ಅವಾಗ ಸಿಗತ್ತೆ ರೀ ಅವ್ರಿಗೆ. ಅವಾಗ ಅವರೆಲ್ಲ ಮುಕ್ತಿ ಮೋಕ್ಷಕ್ಕೆ ಹೋಗ್ತಾರೆ. ಏನೋ ಆ ಅರ್ಥ ಈ ಕತೆ ಬಂದಿದೆ ಏನಿಲ್ಲ. ಅದೆಷ್ಟು ಚೆನ್ನಾಗಿದೆ ಕತೆ ಅಂತಂದರೆ ನೋಡಿ, ಅದನ್ನು ಕೃಷ್ಣ ಮತ್ತೆ ಇದನ್ನು ಹೇಳ್ತಾನೆ. ಯಾವ ರೀತಿ ಅಂತಂದರೆ, ಸಾವಿರಾರು ವರ್ಷ ಯೋಗಿಗಳು ತಪಸ್ಸು ಮಾಡಿ ಈ ಮೇಲಿನ ಸಾಧನೆ ಅವಸ್ಥೆಯನ್ನು ಪಡೆದು ನೋಡ್ರ,
ಈ ಮೇಲೆ ನಾನು ಹೇಳ್ದಲ್ರಿ, ಆ ಅವಸ್ಥೆಲ್ಲ ಪಡೆದ್ಬಿಟ್ರಿ. ಪಡೆದು ತೃಪ್ತಿ ಇಲ್ಲದೆ ಕೃಷ್ಣನನ್ನು ಕುರಿತು ಚಿಂತಿಸಿ ಪ್ರಾಣ ಬಿಟ್ಟರು. ಕೊನೆ ಸಾಯ್ಬೇಕಾದ್ರೆ ಕೃಷ್ಣನ ಹೆಸ್ಕೊಂಡು ಪ್ರಾಣ ಬಿಟ್ಬಿಟ್ರಂತಾರೆ ಅವರು. ಆಗ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವಾಯಿತು. ಆಗ ಇವರೆಲ್ಲ ಗೋಪಿಕಾಸ್ತ್ರೀಗಳಾಗಿ ಗೋಕುಲದಲ್ಲಿ ಜನಿಸಿದರು. ಒಮ್ಮೆ ಬೆಳದಿಂಗಳ ರಾತ್ರಿ ಕೃಷ್ಣನು ಸುಂದರ ವನದಲ್ಲಿ ಕೊಳಲು ನುಡಿಸುತ್ತಾ ಇರುವನು. ಸುತ್ತಲೂ ಗೋಪಿಕಾಸ್ತ್ರೀಯರು ಕೃಷ್ಣನ ಸುತ್ತಲೂ ನೃತ್ಯ ಮಾಡುತ್ತಾ ಮೈ ಮರೆತಿರಲು ಸಾವಿರಾರು ಜೇನುಹುಳುಗಳು ಮೈ ಮರೆತು ಹಾರಿ ಹೂಗಳಲ್ಲಿ ಇದ್ದ ಮಕರಂದವನ್ನು ಹೀರಿ ಕೃಷ್ಣನ ಬಳಿ ಬಂದು ಆ ಹುಳುಗಳು ನೃತ್ಯ ಮಾಡುತ್ತಾ ಇರಲು ಆ ಜೇನುಹುಳುಗಳಿಂದ ಬರುತ್ತಿದ್ದ ಆ ಸುವಾಸನೆಗೆ ಕೃಷ್ಣನು ಯೋಗ ನಿದ್ರೆಗೆ ಜಾರಿ ಮೈಮರೆತು ಮಲಗುತ್ತಾನೆ. ಆಗ ಎಲ್ಲ ಹುಳುಗಳು ಕೃಷ್ಣನ ಬಳಿ ಬಂದು ತಾವು ಶೇಖರಿಸಿದ ಜೇನಿನ ಹನಿಯನ್ನು ಕೃಷ್ಣನ ತುಟಿಯ ಮೇಲೆ ಸಿಂಪಡಿಸಿ ಹೋಗುತ್ತದೆ. ಆದರೆ ಕೊನೆಯಲ್ಲಿ ಜೇನಿನ ರಾಣಿ ತಾನು ಕೃಷ್ಣನ ತುಟಿಗೆ ಮುತ್ತನ್ನು ಇಟ್ಟು ಕೃಷ್ಣನ ತುಟಿಯ ಮೇಲೆ ತಾನು ಶೇಖರಿಸಿದ ಮಕರಂದವನ್ನು ಸಿಂಪಡಿಸುತ್ತದೆ. ಆಗ ಕೃಷ್ಣ ಮಹಾ ಅಮೃತಾನಂದದಲ್ಲಿ ಮೈ ಮರೆಯುತ್ತಾನೆ. ಆಗ ಅಲ್ಲಿ ಇದ್ದ ಗೋಪಿಕಾಸ್ತ್ರೀಯರೆಲ್ಲ ತೃಪ್ತಿ ಹೊಂದಿ ತಮ್ಮ ತಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾರೆ. ಅಂದರೆ ಆ ಋಷಿಗಳಿಗೆ ಮಹಾ ಅಮೃತಾನಂದದ ತೃಪ್ತಿ ಸಿಗುತ್ತದೆ ಅಂತಾನೆ ಬ್ರಾಕೆಟಲ್ಲಿ. ಆದುದರಿಂದ ಈ ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠ ಅಂತಂತಾನೆ. ಅರ್ಥ ಆಯ್ತೇನ್ರಿ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಜೇನುಹುಳ ಅಂತೆ, ಮಕರಂದ ಅಂತೆ. ಆಯ್ತಾ? ನೆಕ್ಸ್ಟ್ ಏನು ಹೇಳ್ತಾನೆ? ಮನಸ್ಸು ಅಂದರೆ ಏನು? ಅಯ್ಯೋ ವಿಚಿತ್ರ ಇದೆ ಈ ಪುಸ್ತಕ. ಇರಲಿ. ಮನಸ್ಸು ಅಂದರೆ ಏನು? ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತದೆ? ಅದಕ್ಕೆ ರೂಪವಿದೆಯೇ? ಅದರ ಸ್ವರೂಪ ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ? ಇದು ಶರೀರದಲ್ಲಿ ಎಲ್ಲಿದೆ? ಇಲ್ಲಿಯೇ ಪ್ರಾರಂಭ ಚಿಂತೆಯ ಸ್ವರೂಪ ನೋಡಿ ಹೇಳ್ತಾನೆ. ಈ ಮನಸ್ಸಿದೆಯಲ್ಲ ಬಹಳ ಕಷ್ಟ ರೀ ಇದನ್ನು ವರ್ಣನೆ ಮಾಡೋದು. ಯಾರು ಹೇಳಿದ್ದಾರೆ ಈ ಮನಸ್ಸು ಬಗ್ಗೆ? ಗೊತ್ತಿಲ್ಲ, ನೋಡೋಣ. ಮನಸ್ಸು ಅಂದರೆ ಏನು? ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತದೆ? ಅದಕ್ಕೆ ರೂಪವಿದೆಯೇ ಅಥವಾ ಸ್ವರೂಪ ಯಾವ ರೀತಿಯಲ್ಲಿ ಸೃಷ್ಟಿಯಾಗಿದೆ? ಇದು ಶರೀರದಲ್ಲಿ ಎಲ್ಲಿ ಇದೆ? ಇಲ್ಲಿಯೇ ಪ್ರಾರಂಭ ಚಿಂತೆಯ ಸ್ವರೂಪದ ಮನಸ್ಸು ಇದೆ. ಚಿತ್ತದಲ್ಲಿ ಉದ್ಭವವಾಗುವ ಒಂದು ರಸದ ಭಾವ ನೋಡ್ರಿ. ಮನಸ್ಸಿನ ವಿಷಯ ಹೇಳ್ತಾನೆ, ದಯವಿಟ್ಟು ಎಲ್ಲ ಗಮನ ಇಟ್ಟು ಕೇಳಿಪ್ಪ. ಇದು ಶರೀರದಲ್ಲಿ ಎಲ್ಲಿದೆ ಅಂತಂತಂದ್ರೆ ಇಲ್ಲಿಯ ಪ್ರಾರಂಭ ಚಿಂತೆಯ ಸ್ವರೂಪವೇ ಮನಸ್ಸು. ಇದೇ ಚಿತ್ತದಲ್ಲಿ ಉದ್ಭವವಾಗುವ ಒಂದು ರಸದ ಭಾವ. ಈ ರಸದ ಚಿಂತನೆಯ ಗುಣದಲ್ಲಿ ಬೆರೆತಾಗ ಆಧ್ಯಾತ್ಮಿಕ ಜ್ಞಾನದ ಉದಯ, ಕರ್ಮ ಶರೀರದ ಪಯಣ, ಇದರ ಸೃಷ್ಟಿ ನಾನು ಎಂಬ ಬ್ರಾಕೆಟ್ ಅಹಂ ಕ್ರಿಯೆಯ ಮಹತ್ತಿನಲ್ಲಿ ಸೇರಿ ಸೃಷ್ಟಿಯಾಗುವ ಒಂದು ಅಪೂರ್ವವಾದ ತೇಜಸ್ಸು ಅಷ್ಟೇ. ಅಂದರೆ ಕತ್ತಲು ಬೆಳಕಿನಲ್ಲಿ ನಡೆಯುವ ಬ್ರಾಕೆಟ್ ಸಂಚರಿಸುವ ಸ್ವಭಾವದ ಯಾವ ಅಡೆತಡೆ ಇಲ್ಲದೆ ಬ್ರಹ್ಮಾಂಡದಿಂದ ಹಿಡಿದು ವಿಶ್ವದವರೆಗೂ ಅತಿ ವೇಗದಿಂದ ಚಲಿಸುವ ಗುಣವುಳ್ಳ ಶಕ್ತಿಯ ಸ್ವರೂಪವೇ ಈ ಮನಸ್ಸು. ಭೂತ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಿಂದ ಹಿಡಿದು ಯುಗ ಪ್ರಾರಂಭದಿಂದ ಆದಿ ಅಂತ್ಯದ ನಡುವೆ ಇರುವ ಶಾಶ್ವತವಾದ ಒಂದು ಶಕ್ತಿಯೇ ಈ ಮನಸ್ಸು. ಅಬ್ಬಾ, ಇದನ್ನು ಒಲಿಸಿಕೊಂಡರೆ ಪರಮಾತ್ಮ ಪ್ಲಸ್ ಪರಬ್ರಹ್ಮನ ಅಂತಸ್ತಿನ ಪಯಣ. ಅದನ್ನು ಒಲಿಸಿಕೊಳ್ಳದೆ ಅದು ನಡೆದಂತೆ ನಡೆದರೆ ಜನ್ಮ ಜನ್ಮಕ್ಕೂ ದರ್ಶನ, ಮುಕ್ತಿ ಇಲ್ಲದ ಸ್ಥಿತಿಯಲ್ಲಿ ಇರುವಿಕೆ, ಚಂಚಲ ಸ್ವಭಾವ. ಅಂದರೆ ಪ್ರಪಂಚದ ಎಲ್ಲ ಸೃಷ್ಟಿಗೆ ಒಳಪಟ್ಟ ವಸ್ತುಗಳಲ್ಲಿ ಈ ಮನಸ್ಸು ಸೇರುವುದು. ಸತ್ವ, ರಜೋ, ತಮೋಗುಣ, ಅರಿಷಡ್ವರ್ಗ, ಪಂಚಭೂತಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅಷ್ಟೇ ಏಕೆ, ವೇದದಲ್ಲಿ ಇರುವ ಎಲ್ಲ ಜ್ಞಾನಕ್ಕೂ ಮೂಲ
ಕಾರಣವಾದ ಒಂದು ಶಕ್ತಿ ಈ ಮನಸ್ಸು. ಇದು ಎಲ್ಲ ರೂಪ ತಾಳುವುದು, ಏನೂ ಇಲ್ಲದೆ ಇರುವುದು. ಇದು ಅಣುವಾಗಬಲ್ಲದು ಮತ್ತು ಬ್ರಹ್ಮಾಂಡವಾಗಬಲ್ಲದು. ಇದಕ್ಕೆ ತಿಳಿಯುವ ವಿದ್ಯೆ ಇಲ್ಲ. ವಿದ್ಯೆಯ ಮೂಲ ಸ್ವರೂಪವೇ ಈ ಮನಸ್ಸು. ಅಂದರೆ ಜ್ಞಾನದ ಉದಯದ ಮೂಲ ಈ ಮನಸ್ಸು. ಸಕಲ ಜೀವರಾಶಿಗಳಲ್ಲಿ ನಡೆಸುವ ಗುಣವುಳ್ಳ ಈ ಮನಸ್ಸು. ಮನಸ್ಸು ಇಲ್ಲದೆ ಸೃಷ್ಟಿ ಸ್ಥಿತಿ ಲಯಗಳು ಇಲ್ಲ. ಎಲ್ಲವೂ ಇದರ ಉದಯದ ಅಂಶದ ಗುಣವುಳ್ಳದ್ದು. ಈ ಮನಸ್ಸು ಇದು ಮಾನವ ಶರೀರದಲ್ಲಿ ಇಲ್ಲ, ಎಡಬಲ ಮೆದುಳಿನಲ್ಲಿ ಇಲ್ಲ, ಚಿತ್ತದಲ್ಲಿ ಇಲ್ಲ. ಇದು ಹೊರಗಡೆಯಿಂದ ಬಂದು ಹೋಗುವ ಒಂದು ಶಕ್ತಿ ಅಷ್ಟೇ. ಶರೀರದ ಒಳಗಡೆ ಬಂದಾಗ ಶರೀರದ ಕೆಲಸ ಆ ಚೈತನ್ಯದ ನಡಿಗೆಯಲ್ಲಿ ಬೆರೆತು ನಡೆಸುವ ವಿಧಾನ ಅಷ್ಟೇ. ಚೈತನ್ಯದ ಶಕ್ತಿಯೇ ಈ ಮನಸ್ಸು ಎಂಬ ಕ್ರಿಯಾಭಾವದ ರಸ ಅಂತಾನೆ. ಸ್ವಲ್ಪ ಅರ್ಥ ಆಗೋದು ಬಹಳ ಕಷ್ಟ. ಮನಸ್ಸು ಎಲ್ಲೂ ಇಲ್ಲ, ಹೊರಗಡೆಯಿಂದ ಬರ್ತಕ್ಕಂಥ ಶಕ್ತಿ. ಅದು ಬರುತ್ತೆ ಹೋಗುತ್ತೆ, ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಮನಸ್ಸನ್ನು ದೈವಕ್ಕೆ ಹೋಲಿಸಬಹುದೇ? ಖಂಡಿತ. ದೈವದ ಸೃಷ್ಟಿಯೇ ಈ ಮನಸ್ಸು. ಇದು ದೈವಕ್ಕೂ ದೊಡ್ಡ ಶಕ್ತಿ. ಅಂದರೆ ಪರಮಾತ್ಮನಿಗಿಂತ ಈ ಮನಸ್ಸು ದೊಡ್ಡದು ಅಂದ್ಬಿಟ್ಟ. ನೋಡ್ರಿ, ಪರಮಾತ್ಮ ಇದನ್ನಲ್ಲ, ಪರಮಾತ್ಮನಿಗಿಂತ ದೊಡ್ಡದಂತಾರೆ ಈ ಮನಸ್ಸು, ದೊಡ್ಡದು ಅಂತಾನೆ. ಈ ಮನಸ್ಸು ದೈವ ಶಕ್ತಿ ಉಳ್ಳದ್ದು. ಪರಮಾತ್ಮ ಎಂಬುದು ಒಂದು ಸ್ವರೂಪ, ಪರಬ್ರಹ್ಮ ಎನ್ನುವುದು ಒಂದು ಮಹಾಜ್ಞಾನ ಅಷ್ಟೇ. ಮನಸ್ಸು ಅನ್ನುವುದು ಇದಕ್ಕೆ ಜ್ಞಾನವಾಗಲಿ ಸ್ವರೂಪವಾಗಲಿ ಮಹಾಜ್ಞಾನವಾಗಲಿ ಇಲ್ಲ. ಅದುವೇ ಎಲ್ಲ ಏಕೆಂದರೆ ಅದೇ ಎಲ್ಲ ಸ್ವರೂಪ ಪಡೆಯುವಂಥದ್ದಾಗಿರುತ್ತದೆ, ಎಲ್ಲ ಜ್ಞಾನ ಪಡೆದಿರುತ್ತದೆ. ಅಂಥ ಶಕ್ತಿಯುಳ್ಳ ಶಕ್ತಿಯೇ ಈ ಮನಸ್ಸು. ಇದಕ್ಕೆ ಪಟ್ಟವಿಲ್ಲ, ಕೀರ್ತಿ ಇಲ್ಲ, ಏನೋ ಬಿರುದು ಬಾವಲಿಗಳಿಲ್ಲ. ಆದರೆ ಇದು ಇಲ್ಲಿ ಬಂದ ಜೀವಿಗೆ ಮಾತ್ರ ಅಷ್ಟೇ ಅಂತ ಹೇಳ್ಬಿಟ್ಟ. ಇದು ನಿರಾಕಾರವೇ? ಹೌದು. ಇಲ್ಲ ಸಾಕಾರವೇ? ಹೌದಾ? ಅಂದರೆ ಇದು ನಿರಾಕಾರವೇ? ಹೌದಾ ಅಂತಾನೆ. ಇಲ್ಲ ಸಾಕಾರವೇ? ಹೌದಾ ಅಂತಾನೆ. ಇಲ್ಲ. ಏಕೆ ನೋಡಿ, ಈ ಮನಸ್ಸಿದೆಯಲ್ಲ, ಈ ನಿರಾಕಾರವನ್ನೂ ಅಲ್ಲ ಸಾಕಾರ ಅಲ್ಲ ಅಂತಾನ್ರಿ. ಅದು ಹೇಗ್ರಿ ಅದು? ಅಂದರೆ ಇಲ್ಲ. ಏಕೆಂದರೆ ಈ ವಿಷಯ ಎರಡರಲ್ಲಿ ಇರುವ ಈ ಮನಸ್ಸು ಅಂಥ ಶಕ್ತಿ ಉಳ್ಳದಾಗಿದೆ. ಇದನ್ನು ವರ್ಣಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾಲ, ವಿಧಿ, ನಿಯಮ ಯಾವುದೂ ಇಲ್ಲ. ಯಾವ ಶಕ್ತಿಗೂ ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಆ ಶಕ್ತಿಗಳನ್ನು ನಡೆಸುವ ಒಂದು ಕಿರಣ ಅಥವಾ ರೇಸ್ ಕಣ್ಣಿಗೆ ಕಾಣಿಸದ, ಧ್ಯಾನಕ್ಕೆ ಉಪಾಸನೆಗೆ ಒಲಿಯದ ಆತ್ಮಶಕ್ತಿಗೆ ಸಿಗದಿರುವ ಮನಸ್ಸು. ಇದು ವಿಚಿತ್ರ ಸ್ವಭಾವದ ಕ್ರಿಯೆಯಲ್ಲಿ ಇರುವ ಒಂದು ಅದ್ಭುತ ಶಕ್ತಿಯೇ ಈ ಮನಸ್ಸು ಎಂಬುದು ತಂತಾನೆ. ಅಬ್ಬಾ, ಅದೇ ಕೃಷ್ಣ ನಾನೇ ಮನಸ್ಸು ಅಂದ್ಬಿಟ್ಟಲ್ರೇ, ಅದನ್ನು ಹೇಳ್ತಾ ಇರ್ತಾರೆ. ಇದು ಒಲಿಯುವುದಿಲ್ಲವೇ? ಈ ಮನಸ್ಸು ಒಲಿಯೋದಿಲ್ವಾ ಅಂತ ಹೇಳ್ತಾನೆ ಆ ಶಕ್ತಿನ. ಅದು ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದು ಒಲಿಯುವುದಿಲ್ಲವೇ? ಒಲಿಯುವುದಕ್ಕೆ ಏನು ಮಾಡಬೇಕು, ಯಾವ ರೀತಿ ಒಲಿಸಿಕೊಳ್ಳುವುದು ಅಂತ ಕೇಳಿದ್ರೆ ಇದು ಒಂದು ಯಕ್ಷ ಪ್ರಶ್ನೆ. ಯಾವ ರೀತಿ ಯಕ್ಷ ಪ್ರಶ್ನೆ ಅಂದರೆ, ಇದನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು, ಅತಿ ಸುಲಭ ಅಷ್ಟೇ. ಒಲಿಸಿಕೊಂಡರೆ ಸರ್ವಶಕ್ತಿ ದೇವಮಾನವನಾಗಬಹುದು. ಅದು ಹೇಗೆ? ಸೃಷ್ಟಿ ಸ್ಥಿತಿ ಲಯದ ಅಂಟು ಇಲ್ಲದ ಮನಸ್ಸು ಇದು. ಹೊರ ಮನಸ್ಸು, ಒಳ ಮನಸ್ಸು, ಚಿಂತೆಯ ಮನಸ್ಸು. ಇದು ಕುರುಡು, ಕಣ್ಣಿಲ್ಲ, ಮತ್ತೆ ಶ್ರವಣಗಳ ಶಕ್ತಿ ಇಲ್ಲ. ಕಾರಣ ಬರೀ ಮಾತಿನ ಜೊತೆಯಲ್ಲಿ, ಅಂದರೆ ಒಳಗಡೆ ಮನಸ್ಸಿನ ಮಾತು ಬ್ರಾಕೆಟಲ್ಲಿ ಲೋಕ ಸುತ್ತುವ ಗುಣವುಳ್ಳದ್ದು. ಇದಕ್ಕೆ ಹಗಲು ರಾತ್ರಿ ಕಾಣದ ಶಕ್ತಿ ಇಲ್ಲ, ಕಾಣುವ ಶಕ್ತಿ ಇಲ್ಲ. ಅಂದರೆ ಅದರ ಕಡೆ ಗಮನ ಬರುವುದಿಲ್ಲ. ಆ ಜ್ಞಾನದ ಚಿಹ್ನೆ ಈ ಮನಸ್ಸು ಎಂದು ಹೇಳಬಹುದು. ಹೆಂಗ್ ಗೊತ್ತೇನ್ರೆ, ಇವಾಗ ನಾವು ಮಾತಾಡಿದ್ರೆ ಸುಮ್ಮನೆ ಇರ್ತೀವಲ್ವೇನ್ರೆ,
ಆದ್ರೂ ಏನೋ ಒಂದು ಎಲ್ಲೋ ಓಡ್ತಾ ಇರ್ತೀವಿ ಗೊತ್ತಾ, ಅಲ್ಲಿ ಇಲ್ಲಿ ಅಂತ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಯಾರು ಸ್ನೇಹಿತರ ಮನೆಗೆ ಹೋದಂಗೆ ಅಲ್ಲಿ ಹೋದಂಗೆ ಏನಾದ್ರು ಒಂದು ಬರ್ತಾ ಇರುತ್ತೆ ಗೊತ್ತಾ ಒಳಗಡೆ. ನಿಮಗೆ ನೀವು ಸುಮ್ಮನೆ ಇರೋಕ್ಕೆ ಸಾಧ್ಯ ಅಲ್ಲ. ಸುಮ್ಮನೆ ಇದ್ರು ಕೂಡ ಒಳಗಡೆ ಏನೋ ಒಂದು ಓಡ್ತಾ ಇದೆ ರೀ. ಆ ಓಡ್ತಾ ಇರೋದೇ ಒಳ ಮನಸ್ಸು ಅಂತ ಹೇಳ್ತಾರೆ ನೀವು. ಅರ್ಥ ಆಯ್ತೇನ್ರಿ? ಅದಕ್ಕೇನು ಇಲ್ಲ. ಅರ್ಥ ಆಯ್ತೇನ್ರೆ? ಹೇಗಾದ್ರೆ ಹಾಗಾದ್ರೆ ಒಳಗಡೆ ಮನಸ್ಸಿನ ಮಾತು ಅಂತಾನೆ. ಅದೇ ಒಳಗಡೆ ಮನಸ್ಸಿನ ಮಾತಿದೆಯಲ್ರಿ, ಅದು ಅಂತ ಹೇಳ್ತಾನೆ. ಲೋಕ ಸುತ್ತುವ ಗುಣವುಳ್ಳದು. ಕರೆಕ್ಟ್ ಅಲ್ವೇನ್ರಿ? ಎಲ್ಲಾ ಲೋಕ ಸುತ್ತಿ ಗೊತ್ತಾ, ಸೈಲೆಂಟ್ ಆಗಿ ಇದು ಓಡಾಡ್ತಾ ಇರ್ತಾರೆ ಒಂದು ಒಳಗಡೆಯಿಂದ ಏನೋ ಒಂದು. ಎಲ್ಲಾ ಕಡೆ ನೋಡಿ ಅದು ಮಾತಾಡುತ್ತೆ, ಇದು ಮಾಡುತ್ತೆ, ಹೋಗುತ್ತೆ, ನೋಡುತ್ತೆ, ಬರುತ್ತೆ. ಆ ವಿಷಯವಾಗಿ ಹೇಳ್ತಾ ಇದ್ದಾನೆ ಇವನು. ಏನ ಒಳಗಡೆ ಮನಸ್ಸಿನ ಮಾತು ಅಂತಾನೆ. ಲೋಕ ಸುತ್ತುವ ಗುಣವುಳ್ಳದ್ದು, ಇದಕ್ಕೆ ಹಗಲು ರಾತ್ರಿ ಕಾಣುವ ಶಕ್ತಿ ಇಲ್ಲ, ಅಂದರೆ ಅದರ ಕಡೆ ಗಮನ ಬರುವುದಿಲ್ಲ. ಆ ಜ್ಞಾನದ ಚಿಹ್ನೆ ಈ ಮನಸ್ಸು ಎಂದು ಹೇಳಬಹುದು. ಶರೀರದ ಕಣ್ಣು ಎಲ್ಲವನ್ನು ನೋಡುತ್ತದೆ. ಮನಸ್ಸು ಓಡುವ ಗುಣದಲ್ಲಿ ನಡೆಯುತ್ತದೆ, ಆದರೆ ಅದು ಏನು ಎಂದು ತಿಳಿಯುವ ಜ್ಞಾನ ಇರುವುದಿಲ್ಲ. ಬರೀ ಮಾತಿನಲ್ಲಿ ಎಲ್ಲವೂ ಮನಸ್ಸಿನ ಮಾತು, ಎಲ್ಲಿ ಎಲ್ಲಾದರೂ ನಡೆಯುತ್ತದೆ ಅಂತಾನೆ. ಮನಸ್ಸಿನಲ್ಲಿ ಮಂಡಿಗೆ ತಿಂದಂತೆ ಅನ್ನುವ ಗಾದೆಯಂತೆ. ಆದರೆ ಯೋಗಿ ವಿಷಯ ಬರುತ್ತೆ ಈಗ. ಯೋಗಿಯ ಭಾಷೆಯಲ್ಲಿ ಒಳಮನಸ್ಸು ಎಂದರೆ ಜ್ಞಾನದ ಕಣ್ಣು, ಮನಸ್ಸಿನ ಕಣ್ಣು ಎಂದು ಅರ್ಥ. ಇದಕ್ಕೆ ಕತ್ತಲು ಇಲ್ಲ, ಮಾತು ಇಲ್ಲ, ಬರೀ ಬೆಳಕು, ಅಂದರೆ ಜ್ಞಾನದ ಬೆಳಕು, ಸಂಚಾರ. ಇದಕ್ಕೆ ಭಾಷೆ ಇಲ್ಲ, ದೇಶವಿಲ್ಲ, ಜಾತಿ ಇಲ್ಲ, ಯಾವುದೂ ಇಲ್ಲ, ರೂಪ ಇಲ್ಲ, ಸಾಕಾರವಿಲ್ಲ, ನಿರಾಕಾರವಿಲ್ಲ, ಯಾವುದೂ ಇಲ್ಲದ ಸ್ಥಿತಿಯೇ ಈ ಜ್ಞಾನದ ಕಣ್ಣು. ಆದರೆ ಅದರ ದೃಷ್ಟಿ, ಅನುಭವ, ಅದರ ಮೌನದ ಮಾತು, ಅನುಭವದಲ್ಲಿ ಇದು ಪ್ರಯಾಣ ಮಾಡುವ ಸ್ವಭಾವವುಳ್ಳದ್ದು. ನೆಕ್ಸ್ಟ್ ಏನು ಹೇಳ್ತಾನೆ? ವೇದ, ಉಪನಿಷತ್, ಪುರಾಣದ ಒಳಗಿನ ಜ್ಞಾನವನ್ನು ಹೀರಿ ಅದರಂತೆ ಆಗುವ ಅನುಭವದ ಜೊತೆ ಪಯಣ. ಅದು ಮೌನದಲ್ಲಿ ಜ್ಞಾನದ ಮನಸ್ಸಿನೊಳಗೆ ಕಲ್ಪನೆ, ಭ್ರಮಾಲೋಕದಿಂದ ಸಂಚಾರ. ಅದು ಏನು, ಇದು ಏನು ಎಂಬ ಪ್ರಶ್ನೆಗಳೊಡನೆ ಯುದ್ಧ. ಅದು ಮೌನದಲ್ಲಿ. ಮೌನದ ಯುದ್ಧ, ಆಯುಧಗಳಿಲ್ಲ. ಸುಷುಪ್ತಿ, ಸಮಾಧಿ, ತುರ್ಯ, ನಿರ್ವಿಕಲ್ಪ, ಲಂಬಿಕ ಅವಸ್ಥೆ, ಜ್ಯೋತಿ ಸ್ವರೂಪ, ದಿವ್ಯ ಸ್ವರೂಪಗಳ ಆಯುಧದಿಂದ ಜ್ಞಾನದ ಬೆಳಕಿನ ಜೊತೆಯಲ್ಲಿ ಎಲ್ಲವನ್ನು ಗೆದ್ದರೂ ತಿಳಿದು ತಿಳಿಯದೇ ಇರುವ, ಸುಮ್ಮನೆ ಯಾವುದೋ ತಿಳಿಯದೇ ಇರುವ ಒದ್ದಾಡುವ ಸ್ಥಿತಿಯಲ್ಲಿ ಶಕ್ತಿಹೀನವಾಗಿ ಮಂಕಾಗಿ ನೋಡುವ ಕೇಳುವ ಅವಸ್ಥೆಯಲ್ಲಿ ಮೌನದಲ್ಲಿ ಪಯಣ. ಎಲ್ಲಿಗೆ, ಯಾವ ಸ್ಥಳ, ಯಾವ ಗುರಿ ಇಲ್ಲದ ಪಯಣ. ಎಲ್ಲಿ ಹೋಗಿ ನಿಲ್ಲುವುದು ತಿಳಿದಿಲ್ಲ, ಅಲ್ಲಿ ಏನೋ ಇದೆ ಗೊತ್ತಿಲ್ಲ. ಈ ಅವಸ್ಥೆಯಲ್ಲಿ ಕೊನೆಗೆ ಬಂದು ಒಂದು ಸ್ಥಳ, ಆ ಸ್ಥಳದಲ್ಲಿ ಬೆಳಕು, ಬೆಳಕಲ್ಲಿ ಕತ್ತಲು, ಕತ್ತಲಲ್ಲಿ ಜ್ಞಾನ, ಅಜ್ಞಾನ, ಯಾವುದೂ ಇಲ್ಲ. ಮನಸ್ಸಿನ ಕಣ್ಣು ಇಲ್ಲದೆ ಮನಸ್ಸು ಬಿಟ್ಟು ಯಾವುದೋ ಒಂದು ಲಯದ ಕಡೆ ನಿಲ್ಲುತ್ತದೆ. ಅದು ಏನು, ಮನಸ್ಸು ಅಲ್ಲದೆ ಹೊರಬಂದಿದ್ದು ಏನು, ಅದು ಹೇಳಲು ಮತ್ತು ಬರೆಯಲು ಸಾಧ್ಯವಿಲ್ಲ. ನೀವೇ ಸಾಧನೆ ಮೂಲಕ ತಿಳಿಯಿರಿ. ಅಂದರೆ ಈ ಅನುಭವಗಳು ಹೇಳ್ತಾ ಇದ್ದಾರೆ, ಒಳಗಡೆ ಆಗುವ ಅನುಭವ. ಶಕ್ತಿ ಇದ್ದರೆ, ಅವನ ಕೃಪೆ ಇದ್ದರೆ ಅದು ಸಿಕ್ಕುವುದು, ಆದರೆ ಅದು ಅನ್ನುವುದು ಅಲ್ಲಿ ಇಲ್ಲ. ಅದು ಹಾಗೆ ಇರಲಿ ಅಂದ್ಬಿಟ್ಟ. ಅದು ಹಾಗೆ ಇರಲಿ ಅಂದ್ಬಿಟ್ಟ. ಅಂದರೆ ನಮ್ಮ ಅವಸ್ಥೆ ಹೇಳ್ತಾ ಇದ್ದಾನ್ರಿ, ಒಳಗಡೆ ಆಗುವ ಅವಸ್ಥೆ. ಯಾರಿಗೆ? ಯೋಗಿ ಅವಸ್ಥೆ. ಇದು ಅರ್ಥ ಆಗೋದು ಬಹಳ ಕಷ್ಟ ಇದೆ. ಇರಲಿ. ಇನ್ನು ಎಡಮೆದಳು, ಬಲಮೆದಳು, ಇದರ ಕೆಲಸ ಏನು ಅಂತಂತಾನೆ ಯೋಗಿಗಳಿಗೆ ರೀ. ಅಂದರೆ ಎಲ್ರಿಗೂ ಇದು ಎಡ ಮೆದುಳು ಇರುತ್ತೆ, ಬಲಗಡೆ ಮೆದುಳು ಇರುತ್ತಲ್ರಿ. ಅದು ವಿಷಯವಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಇವನು ಅಂದರೆ, ಒಂದು ಎಡಮೆದಳು ಇದು ಕೆಲಸ ಮಾಡಿದರೆ, ಬಲಮೆದಳು ಸುಮ್ಮನೆ ಇರುವುದು, ನಿಷ್ಕ್ರಿಯ ಸ್ಥಿತಿ. ಎರಡನೇದು ಬಲಮೆದಳು, ಆಧ್ಯಾತ್ಮಿಕ ಚಿಂತನೆಯ ಮೆದುಳು. ಇದು ಎಡಮೆದಳು ಲೌಕಿಕ ಚಿಂತನೆಯ ಮೆದುಳು ಅಂತಾನೆ. ಅರ್ಥ ಆಯ್ತೇನ್ರಿ? ನಮ್ಮಲ್ಲಿ ಬಲ ಮೆದುಳು ಇದೆಯಲ್ರಿ, ಬಲಗಡೆ, ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದೆ ರೀ. ಅದು ಚಿಂತನೆಯ ಮೆದುಳು. ಅದೇ ಅದು
ಈ ಎಡಮೆದುಳು ಇದೆಯಲ್ಲ ಅದು ಲೌಕಿಕ, ಈ ಪ್ರಪಂಚದಲ್ಲಿ ಅದು ಆ ಮೆದುಳು ಅಂತ ಹೇಳ್ತಾನೆ ಅವನು. ಅದಕ್ಕೆಲ್ಲ ನಾನು ಫಿಗರ್ಗಳಿದೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದಾಗೆಲ್ಲ ಒಟ್ಟಿಗೆ. ರಾತ್ರಿ ಆದರೆ ಎಡೆಮೆದುಳು ನಿಷ್ಠೆಯಾಗಿ ಬಿದ್ದಿರುತ್ತದೆ, ಒಂದು ಕಡೆ ಬಿದ್ದಿರುತ್ತೆ ಅಂತ ಹೇಳ್ತಾನೆ. ಬಲಮೆದುಳು ಎಚ್ಚರಗೊಂಡು ಲೋಕವನ್ನು ಸುತ್ತುತ್ತದೆ, ಅದೇ ಸ್ವಪ್ನ, ಕನಸು. ಕತ್ತಲು ಇಲ್ಲ, ಬೆಳಕು ಇಲ್ಲ, ಬಣ್ಣಗಳಿಲ್ಲ, ಬರೀ ಕಲ್ಪನೆಯ ಭ್ರಮೆಯ ಲೋಕದ ಸಂಚಾರ. ಸಂತೋಷ, ಆನಂದ, ದುಃಖ ಎಲ್ಲ ಅನುಭವವು ಕನಸಿನಲ್ಲಿ. ನಂತರ ಹಲವರಿಗೆ ಬಲಮೆದುಳಿನ ಸ್ಥಿತಿ ನಿಲ್ಲುವುದು, ಎಡಮೆದುಳಿನ ಚಾಲನೆ, ಅದರ ಬಲಮೆದುಳಿನಲ್ಲಿ ಅನುಭವದ ನೆನಪು ಇರುವ ಸ್ಥಿತಿ, ಅಂದರೆ ಜ್ಞಾಪಕ ಶಕ್ತಿ ಇರುವುದು. ಎಡಮೆದುಳಿಗೆ ಜ್ಞಾನಶಕ್ತಿ ಇಲ್ಲದೆ ಇರುವ ಬಲಮೆದುಳು ಇದಕ್ಕೆ ಅನುಭವ ಶಕ್ತಿ ಎನ್ನುವುದು ಅಂತ ಹೇಳ್ತಾನೆ. ಅಂದರೆ ಇದು ಜ್ಞಾನಿಗೆ, ನಮಗೂ ಆಗತ್ತೆ ರೀ, ನಮಗೆ ಕನಸು ಬೀಳತ್ತಲ್ರಿ. ಆ ಕನಸು ಬಿದ್ದಾಗ ಅವ್ನು ಡಾಕ್ಟರ್ ಹೇಳಲ್ವಾ, ಎಡಮೆದುಳು ಕೆಲಸ ಮಾಡ್ತೀರಿ, ರೆಸ್ಟ್ ತಗೊಂಡ್ರೆ ಬಲಮೆದುಳು ಆಗುತ್ತೆ, ಬಲಮೆದುಳು ರೆಸ್ಟ್ ತಗೊಂಡ್ರೆ ಎಡಮೆದುಳು ಕೆಲಸ ಮಾಡುತ್ತೆ ಅಂತ. 24 ಗಂಟೆಯಲ್ಲಿ 12 ಗಂಟೆ ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತದು. ಆ ಕಡೆ ಈ ಕಡೆ ಆ ಕಡೆ ಬೀಳುತ್ತೆ, ಕನಸು ಬೀಳುತ್ತೆ. ರಾತ್ರಿ ಆಯಿತು ಅಂದರೆ ಕನಸು ಬೀಳುತ್ತದು, ಆ ಕನಸು ಬೀಳೋ ಮೆದುಳು ಅಂತ ಹೇಳ್ತಾ ಇದ್ದಾನೆ. ಅದು ಯೋಗಿಗೆ ಬಂದು ಅದನ್ನು ಅನುಭವದಲ್ಲಿ ಶಕ್ತಿ ಅಂತ ಹೇಳ್ತಾ ಇದ್ದಾನೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಏನು ಹೇಳ್ತಾನೆ ಅಂತಂದರೆ, ಈಗ ದೇವ್ರ ವಿಷಯ ಹೇಳ್ತಾನೆ. ಈಗ ಇಷ್ಟೊತ್ತು ಏನು ಹೇಳ್ದ, ಎಲ್ಲ ಹೇಳ್ಬಿಟ್ಟ ಅಲ್ವಾ, ಯೋಗಿ ವಿಷಯ ಎಲ್ಲ ಹೇಳ್ಕೊಂಬಂದ. ಈಗ ದೇವರು ಅಂದರೆ ಏನು ಅನ್ನೋ ವಿಷಯ ಬರ್ತಾ ಇದೆ. ಈಗ ಏನು ನೋಡೋಣ, ದೇವರು ಅನ್ನೋ ವಿಷಯ ಸ್ವಲ್ಪ ನೋಡೋಣ. ದೇವರು ಅನ್ನುವ ಕಲ್ಪನೆ ಬಗ್ಗೆ ಭಗವಂತ ಅವರಿಗೆ ಕಾಣಿಸುತ್ತಾನೆ, ಅವರೊಂದಿಗೆ ಮಾತನಾಡುತ್ತಾನೆ, ಅವರ ಮೈ ಮೇಲೆ ಬರುತ್ತಾನೆ ಎಂಬುದರ ಬಗ್ಗೆ ತಿಳಿಯೋಣ ಅಂತಂತಾನೆ. ಕೆಲವು ದೇವ್ರು ಬಂದಂಗೆ ಆಡ್ತಾರೆ ಅಂತ ಹೇಳಲ್ವೇನ್ರಿ, ಕುಣಿತಾರೆ, ದೇವ್ರು ಬಂತು ಉತ್ತರ ಕೊಡ್ತಾನೆ, ದೇವ್ರು ಬಂತು ಇದಾರಿಸ್ತಾನ್ರಿ, ಮೈ ಮೇಲೆ ದೇವ್ರು ಬಂತು ಅಂತ ಹೇಳ್ತಾರೆ ಗೊತ್ತಾ, ಎಲ್ಲ ಹಳ್ಳಿಗಳ ಕಡೆ. ಅದಕ್ಕೆ ಏನದು, ದೇವ್ರು ಅಂದ್ರೆ ಏನು, ಹೇಗೆ ಅದು, ದೇವ್ರು ಬರುತ್ತಾ, ದೇವ್ರು ಇದಾನ ಅನ್ನೋದಕ್ಕೆ ಇವನು ಉತ್ತರ ಬರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಹೇಳ್ತಾನೆ ಅಂತ ಹೇಳ್ತಾನೆ. ಇವನು ಏನು ಹೇಳ್ತಾನೆ ಅಂದರೆ, ಭಗವಂತನ ಮೇಲೆ ಭಕ್ತಿಯಲ್ಲಿದ್ದ ಭಕ್ತರು ಅತಿ ಭಕ್ತಿವಂತರಾಗಿ ದಿನನಿತ್ಯ ಸತತ ಜಪ ತಪ ನಾಮಸ್ಮರಣೆಯಿಂದ ಭಗವಂತನನ್ನು ಧ್ಯಾನಿಸಿ ಅನೇಕ ವರ್ಷಗಳ ಕಾಲ ಸಾಧನೆ ಮಾಡುತ್ತಾರೆ. ಆಗ ಅವರಿಗೆ ಕೆಲವು ಶಕ್ತಿ ಬರುತ್ತದೆ. ಆ ಶಕ್ತಿಯನ್ನು ಅವರು ತಾವು ನಂಬಿದ ದೇವರಿಂದ ದೊರೆಯಿತು. ಎಲ್ಲದಕ್ಕೂ ಅವನೇ ಕಾರಣ, ಅವನಿಲ್ಲದೆ ಏನೂ ಇಲ್ಲ, ಎಲ್ಲವೂ ಅವನೇ ಎಂಬ ನಂಬಿಕೆಯಿಂದ ನಡೆಯುವರು. ಅರ್ಥ ಆಯ್ತೇನ್ರೆ? ಆ ರೀತಿ ನಡೆಯಕ್ಕೆ ಶುರು ಮಾಡ್ತಾರೆ ಅವರು. ಅಂಥವರಿಗೆ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ಜ್ಞಾನವನ್ನು ಪಡೆದು ಹಲವರಿಗೆ ಹೇಳುವ ಶಕ್ತಿ ಬರುತ್ತದೆ. ಅದರಿಂದ ಅವರು ದೊಡ್ಡ ದೊಡ್ಡ ಸ್ವಾಮಿಗಳಾಗಿ ಆಶ್ರಮ ಕಟ್ಟಿ ಶ್ರೀಮಂತ ಭೋಗ ಜೀವನದಲ್ಲಿ ಅವಧೂತರು ಎಂಬ ನಂಬಿಕೆಯನ್ನು ಎಲ್ಲವನ್ನು ಅನುಭವಿಸಿ ಒಂದು ದಿನ ಮರಣ ಹೊಂದುವರು. ಶಿಷ್ಯರು ಅವರಿಗೆ ಸಮಾಧಿ ಕಟ್ಟಿ ದಿನನಿತ್ಯ ಪೂಜೆ, ಮಂಗಳಾರತಿ, ಪ್ರಸಾದ ಎಂದು ಜನರಿಗೆ ಹಂಚಿ ಭಜನೆ ಮಾಡಿ ಹಣ ಸಂಪಾದಿಸುತ್ತಾರೆ. ಅಲ್ಲಿ ದೇವರು ಇರುವುದಿಲ್ಲ, ಬರೀ ಆ ಸ್ವಾಮಿ ಒಬ್ಬನೇ ದೇವರಾಗಿ ಉಳಿದಿರುತ್ತಾನೆ ಅಂತ ಹೇಳ್ತಾರೆ ಇವರು. ಇದು ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಕರೆಕ್ಟ್ ಅಲ್ವೇನ್ರೆ? ಎಲ್ಲ ಕಡೆ ಇದಿದೆ ಅಂತ ಹೇಳ್ತಾನೆ. ಇಂತಹ ಸ್ವಾಮಿ ಮಂದಿರಗಳು ಸಾವಿರಾರು ಇದೆ. ಇದು ಜನತೆಯ ನಂಬಿಕೆ. ಸತ್ಯವೇ ಮಿಥ್ಯವೇ ಎಂಬುದಾಗಿ ಮಾತನಾಡಿದರೆ ನಾಸ್ತಿಕ ಎಂಬ ಪಟ್ಟ, ಪರವಾಗಿ ಮಾತನಾಡಿದರೆ ಆಸ್ತಿಕ ಎಂಬ ಪಟ್ಟ ಕೊಡ್ತಾರಂತೆ. ಯಾರಿಗೆ? ದೇವರಿಲ್ಲ ಅಂತಾನೆ ನಾಸ್ತಿಕ ಅಂತಾರಂತೆ, ದೇವರಿದ್ದಾನೆ ಅಂದರೆ ಆಸ್ತಿಕ ಅಂತ ಹೇಳ್ತಾರೆ ಅಂತಾನೆ. ಅಷ್ಟೇ. ಇದ್ಯಾರು ತಪ್ಪಾಗಿ ಭಾವಿಸ್ಬೇಡಿ, ಮುಂದೆ ಹೇಳ್ತಾನೆ ಇದೇನು ಹೇಗೆ ಅಂತ ಹೇಳ್ತಾನೆ ನಾನು. ಅದು ಹೇಗೆ ಇರಲಿ, ಯಾವುದರಿಂದ ಈ ಶಕ್ತಿ ಬರುತ್ತದೆ, ಇದು ಏನು, ಹೇಗೆ, ಇವರ ಹಂತ ಎಂಬ ಬಗ್ಗೆ ಹೇಳಲಾಗಿದೆ. ಇದು ಬರೀ ಕಲ್ಪನೆಯಲ್ಲಿ ನಡೆದು ಅದರ ಅನುಭವ ಪಡೆದು
ನಂತರ ಚಿಂತಿಸಿ ಈ ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ ಅಂತ ಹೇಳ್ತಾನೆ ಇವನು. ಸುಮ್ಮನೆ ಬರೆಯೋಕ್ಕಾಗಲ್ಲ, ಚಿಂತೆ ಮಾಡಿ ಇದು ಬರೆದಿದೆ ಅಂತ ಹೇಳ್ತಾ ಇದ್ದಾನೆ. ಏನಾಗರೆ ಅಂದರೆ ಸಾಧನೆಯ ಹಂತದಲ್ಲಿ ಕೆಲವು ಶಕ್ತಿಗಳು ಸಿದ್ಧಿಗಳು ಸಿಗುವುದು ಎಂಬ ಅಂಶವನ್ನು ಈಗಾಗಲೇ ತಿಳಿಸಿದೆ. ಅದು ಯಾವ ದೇವರಾಗಲಿ ದಿಂಡರಾಗಲಿ ಅಲ್ಲ. ಅಂಥವರು ಕೆಲವು ಶಕ್ತಿಗಳನ್ನು ದೇವರಿಗೆ ಹೋಲಿಸಿಕೊಂಡು ನಾಮಗಳನ್ನು ಸೃಷ್ಟಿಸಿ ಅವರ ಕಲ್ಪನೆಗೆ ತಕ್ಕಂತೆ ವಿಗ್ರಹಗಳನ್ನು ರಚಿಸಿ ಅದಕ್ಕೆ ಪೂಜಾ ವಿಧಾನವನ್ನು ಮಾಡಿರುತ್ತಾರೆ. ಅದು ಅವರವರ ನಂಬಿಕೆಯ ಮೇಲೆ ಅವರವರಿಗೆ ಸತ್ಯವೆಂದು ಅನಿಸುತ್ತದೆ. ಅದು ಸಹಜ. ಏನು ಅದು ಕರೆಕ್ಟ್ ಅಲ್ವಾ? ಅವರ ನಂಬಿಕೆ ಮೇಲೆ ಸಹಜ, ಅದು ಇದು ಮಾಡ್ತಾರೆ. ಇನ್ನು ಕ್ರಿಯೆ, ಹಿರಿಯರು ಇಲ್ಲಿ ನೋಡಿ, ಅದು ಕ್ರಿಯೆ ಯಾವ ಥರ ಕ್ರಿಯೆ ಆಗತ್ತೆ ಅಂತಂದರೆ, ಹಿರಿಯರು ಧ್ವನಿ ಪ್ರತಿಧ್ವನಿ ಎಂದು ಹೇಳುವರು. ದೊಡ್ಡ ಬೆಟ್ಟದ ಹತ್ತಿರ ನಿಂತು ಜೋರಾಗಿ ಕೂಗಿದರೆ ಆ ಬೆಟ್ಟದಿಂದ ನಿಮ್ಮ ಧ್ವನಿಯೇ ಪ್ರತಿಧ್ವನಿಯಾಗಿ ಹಿಂತಿರುಗಿ ಬರುವುದು. ಹಾಗಾದರೆ ಆ ಬೆಟ್ಟ ದೇವರೇ? ಹೌದು, ನಂಬಿದ ಜನರಿಗೆ. ನೀವು ಬೆಟ್ಟದ ಹತ್ರ ನಿಂತ್ಕೊಂಡ್ಬಿಡ್ತೀರಲ್ವೇ, ಬೆಟ್ಟದ ಹತ್ರ ನಿಂತ್ಕೊಂಡ್ಬಿಟ್ಟು ಓ ಅಂತ ಕೂಗಿ ನೀವು, ಅಥವಾ ನಿಮ್ಮ ಹೆಸರು ಕೂಗಿದಾಗ ಬೆಟ್ಟದಿಂದ ವಾಪಸ್ ಬರುತ್ತೆ, ಅದಕ್ಕೆ ಧ್ವನಿ ವಾಪಸ್ ಬರುತ್ತೆ, ಬಂದು ಪ್ರತಿಧ್ವನಿಯಾಗಿ ಬರುತ್ತದು. ಅವಾಗ ಬೆಟ್ಟ ದೇವರಾಗತ್ತಾ? ಆಗತ್ತೆ ಅಂತಾರೆ. ಯಾಕೆ? ಕೆಲವ್ರು ನಂಬಿಕೆ ಆ ಥರ, ಬೆಟ್ಟ ದೇವರು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದನ್ನು ವಿವರಿಸ್ತಾನ್ರಿ ಏನು ಅಂತ ಹೇಳ್ತಾನೆ ನೋಡಿ. ನೆಕ್ಸ್ಟ್, ಇದನ್ನು ಪುರಾತನ ಕಾಲದ ಜನರು ಧ್ವನಿ ಪ್ರತಿಧ್ವನಿಗೆ ಪಿಶಾಚಿ ಎಂದು ಕರೆಯುತ್ತಿದ್ದರು. ಕೇಳುವ ಧ್ವನಿಗೆ ಕರ್ಣ ಪಿಶಾಚಿ ಎಂದು, ಕಾಣಿಸುವಂತಹ ಆ ಶಕ್ತಿಗೆ ದೃಶ್ಯ ಪಿಶಾಚಿ ಎಂದು ಕರೆಯುತ್ತಿದ್ದರು ಅಂತಂತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ, ಏನು ಅಂತ ಹೇಳ್ತಾನೆ. ಹೇಗೆ ಅಂತಂದರೆ, ಇದರಲ್ಲಿ 3 ವಿಧ: ಸತ್ವಗುಣ, ರಜೋಗುಣ, ತಮೋಗುಣದ ಪಿಶಾಚಿ ಎಂದು ವಿಂಗಡಿಸಬಹುದು. ಇದರಲ್ಲಿ ಭಕ್ತರು 3 ವಿಧದಲ್ಲಿ ದೇವರನ್ನು ಭಕ್ತಿಯಿಂದ ಜಪ ತಪ ನಾಮಸ್ಮರಣೆ ಮಾಡುತ್ತಾರೆ. ಇದರಲ್ಲಿ ಸತ್ವಗುಣದ ದೇವರುಗಳಾದ ರಾಮ, ಕೃಷ್ಣ, ಆಂಜನೇಯ, ಶಾರದಾ, ಸರಸ್ವತಿ, ಲಕ್ಷ್ಮಿ ಎಂದರೆ ನಾರಾಯಣ, ಇಂದ್ರ, ಚಂದ್ರ, ಸೂರ್ಯ, ಹೀಗೆ ಬರೆಯಲು ಹೋದರೆ ತುಂಬ ಇದೆ ಅಂತ ಹೇಳ್ತಾನೆ. 3.5 ಕೋಟಿ ದೇವತೆಗಳು ಹೊರಬರುತ್ತಾರೆ, ಅಂದರೆ ಬರಿಬೇಕಾಗತ್ತೆ ಅಂತ ಹೇಳ್ತಾನೆ. ಹೆಸರು ಬರಿಬೇಕಾಗತ್ತೆ. ಇನ್ನು ರಜೋ ತಮೋ ಗುಣದ ದೇವತೆಗಳಾದ ಶಿವ, ದುರ್ಗಿ, ದೇವಿ, ಆಮೇಲೆ ಮಾರಿ, ಕಾಳಿ, ಚಂಡಿ, ಚಾಮುಂಡಿ, ಹೀಗೆ ಒಟ್ಟಿನಲ್ಲಿ ವೈಷ್ಣವ ದೇವರು ಮತ್ತೆ ಸಾತ್ವಿಕ ಶೈವರ ದೇವರುಗಳು ರಜೋ ಮತ್ತು ತಮೋ ಗುಣದ ದೇವತೆಗಳು ಎಂದು ಹೇಳುವರು. ಸತ್ವಗುಣದ ದೇವರುಗಳನ್ನು ಏಕೆ ಸೌಮ್ಯ ರೀತಿಯಲ್ಲಿ ಚಿತ್ರಿಸುತ್ತಾರೆ ಎಂದರೆ, ಸತ್ಯನ್ಯಾಯ ಧರ್ಮದಿಂದ ನಡೆಯಲಿ ಎಂದು. ನಂತರ ತಮೋ ಗುಣದ ಕೆಲವು ದೇವರುಗಳನ್ನು ಅತಿಯಾದ ಕ್ರೋಧ, ಲೋಭ, ಮೋಹ, ಕಾಮದಿಂದ ಪೂಜಿಸುವ ತಂತ್ರ ಮಂತ್ರದಿಂದ ಭಯಂಕರ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಏಕೆಂದರೆ ರಜೋತಮೋ ಗುಣದ ಜನರು ಭಯಪಡುವುದಿಲ್ಲ. ಅನ್ಯಾಯ ಅಧರ್ಮದಿಂದ ಕೆಟ್ಟ ರೀತಿಯಲ್ಲಿ ಕೆಲವರು ನಡೆದುಕೊಳ್ಳುತ್ತಾರೆ. ಅಂಥವರು ಸ್ವಲ್ಪ ಭಯದಿಂದ ನ್ಯಾಯ ಧರ್ಮದಿಂದ ನಡೆಯಲಿ ಎಂದು ಹೀಗೆ ಚಿತ್ರಿಸಿರುತ್ತಾರೆ. ಇನ್ನು ವಿಷಯಕ್ಕೆ ಬರೋಣ. ಅಂದರೆ ಈ ಕಾಳಿಗಿಳಿ ನಾಲ್ಗೆ ಚಾಚಿಕೊಂಡು ಆ ಕಡೆ ಈ ಕಡೆ ತಲೆ ಬುರುಡೆಲ್ಲ ಹಾಕೊಂಡು ಕೂತ್ಕೊಳ್ಳಲ್ವೇನು, ನಿಂತಿರಲ್ವೇನ್ರಿ ಕಾಳಿದು, ಅದೆಲ್ಲ ಹೇಳ್ತಾರೆ. ಅದು ರಜೋತಮ ಗುಣದವರಿಗೆ ಆ ಭಯ ಪಡಲಿ ಅಂತ ಹೇಳಿ ಅದನ್ನು ಬರ್ದಿಯಾರಷ್ಟೇ, ಇನ್ನೇನಿಲ್ಲ. ಇನ್ನು ವಿಷಯಕ್ಕೆ ಬರೋಣ. ಅಂದರೆ ಯಾವ ರೀತಿ ಇದು ದೇವರನ್ನು ಕಲ್ಪನೆ ಒಳಗಡೆ ಯಾವ ಥರ ಉದ್ಭವ ಆಗುತ್ತೆ ಅಂತ ಈಗ ಹೇಳ್ತಾ ಇದ್ದೇನೆ. ಈ ವಿಷಯಕ್ಕೆ ಬರೋಣ. ಸತ್ವಗುಣದ ಭಕ್ತರಿಗೆ ಸತ್ವಗುಣದ ರಸವು ಉತ್ಪತ್ತಿಯಾಗಿ ಅದು ಭಾವಕ್ಕೆ ಬಂದು ಭಾವದಲ್ಲಿ ಬೆರೆತು ಅದು ಮನಸ್ಸಿಗೆ ಬರುವುದು. ಇದರ ಮೂಲದಿಂದ ಸಿದ್ಧಿಗಳು ದೊರೆಯುತ್ತದೆ. ಅದು ಆಕರ್ಷಣ ಜ್ಞಾನ ನಾಡಿ ಗ್ರಂಥಿ ಎಂಬ ರಸವು ಉತ್ಪತ್ತಿಯಾಗಿ ಭಾವದಲ್ಲಿ ಬೆರೆತು ಅವರ ಧ್ವನಿಯೇ ಮನಸ್ಸಿಗೆ ಒಳಪಟ್ಟು ಹೊರಗೆ ಬರುವುದು. ಅಲ್ಲಿ
ಕರ್ಣಪಿಶಾಚಿ ಎಂಬ ಗುಣದ ಅಲೆಯು ಯಾವ ಸಾಧಕ ಇರುವನೋ ಅವನಿಗೆ ಮತ್ತೆ ಪ್ರತಿಧ್ವನಿಯಾಗಿ ಕೇಳಿಸುವುದು. ಆಗ ಅವನು ದೇವರು ಮಾತನಾಡಿದ ಎಂಬ ಕಲ್ಪನೆಯಲ್ಲಿ ಬೀಳುವನು. ನಂತರ ಅವನು ಹಲವು ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಯೋಚಿಸುವನು. ಅದು ಚಿತ್ತದಿಂದ ಹೊರಬರುವ ಸಮಯದಲ್ಲಿ ಅದರಿಂದ ಉತ್ತರ ಹೊರಬಂದು ಅದೇ ಕರ್ಣಪಿಶಾಚಿಯಿಂದ ಆ ಉತ್ತರ ಮನಸ್ಸಿನ ಮೂಲಕ ಕಿವಿಗಳಿಗೆ ಪ್ರತಿಧ್ವನಿಯಾಗಿ ಕೇಳಿಸುವುದು. ಅಂದರೆ ಅದು ಸತ್ಯವೇ ಮಿಥ್ಯವೇ ಎಂದು ತಿಳಿಯುವುದಿಲ್ಲ. ಅದು ಬುದ್ಧಿಗೆ ಬಂದು ಭಾವಕ್ಕೆ ಪರಿವರ್ತನೆಯಾಗಿ ಅದನ್ನು ಅವರು ನಂಬಿದ ದೈವ ಹೇಳಿತು ಎಂದು ಭ್ರಮೆಯಲ್ಲಿ ಬೀಳುವರು ಅಂತ ಹೇಳ್ತಾನೆ. ಅಂದರೆ ಅವನದೇ ರೀ ಎಲ್ಲ. ಆ ಧ್ವನಿ ಬೆಡ್ದತ್ತ ಕೂಗ್ತಾನಲ್ರಿ, ಅದು ಆ ಕ್ರಿಯೆ ಬಂದು ಇಲ್ಲಿ ಒಳಗಡೆ ಯಾವ ರೀತಿ ಆಗತ್ತೆ, ದೇವ್ರು ನನ್ನ ಮೂಲಕ ಮಾತಾಡಿಸ್ತಾನೆ, ದೇವ್ರು ನನ್ನ ಮೂಲಕ ಬರೆಸ್ತಾನೆ, ದೇವ್ರು ಕಾಣ್ತಾನೆ ಅಂತ ಹೇಳ್ತೀವಲ್ರಿ, ಆ ಕ್ರಿಯೆ ಏನಾಗತ್ತೆ ಅಂದ್ಬಿಟ್ಟು ಅವನು ಈ ರೀತಿ ಒಳಗಡಿನ ಅನುಭವ ಹೇಳ್ತಾನೆ ಅಷ್ಟೇ. ದೇವ್ರ ಅನ್ನೋ ವಿಷಯದಲ್ಲಿ ಇದು ಬಂದಿದೆ. ಇರಲಿ. ಇನ್ನು ದೃಶ್ಯ ಅಂತಂದ್ರೆ ಏನು ಅಂತಂದ್ರೆ ಕಾಣೋದಂಥದ್ದು. ದೇವ್ರು ಕಾಣ್ತಾನೆ ಅಲ್ರಿ, ಹ್ಯಾಕೆ ಕಾಣ್ತಾನದು, ಯಾವ ರೀತಿ ಅದು ಒಳಗಡೆ ಆಗತ್ತೆ ಅಂತ ಹೇಳ್ತಾನೆ. ಇನ್ನು ದೃಶ್ಯ, ಅವನು ಪೂಜಿಸುವ ವಿಗ್ರಹವನ್ನು ದಿನನಿತ್ಯ ನೋಡಿ ಅದು ಮನಸ್ಸಿನೊಳಗೆ ಹಾಗೇ ನಿಲ್ಲುತ್ತದೆ. ಅಂದರೆ ಈ ರಾಮಕೃಷ್ಣ ಪರಮಹಂಸರು ಈ ವಿಷಯ ಹೇಳಿದ್ದಾರೆ ಒಂದ್ ಕಡೆ. ಏನಂದ್ರೆ ದೇವರಿದಾರಲ್ಲ, ದೇವ್ರು ನೋಡ್ಬಿಟ್ಟು ಅಳ್ಬೇಕಂತೆ. ದೇವ್ರ ಮುಂದೆ ಕೂತ್ಕೊಂಡು ನೀವು ವಿಗ್ರಹ ಮುಂದೆ ನೀವು ಹತ್ತು ಕೃಷ್ಣನ ಯಾವುದೋ ಒಂದು ದೇವತೆ ನೋಡ್ಕೊಂಡು ತುಂಬಾ ತದೇಕ ದೃಷ್ಟಿಯಿಂದ ನೋಡಿ ಅಳ್ತಾ ಇದ್ರೆ ದಿನಾಲು ಅಳಬೇಕು, ಅದನ್ನ ನೋಡ್ತಾ ಇರ್ಬೇಕಂತೆ. ನೋಡಿ ಏನಾಗತ್ತೆ ಅಂದ್ರೆ ಆಗ ಆ ಮೂರ್ತಿಗೆ ನಿಮ್ ಶಕ್ತಿ ಬರುತ್ತೆ ರೀ. ಆ ಶಕ್ತಿ ಬಂದಾಗ ಅದು ನಗತ್ತೆ, ಅದು ಕೈಕಾಲು ಆಡ್ಸತ್ತೆ, ಅದು ಮಾತಾಡುತ್ತೆ ನಿಮ್ ಜೊತೆ. ಆ ಅನುಭವ ರಾಮಕೃಷ್ಣ ಪರಮಹಂಸರಿಗಾಗಿದೆ. ಈ ಅನುಭವ ಇವಾಗ ಹೇಳ್ತೀನಲ್ಲ, ಈ ಅನುಭವ ಅವ್ರಿಗಾಗಿದೆ. ಅದೇನಂದ್ರೆ ಒಂದು ನದಿ ದಡದ ಮೇಲೆ ಕೂತಿರ್ತಾರವರು. ಕೂತಿರ್ಬೇಕಾದ್ರೆ ಅಲ್ಲಿ ಯಾವನೊಬ್ಬ ಬೈರಾಗಿ ಬರ್ತಾನೆ, ಯಾವುದೋ ಒಂದು ಬೊಂಬೆ ಬಿಟ್ಬಿಡ್ತಾರೆ. ಬೊಂಬೆ ಬಾ ಇಲ್ಲಿ ಬಾಬಾ ಅಂತಂತಾನೆ, ಅದು ಬರ್ತಾ ಇರುತ್ತೆ, ಹೋಗ್ತಾ ಈಜಾರಾಗ್ತಾ ಇರುತ್ತೆ. ಅವನು ಹೇಳ್ತಾನೆ, ನೋಡಿ ನಿಮ್ಗೆ ಈ ಶಕ್ತಿ ಇದೆಯೋ ಅಂತ ಕೇಳ್ತಾನೆ. ಯಾರಿಗೆ? ರಾಮಕೃಷ್ಣ ಪರಮಹಂಸ ಕೇಳ್ತಾನೆ. ಹೌದಾ, ಒಂದು ಕೆಲಸ ಮಾಡಪ್ಪ ಅಂತ ದೂರ ಇಟ್ಬಿಡ್ತಾರೆ. ಅದನ್ನ ದೂರ ಇಟ್ಬಿಟ್ಟು ಇವಾಗ ಕರಿ ಅಂತಂತಾರೆ. ಅವನು ಕರೀತಾನೆ, ಅದು ಬರಲ್ಲ. ಇವ್ರೇನ್ ಮಾಡ್ತಾರೆ, ನಾನು ಕರೀಲ್ಲ ಅಂತಂತಾರೆ. ಕರಿಯಿಂದ ಇವ್ರೇನ್ ಮಾಡ್ತಾರೆ, ಏನೋ ಇದು ಮಾಡಿ ತದೇಕ ದೃಷ್ಟಿಯಿಂದ ಅದಕ್ಕೆ ತೇಜಸ್ ಬಿಡ್ತಾರೆ. ಇವ್ರ ಕಣ್ಣಿಂದ ತೇಜಸ್ ಬಿಟ್ಟಾಗ ಅದೇನ್ ಮಾಡುತ್ತೆ, ಇವ್ರ ಹತ್ರ ಬಂದು ತೊಡೆ ಮೇಲೆ ಕೂತ್ಕೊಳ್ಳುತ್ತೆ. ಯಾವುದು ಆ ಬೊಂಬೆ ಇದೆಯಲ್ರಿ, ಯೋಗಿ ಇರ್ತಾನಲ್ಲ, ಅವ್ನು ಕರೆದಾಗ ಅದು ಬಂದು ನಿಂತ್ಕೊಳ್ಳುತ್ತೆ ಅಷ್ಟೇ ಹೊರತು ತೊಡೆ ಮೇಲೆಲ್ಲ ಬಂದು ಕೂತ್ಕೊಳ್ಳಲ್ಲ. ಇವ್ರು ಹಂಗಲ್ಲ, ರಾಮಕೃಷ್ಣ ಪರಮಹಂಸರು ತೊಡೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಹೋಗಯ್ಯೋ ನೋಡ್ದೇನೆಯ, ಇದು ಯಾವ ಮಹಾವಿದ್ಯೆ, ಇದಕ್ಕೋಸ್ಕರ ಎಷ್ಟು ವರ್ಷ ಕಷ್ಟಪಟ್ಟೆ ನೀನು ಅಂತ ಕೇಳ್ತಾರೆ ಅವನಿಗೆ. ಅದಕ್ಕಂತಾನೆ, ಇಲ್ಲ ಸ್ವಾಮಿ ತುಂಬಾ ವರ್ಷ ಕಷ್ಟಪಟ್ಟೆ ಅಂತಾನೆ. ಹೌದಾ ಅಂತಾನೆ. ಇನ್ನೇನು ಅಂತಾನೆ, ಏನ ಸ್ವಾಮಿ ಈ ಕಡೆ ನಾನು ಆ ಕಡೆ ನದಿಲಿ ದಾಟ್ಕೊಂಡು ಹೊರಡೋಗ್ತೀನಿ ಅಂತಂತಾನೆ. ಹೌದಪ್ಪ ಹೋಗು ಅಂತಂತಾನೆ. ಹೋಗು ಅಂತಾರೆ ಇವರು. ಹೋಗು ಅಂದಾಗ ಅವನೇನ್ ಮಾಡ್ಬಿಡ್ತಾನೆ, ಟಕಟಕ ನಡ್ಕೊಂಡು ಹೋಗ್ತಾನೆ. ಈ ದಡದಿಂದ ಆ ದಡಕ್ಕೆ ಹೋಗ್ತಾನೆ, ನದಿ ಒಳಗಡೆ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಬರ್ತಾನೆ. ಬಹಳ ಸಂತೋಷ ಆಯ್ತಪ್ಪ, ಎಷ್ಟು ವರ್ಷ ಆಯ್ತಪ್ಪ ಈ ಸಾಧನೆ ಮಾಡಿ, ನೀನು ಎಷ್ಟು ಕಲಿಬೇಕಾದ್ರೆ ಎಷ್ಟು ವರ್ಷ ತಗೊಂಡೆ ಅಂತಾನೆ. ಸ್ವಾಮಿ ನಾನು 40 ವರ್ಷ ತಗೊಂಡೆ ಅಂತಂತಾನೆ. ಅನ್ಯಾಯವಾಗಿ ಟೈಮ್ ವೇಸ್ಟ್ ಮಾಡ್ಬಿಟ್ಟಲ್ಲಯ್ಯ ನೀನು ಅಂತಾರೆ. ಯಾಕೆ? ಇದ್ರ ಪರವಾಗಿ ನೀನು ಬಿಟ್ಬಿಟ್ಟು ಭಗವಂತನ ಧ್ಯಾನ ಮಾಡಿ ನೀನು ಮೋಕ್ಷ ಕೊಡೋಗ್ತಾ ಇದ್ದಲ್ಲಯ್ಯ ಅಂತಾನೆ. ಯಾಕೆ ಸ್ವಾಮಿ? ಏನಿಲ್ಲ ಅಯ್ಯ, ಒಂದು ಕಾಸು ಕೊಟ್ಬಿಟ್ಟು ದೋಣಿಲಿ ಕೂತಿದ್ರೆ ಈ ದೋಣಿ ಅವ್ನು ತಗೊಂಡಾಗ ಅಲ್ಲಿ ಬಿಟ್ಬಿಡೋನಲ್ಲ, ಇದಕ್ಕೆ ಯಾಕೆ ಕಷ್ಟಪಡ್ಬೇಕಾಗಿತ್ತು ಅಂತಾನೆ. ಏನ್ರಿ ಬುದ್ಧಿ ಇದು? ಅದಕ್ಕೆ ರಾಮಕೃಷ್ಣ ಪರಮಹಂಸ ಅನ್ನೋದು ಅಲ್ವೇನ್ರೇ? ಅವರು ಇದೆಲ್ಲ ತುಂಬಾ ಚೆನ್ನಾಗಿ ಅನುಭವಗಳು ಹೇಳ್ತಾರೆ. ಅವರು ಯಾರೋ ರಾಮಕೃಷ್ಣ ಪರಮಹಂಸ ಹೇಳಿದ್ದಾರೆ ಅಂತ ಕಾಣುತ್ತೆ. ಇರ್ಲಿ, ಇಲ್ಲಿ ಬೇರೆ ತರ ಬಂದಿದೆ, ಅದು ಬೇರೆ ಇರಲಿ. ಇನ್ನು ದೃಶ್ಯ, ಅವನು ಪೂಜಿಸುವ ವಿಗ್ರಹವನ್ನು ದಿನನಿತ್ಯ ನೋಡಿ ಅದು ಮನಸ್ಸಿನೊಳಗೆ ಹಾಗೆಯೇ ನಿಲ್ಲುತ್ತದೆ. ನೀವು ಕನ್ನಡಿಯ ಮುಂದೆ ನಿಂತು ಕಣ್ಣು ಮಿಟುಕಿಸದೆ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದರೆ ನೀವು ಮಾಯ ಆಗುತ್ತೀರಿ. ನಿಮ್ಮ ಶರೀರ ಆ ಕನ್ನಡಿಯಲ್ಲಿ ಕಾಣಿಸುವುದಿಲ್ಲ, ಆದರೆ ನೀವು ಅಲ್ಲೇ ನಿಂತಿರುತ್ತೀರಿ. ನಂತರ ಕಣ್ಣಿನ ರೆಪ್ಪೆ ಅಲ್ಲಾಡಿಸಿದರೆ ನಿಮ್ಮ ಶರೀರ ಕಾಣಿಸುತ್ತದೆ. ಅದೇ ರೀತಿ ಅವನು ಪೂಜಿಸುವ ದೈವ ದೃಶ್ಯ ಪಿಶಾಚಿಯ ಮೂಲಕ ಅವನಿಗೆ ಕಾಣುವುದು. ಅದು ಮಾತಾಡಿದಂತೆ ನೋಡುವಂತಹ ಕಣ್ಣು, ಭ್ರಮೆಯ ಚಿತ್ರಗಳು ಜೀವಂತವಾಗಿ
ಕಾಣುವ ರೀತಿಯಾಗುತ್ತದೆ. ಆಗ ಅವನು ತನಗೆ ದರ್ಶನವಾಯಿತು, ಆ ದೈವದ ಜೊತೆ ನಾನು ಮಾತನಾಡಿದೆ ಎಂಬ ಭ್ರಮೆಯೇ ಅವನಿಗೆ ಸತ್ಯವಾಗಿ ತೋರುವುದು ಅಂತ ಕಾಣುತ್ತೆ. ಸತ್ಯವಾಗಿ ತೋರುವುದು. ಈ ಅನುಭವ ಯಾವಾಗಲೂ ಶಾಶ್ವತವಾಗಿರುವುದಿಲ್ಲ, ಕ್ಷಣಿಕ ಮಾತ್ರ. ಅಷ್ಟರಲ್ಲಿ ಆ ಸಾಧಕ ದೇವರಾಗುತ್ತಾನೆ. ಜನರಿಂದ ಪೂಜಿಸಿಕೊಂಡು ಆ ಸಾಧಕ ದೊಡ್ಡ ಸ್ವಾಮಿಯಾಗಿ ಮೆರೆಯುತ್ತಾನೆ. ಅಥವಾ ಅವನು ಊಹಿಸಿಕೊಂಡು ಕೆಲವು ಪ್ರಶ್ನೆಗಳಿಗೆ, ಜನರು ಕಷ್ಟ ಸುಖಗಳಿಗೆ ಪರಿಹಾರವನ್ನು ಸುಳ್ಳಿನಿಂದ ಹೇಳಿದರು. ಅದನ್ನು ಅವರು ಹೇಳಿದ ಪರಿಹಾರ ಎಂದು ಜನರು ನಂಬುವರು. ಇದು ಒಂದು ಸಾಧನೆ ಅಷ್ಟೇ. ಅವರು ದೇವರುಗಳಾಗುವುದಿಲ್ಲ. ಕಲ್ಪನೆ ಭ್ರಮೆಯಿಂದ ಹೊರಬರಲಾರದೆ ಇರುವರು. ಇದನ್ನೇ ಉಪಯೋಗಿಸಿಕೊಂಡು ನಾನಾ ಕಾರ್ಯಗಳನ್ನು ಮಾಡಿ ಜನರನ್ನು ನಂಬಿಸುವರು. ಪಾಪ, ಇದು ಜನರ ನಂಬಿಕೆ ಅಷ್ಟೇ ಅಂತ ಹೇಳ್ಬಿಟ್ಟ. ನೆಕ್ಸ್ಟ್ ಬಿಡಿ, ಇದರಲ್ಲಿ ಅಡಗಿರುವ ಸೂಕ್ಷ್ಮ ವಿಷಯ ಏನು ಅಂತ ಹೇಳ್ತಾನೆ ಅವನು. ಯಾವುದೋ ಈ ದೇವರು ಅನ್ನೋದಿದೆಯಲ್ರಿ, ಯಾವ ರೀತಿ ಅಡಗಾಗಿದೆ, ಸೂಕ್ಷ್ಮ ವಿಷಯ ಏನು ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಅವನು? ರಸ ಉತ್ಪತ್ತಿಯಾಗಿ ಭಾವಕ್ಕೆ ಸೇರುವುದು. ಹೌದೇನ್ರೆ? ಭಾವ ಹೊರ ಪ್ರಪಂಚದಲ್ಲಿ ಇರುವ ಧ್ಯಾನಿಸುವ ದೇವರು ಅಥವಾ ನಾಮಸ್ಮರಣೆಯು ಜ್ಞಾನಕ್ಕೆ ಬೆರೆತು ಅದು ಮತ್ತೆ ಹಿಂತಿರುಗಿ ಮನಸ್ಸಿನೊಳಗೆ ಪ್ರವೇಶಿಸುವುದು. ಮನಸ್ಸು ಅದರ ಸ್ವರೂಪ ಪಡೆದು ಮತ್ತೆ ಹೊರ ಪ್ರಪಂಚದ ಭಾವಕ್ಕೆ ಸೇರುವುದು ಮತ್ತು ಆ ಜ್ಞಾನ ಚಿತ್ತದ ಬಳಿಗೆ ಪ್ರವೇಶಿಸಿ ದೃಶ್ಯ ಧ್ವನಿ ಎರಡನ್ನು ಬುದ್ಧಿಗೆ ಗೋಚರಿಸುವಂತೆ ಮಾಡುತ್ತದೆ. ಬುದ್ಧಿಯಿಂದ ಜ್ಞಾನಕ್ಕೆ ಬಂದು ಬಲಮೆದುಳಿನ ಒಳಗೆ ಪ್ರವೇಶಿಸುವುದು. ಚಿತ್ರ 4, ಆಮೇಲೆ ಹೇಳ್ತೀನಿ, ಫೋಟೋಗಳೆಲ್ಲ ಹಾಕ್ತೀನಲ್ಲ. ಎಡಮೆದುಳು, ಲೌಕಿಕ ಮೆದುಳು, ಬಲಮೆದುಳು, ಆಧ್ಯಾತ್ಮಿಕ ಮೆದುಳು. ಆಗ ಅವನಿಗೆ ಭೂತ ವರ್ತಮಾನ ಕಾಲ ಭವಿಷ್ಯತ್ ವಿಷಯ ಹೇಳುವನು. ಅವನಿಗೆ ಉದ್ಭವಿಸುವ ಪ್ರಶ್ನೆಗೆ ಅವನಲ್ಲೇ ಉತ್ತರ ಬರುತ್ತದೆ ಅಷ್ಟೇ ಹೊರತು ಇದು ಯಾವ ಮಾಯೆಯ ವಿದ್ಯೆ ಅಲ್ಲ. ದೇವರು ಕಾಣಿಸುತ್ತಾನೆ, ಮಾತನಾಡುತ್ತಾನೆ ಎಂಬುದು ಎಲ್ಲ ಅವನ ಭ್ರಮೆ, ಕಲ್ಪನೆಯ ಜೀವನ ಅಷ್ಟೇ. ಇದು ತಾತ್ಕಾಲಿಕ. ಯೋಗಿಯ ಒಳ ಮನಸ್ಸು ಅಂತ ಹೇಳ್ತಾನೆ. ಇದು ದೇವ್ರ ವಿಷಯ ಹೇಳ್ತಾನೆ ಅಷ್ಟೇ, ಇನ್ನೇನಿಲ್ಲ. ಇದು ಪರ್ಮನೆಂಟ್ ಅಲ್ಲ, ಟೆಂಪರವರಿ. ಇದು ಅನುಭವ ಆಗತ್ತೆ, ಇಲ್ಲ ಅಂತಲ್ಲ. ದೇವ್ರ ಅನುಭವ ಆಗತ್ತೆ. ನಿನ್ನ ಪ್ರಶ್ನೆ ನಿನ್ನಲ್ಲೇ ಉದ್ಭವ ಆಗತ್ತೆ, ನಿನ್ನಲ್ಲೇ ಉತ್ತರ ಸಿಗತ್ತೆ ಅನ್ನೋ ಅರ್ಥದಲ್ಲಿ ಈ ದೇವ್ರ ಒಂದು ವಿಷಯ ಬಂದಿದೆ. ಮುಂದೆ ಏನ್ ಬರುತ್ತೆ ನಾವು ನೋಡೋಣ. ಇನ್ನು ಯೋಗಿಯ ಒಳಮನಸ್ಸು ಅಂತಾನೆ, ನೋಡ ಏನದು ಅಂತ. ಅಂದ್ರೆ ಹೊರಮನಸ್ಸು ಒಳಮನಸ್ಸು ಅಂತಿರುತ್ತೆ. ಯೋಗಿಯ ಒಳಮನಸ್ಸು ಏನು ಅಂತ ಹೇಳ್ತಾನೆ. ಸಾಧನೆ ಮೂಲಕ ಕುಂಡಲಿನಿ ಶಕ್ತಿಯನ್ನು ಚಕ್ರಗಳಲ್ಲಿ ಹರಿಸಿ, ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ. ನೋಡಿ, ಈ 6 ಚಕ್ರಗಳ ಸೂಕ್ಷ್ಮ ರೂಪದಲ್ಲಿ ಇರುವ ಚಕ್ರಗಳು. ಇದು ಕಣ್ಣಿಗೆ ಕಾಣಿಸುವುದಿಲ್ಲ. ಮತ್ತೆ ಇದಕ್ಕೆ ಜ್ಞಾನಿಗಳು ಏಕೆ ಚಕ್ರವೆಂದು ತಿಳಿಸಿದರು? ಅದು ಅವರ ಸುಷುಪ್ತಿ ಅವಸ್ಥೆಯ ಧ್ಯಾನದಲ್ಲಿ ತಮ್ಮ ಶರೀರದ ಒಳಗಡೆ ನಡೆಯುವ ಕ್ರಿಯೆಯನ್ನು ಒಳಮನಸ್ಸಿನ ಕಣ್ಣಿನಿಂದ ನೋಡುವ ಜ್ಞಾನ ಪ್ರಾಪ್ತವಾಗಿರುತ್ತದೆ ಅಂತಂತಾನೆ. ಸುಷುಪ್ತಿ ಅದು ಅವರ ಅನುಭವದ ದೃಷ್ಟಿಯಲ್ಲಿ ಹೇಳಿರುವರು. ಮತ್ತೆ ಕುಂಡಲಿನಿ ಶಕ್ತಿ ಹಾವಿನಂತೆ ಇರುವ ಬುಸುಗುಟ್ಟುವಿಕೆಯ ಶಬ್ದ ತಿಳಿಯುವುದು. ಆದುದರಿಂದ ಈ ವಿಷಯ ತಿಳಿಸಿರುವುದಿಲ್ಲ. ನೀವು ಸಾಧನೆಯ ಉತ್ತುಂಗ ಮಟ್ಟಕ್ಕೆ ತಲುಪಿದಾಗ ಈ ಅನುಭವವಾಗುವುದು ಎಂದು ಪುರುಷರಿಗೆ ಮಾತ್ರ. ಇನ್ನು ಈ ಚಕ್ರಗಳ ಅನುಭವ ಆದ ಮೇಲೆ ರಸಾಯನ ಧ್ಯಾನ ಸಾವಧಾನ ಕ್ರಿಯೆಯಲ್ಲಿ ನಡೆಯಬೇಕು ಎಂದು ಯೋಗಿಗಳು ಹೇಗೆ ಅಂದರು? ಅಂದರೆ ಇದರಲ್ಲಿ ನಾಳವಿರುವುದು. ಒಂದು ಇಟ್ಕೊಡ್ತಾನೆ, ಒಂದು ಫಿಗರ್ ಇದೆ, ಆ ಫಿಗರ್ ಮೂಲಕ ಇದನ್ನ ಹೇಳ್ತಾ ಇದ್ದಾನೆ. ಅದನ್ನ ಆ ಫಿಗರ್ ಆಮೇಲೆ ಹಾಕ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಇದರಲ್ಲಿ ನಾಳವಿರುವುದು. ಒಂದು ತಾವರೆ ಮೊಗ್ಗು ಮತ್ತು ತಾವರೆ ಹೂವು ಇರುವುದು. ನಂತರ ಅದರ ದಳಗಳಿಗೆ ಒಂದು ಚಿತ್ರವಿರುವುದು. ಅದು ನಾಳದ ಕೊನೆಯಲ್ಲಿ ಒಂದು ಆಕೃತಿ ಇರುವುದು. ಚಿತ್ರ 1 ಅಂತಾನೆ. ಅದು ಒಳಮನಸ್ಸಿನ ಆಕೃತಿ. ಅದನ್ನೇ ಒಳಮನಸ್ಸಿನಿಂದ ಕೂಡಿರುವ ಮನಸ್ಸು ಎಂದು ಕರೆಯುತ್ತೇವೆ. ಇದರ ವಿಷಯ ಯಾರೂ ತಿಳಿಸಿರುವುದಿಲ್ಲ. ಇದು ಅವರವರ ಅನುಭವದಲ್ಲಿ
ದೊರೆವ ಜ್ಞಾನ ಮತ್ತು ಇಂತಹ ವಿಷಯ ಹಲವರಿಗೆ ತಿಳಿದಿರುವುದಿಲ್ಲ. ಅಂದರೆ ಅಂತಹ ಸಾಧನೆ ಹಂತಕ್ಕೆ ಹೋಗಿರುವುದಿಲ್ಲ ಎಂದು ತಿಳಿಯಬೇಕು. ಈ ಒಳಗಣ್ಣಿನ ಮೂಲಕ ಎಲ್ಲ ಜ್ಞಾನದ ಅನುಭವ ಪಡೆಯಲು ಸಾಧ್ಯವಾಗಬಹುದು. ಇದರ ಪ್ರಯಾಣ ಬೆಳಕಿನಲ್ಲಿ ನಡೆಯುವುದು. ಇದು ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಇರುತ್ತದೆ. ಇದು ಅತಿ ಸೂಕ್ಷ್ಮ ಎಂದರೆ ಯಾರಿಗೂ ಕಾಣಿಸುವುದಿಲ್ಲ. ಸಾಧನೆಯ ಧ್ಯಾನದಲ್ಲಿ ಮಾತ್ರದಲ್ಲಿ ನೋಡಬಹುದು. ಇದರ ವಿಷಯ ಪ್ರಯಾಣದ ವಿಷಯ ಹಿಂದೆ ಓದಿರುವಿರಿ. ಇದು ಎದೆಯ ಮಧ್ಯಭಾಗದಲ್ಲಿ ಇರುವುದು. ಇದು ಹೇಗೆ ತನ್ನ ಕರ್ಮದಲ್ಲಿ ತೊಡಗುವುದು ಎಂದರೆ ಜ್ಞಾನಿಯು ಸಾಧನೆಯ ಮೂಲಕ ಪಂಚಭೂತದಿಂದ ಶಕ್ತಿ ಪಡೆದು ತನ್ನಲ್ಲಿರುವ ಸತ್ವರಜೋ ತಮೋ ಗುಣಗಳನ್ನು ತ್ಯಜಿಸಿ ಅರ್ಷಡ್ ವರ್ಗ ಜಯಿಸಿ ಒಂದು ಅದ್ಭುತ ಶಕ್ತಿ ಪಡೆಯುತ್ತಾನೆ. ಚಿತ್ರ 4 ಆಮೇಲೆ ಹಾಕ್ತೀನಿ ಅದನ್ನ. ಆ ಶಕ್ತಿಯೇ ಜ್ಞಾನದಿಂದ ಬುದ್ಧಿಗೆ, ಬುದ್ಧಿಯಿಂದ ಚಿತ್ತಕ್ಕೆ, ಚಿತ್ತದಿಂದ ಮನಸ್ಸಿಗೆ, ಮನಸ್ಸಿನಿಂದ ಭಾವಕ್ಕೆ, ಭಾವದಿಂದ ರಸಕ್ಕೆ ಹರಿಯುತ್ತದೆ. ನೋಡಿ ಇದು ಎಷ್ಟು ವಿಚಿತ್ರ. ಜ್ಞಾನಿ ಪಡೆಯುವ ಮೊದಲು ರಸಭಾವ, ಮನಸ್ಸು, ಚಿತ್ತ, ಬುದ್ಧಿ, ಜ್ಞಾನ ಈ ರೀತಿ ನಡೆಯುವ ಕ್ರಿಯೆ ಅದಲು ಬದಲಾಗುವುದು. ಇದು ವಿಚಿತ್ರ. ನಂತರ ಈ ಕರ್ಮದಿಂದ ಹೊರಬರುವನು. ನಂತರ ಒಂದು ಶಕ್ತಿಯ ಕಿರಣ, ಅದೊಂದು ಫೋಟೋ ಇದೆ, ಆಮೇಲೆ ಹಾಕ್ತೀನಿ. ಉದ್ಭವ ನೇರವಾಗಿ ಆಕಾಶ ಮಾರ್ಗದಿಂದ ಅದ್ಭುತ ಶಕ್ತಿ. ಇದಕ್ಕೆ ಸ್ವರೂಪ ಇರುವುದಿಲ್ಲ. ಇದು ಎದೆಯೊಳಗಿನ ಪ್ರವೇಶಿಸಿ ಒಳಗಿರುವ ಸೂಕ್ಷ್ಮ ರೂಪದಲ್ಲಿರುವ ತಾವರೆ ಮೊಗ್ಗಿನ ಮೇಲೆ ಬೀಳುವುದು. ಆಗ ಆ ಮೊಗ್ಗಿಗೆ ತಾವರೆ ಅರಳುವುದು. ನಂತರ ಅದರ ದಳಗಳು ಹರಡುವುದು. ಅದೇ ಕೆಲವರು ಹಾಡ್ತಾರೆ ಗೊತ್ತಾ, ಒಂದು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ ಅಂತ ಹಾಡ್ತಾರೆ, ನೀವು ಕೇಳಿರ್ಬೇಕಲ್ವಾ. ಆ ರೀತಿ ಅದರಂತೆ ಆ ದಳದ ನೆರಳಿನ ಮೂಲಕ ಪ್ರಸರಿಸುವ ಕಿರಣ ನೆರಳಿನಂತೆ ಕಪ್ಪಾಗಿ ಒಂದು ಸೂಕ್ಷ್ಮ ರೂಪ ಪಡೆಯುವುದು. ಅದೇ ಒಳಮನಸ್ಸು. ಅದು ಫೋಟೋ ಆಮೇಲೆ ಹಾಕೋಣ ಎಂದು ಹೇಳಬಹುದು. ಆದರೆ ಇದಕ್ಕೆ ನೋಡುವ ಶಕ್ತಿ ಇರುವುದಿಲ್ಲ. ಕಮಲದ ಅಡಿಯಲ್ಲಿ ಇರುವ ದಳದ ನಾರಿನಿಂದ, ಅಂದರೆ ನಾರಾಯಣ ಎಂದು ಹೇಳಿರುವರು ಬ್ರಾಕೆಟ್ ಅಲ್ಲಿ, ಜಲದಿಂದ ಸೃಷ್ಟಿಯಾದ ನಾರಾಯಣ ಶಕ್ತಿಯೊಂದು ಹರಿದು ಅದು ಮನಸ್ಸಿನಲ್ಲಿ ಪ್ರವೇಶಿಸಿದಾಗ ಅದಕ್ಕೆ ಕಾಣುವ, ನೋಡುವ, ಒಬ್ಬರನ್ನು ಅರಿಯುವ ಶಕ್ತಿ ಆ ಮನಸ್ಸಿಗೆ, ಅಂದರೆ ಒಳಮನಸ್ಸಿಗೆ ಬರುವುದು. ಇದು ಎಲ್ಲಿ ಬೇಕಾದರೂ ಪಯಣ ಮಾಡುವ ಶಕ್ತಿಯನ್ನು ಹೊಂದಿದ್ದು ಸಂಚರಿಸಿ ಅಲ್ಲಿ ಇರುವ ಜ್ಞಾನ ಪಡೆಯುತ್ತದೆ. ಈ ಹಂತದಲ್ಲಿ ಯಾವ ಕ್ರಿಯೆಯಾಗಲಿ ಯಾವ ಶಕ್ತಿಯಾಗಲಿ ಶರೀರಕ್ಕೆ ಇರುವುದಿಲ್ಲ. ಶರೀರ ಇಲ್ಲಿ ಜಡವಾಗಿ ಬಿದ್ದಿರುತ್ತದೆ. ಈ ಹಂತದಲ್ಲಿ ಶರೀರಕ್ಕೂ ಈ ಕ್ರಿಯೆಗೂ ಸಂಬಂಧವಿರುವುದಿಲ್ಲ. ಈ ಹಂತದಲ್ಲಿ ಆ ಶರೀರವು ಯಾವುದಾದರೂ ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡುತ್ತಾನೆ, ಅಂದರೆ ಸಾಧಕ ಧ್ಯಾನ ಮಾಡ್ತಾನೆ. ಕೆಲವು ಸಾಧಕರು ಪುನಃ ಅಲ್ಲಿಂದ ಬರಬಹುದು, ಇಲ್ಲ ಅದರ ಅನುಭವದಲ್ಲಿ ಸೇರುವರು, ಅಂದರೆ ಮುಗಿಸುವರು. ಇದು ಯೋಗಿಗಳ ಗುಟ್ಟು, ಪರಾವಿದ್ಯೆಯ ರಹಸ್ಯ ಅಷ್ಟೇ ಅಂತಂತಾನೆ. ನೆಕ್ಸ್ಟ್, ಇನ್ನು ಸಾಮಾನ್ಯ ಮನುಷ್ಯರಲ್ಲಿ ಈ ಒಳಗಣ್ಣು ಒಳಮನಸ್ಸು ಇರುವುದಿಲ್ಲವೇ? ಇದೆ. ಹೇಗೆ ಅಂದರೆ ಎಡಮೆದುಳು ಮತ್ತು ಬಲಮೆದುಳು ಬಗ್ಗೆ ಹಿಂದೆ ತಿಳಿಸಿರುವಂತೆ ಎಡಮೆದುಳು ಹೊರಮನಸ್ಸಿನ ಜ್ಞಾನ. ಈ ಮನಸ್ಸು ನಡೆಸಿದಂತೆ ಎಲ್ಲರೂ ನಡೆಯುತ್ತಾರೆ. ಕೆಲವು ಸಲ ಯಾವುದಾದರೂ ಕೆಲಸ ಮಾಡಬೇಕಾದರೆ ಆ ಕೆಲಸ ಮಾಡಬೇಡ ಎಂದು ಒಂದು ಎಚ್ಚರಿಕೆಯ ಧ್ವನಿ ನಿಮಗೆ ಕೇಳಿಸುವುದು. ನಿಮ್ಮೊಳಗೆ ನೀವು ಗಮನ ಕೊಡದೆ ಆ ಕೆಲಸ ಮಾಡಿದಾಗ ನಿಮಗೆ ಕಷ್ಟ ಬಂದು ಕಾಟ ಕೊಡುವುದು. ಆ ಎಚ್ಚರಿಕೆಯ ಮಾತು ನಿಮಗೆ ಕೊಡುವುದು. ಅದು ಒಳಮನಸ್ಸು ಹೇಳುತ್ತೆ ರೀ, ಇಂಥ ಕೆಲಸ ಮಾಡ್ಬೇಕಾದ್ರೆ ಒಳಮನಸ್ಸು ಹೇಳೋದು ಗೊತ್ತಾ, ನೀನು ಹೋಗ್ಬೇಡ, ನೀನೊಂದು 5 ನಿಮಿಷ ಬಿಟ್ಟು ಹೋಗು ಅಂತ ಹೇಳುತ್ತೆ. ಕೆಲವು ಸರಿ ಏನೋ ಒಳಮನಸ್ಸು ಮಾತ್ರ ಸತ್ಯ ಹೇಳುತ್ತೆ, ನಾವು ಕೇಳಲ್ಲ ಅದನ್ನ. ಆ ಕೇಳದೆ ಇದ್ದಾಗ ಏನಾಗತ್ತೆ ಅಂತ ಹೇಳ್ತೇವೆ ಅಷ್ಟೇ. ಬಲಮೆದುಳಿನಲ್ಲಿರುವ ಶಕ್ತಿ ನೀವು ಆಗ ಇದಕ್ಕೆ ಗಮನ ಕೊಟ್ಟಿರುವುದಿಲ್ಲ ಅಂತಂತಾನೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಎಲ್ಲಿಗೋ ಹೊರಟಿರುವಿರಿ, ಸ್ವಲ್ಪ ಹೊತ್ತು ಬಿಟ್ಟು ಹೊರಡು ಎಂದು ಯಾವುದೋ ಹೇಳಿದಂತೆ ಒಳಮನಸ್ಸಿನಿಂದ ಹೇಳುವುದು. ನೀವು ಗಮನ ಕೊಡದೆ ಪಯಣ ಮಾಡಿದಾಗ ನಿಮಗೆ ಕೆಟ್ಟ ಪರಿಣಾಮ ಬೀರುವುದು ನಿಮ್ಮ ಗಮನಕ್ಕೆ ಅಥವಾ ಎಲ್ಲರೂ ಅನುಭವಕ್ಕೆ ಬಂದಿರಬಹುದು. ಅಂದರೆ ಪ್ರಾರಬ್ಧ ಕರ್ಮ ನಡೆಸುವುದು, ನೀವು ಮಾಡಿದ ಪುಣ್ಯ ಪಾಪ ಫಲದ ಕರ್ಮವು ನಡೆಸುವ ರೀತಿ ಈ ಎಡಮೆದುಳು. ಬಲಮೆದುಳು ಕರ್ಮ
ಫಲದ ಅನುಭವ, ಎಳಮೆದುಳಿನ ಕೆಲಸ. ಪುಣ್ಯದ ಜ್ಞಾನದ ಅಂಶ ಕೊಡುವುದು. ಪುಣ್ಯದ ಬಲಮೆದುಳು ಅಷ್ಟೇ, ಅಂದರೆ ಪುಣ್ಯದ ಬಲಮೆದುಳಂಥದ್ದು. ಎಳಮೆದುಳು ಕರ್ಮದ್ದು ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಳಮೆದುಳಿನ ಕೆಲಸ ಪುಣ್ಯದ ಜ್ಞಾನದ ಅಂಶ ಕೊಡುವುದು. ಪುಣ್ಯದ ಬಲಮೆದುಳು ಅಷ್ಟೇ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ ಅಂತ ಅವ್ರು ಹೇಳಿದ್ದಾರೆ, ದಾಸ ಹೇಳಿದ್ದಾರೆ. ಇನ್ನು ಸುಖ ಸಂಸಾರದಿಂದ ಕೂಡಿದ ಶ್ರೀಮಂತ ಅಂದರೆ ಪುರಂದರದಾಸ ಕಥೆ ಹೇಳ್ತಾರೆ. ಬೇಡ ಬಿಡಿ, ಇಲ್ಲಿ ಬೇಡ. ಇಲ್ಲಿ ನೋಡಿ, ವಿಷ್ಣುವಿನ ವಿಗ್ರಹದಲ್ಲಿ ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ, ಇನ್ನೊಂದು ಫಿಗರ್ ಕೊಟ್ಟಿದ್ದೀನಿ. ಆ ಫಿಗರಲ್ಲಿ ನಾ ಹೇಳ್ತೀನಿ, ಇದು ಹೊರಮನಸ್ಸು ಮತ್ತು ಒಳಮನಸ್ಸಿನ ವಿಷಯ. ನೋಡಿ, ವಿಷ್ಣುವಿನ ವಿಗ್ರಹದಲ್ಲಿ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಕು ಚಿತ್ರಿಸಿರುವರು ಹಿರಿಯರು. ಮತ್ತು ಇನ್ನೊಂದು ನಾಣ್ಣುಡಿಯಿಂದ ಶಂಕುವಿನಿಂದ ಬಂದರೆ ಮಾತ್ರ ತೀರ್ಥವೆಂದು ಎಲ್ಲರೂ ಹೇಳುವರು. ಅಂದರೆ ದೊಡ್ಡವರು ಮಾತು ಮಕ್ಕಳು ಕೇಳದಿದ್ದರೆ, ಯಾರಾದರೂ ಗುರುಗಳು ಅದೇ ಮಾತನ್ನು ಹೇಳಿದಾಗ ಅವರು ಅದರಂತೆ ನಡೆದರೆ ಆಗ ಬರುವ ಮಾತು ಶಂಕುವಿನಿಂದ ಬಂದರೆ ತೀರ್ಥ ಎಂದು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅದ್ರ ವಿಷಯ ಹೇಳ್ತಾನೆ. ಹೇಗೆ ಅಂತಂದರೆ, ಸ್ತ್ರೀಯರಲ್ಲಿ ಉದ್ಭವವಾಗುವ ಕುಂಡಲಿನಿ ಶಕ್ತಿ ಅಂದರೆ ಆ ಮುಖಪುಟ ನೋಡಿದ್ರಲ್ಲ, ಆ ಮುಖಪುಟದನ್ನ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು, ಯಾವ ರೀತಿ ಅಂತ ಹೇಳ್ತಾನೆ ಅದನ್ನು. ಈ ಶಂಕು ಅವರಿಗೆ ಮೂಲ ಅಂಡಾಶಯ ಕೆಳಗೆ ಒಂದು ಶಕ್ತಿ ಉದ್ಭವಿಸಿ ಅದು ರಸವಾಗಿ ಪರಿವರ್ತನೆಯಾಗಿ ಆದ ಶಂಕುವಿನಿಂದ ಕೆಳಗೆ ಬರುವ ಹನಿಯ ಶ್ರೇಷ್ಠವಾದ ರಸ, ಅದೇ ಸೃಷ್ಟಿಗೆ ಕಾರಣವಾದ ಶಕ್ತಿಯ ರಸಧಾರೆ. ಅದಕ್ಕೆ ತೀರ್ಥಕ್ಕಿಂತ ಶ್ರೇಷ್ಠವಾದ ಗುಣವಿರುವುದು. ದೇವರ ತೀರ್ಥದಲ್ಲಿ ಪಂಚಕರ್ಪೂರ ತುಳಸಿ ಬೆರೆಸಿರುತ್ತಾರೆ. ಅದರ ರುಚಿ ವಿಚಿತ್ರ. ಆದರೆ ಶಂಕುವಿನ ಈ ರಸಧಾರೆ ಸೃಷ್ಟಿಗೆ ಮೂಲ ಅಂತಂತಾನೆ. ಅಂದರೆ ನಾವು ಸೃಷ್ಟಿ ಆಗ್ತೀವಲ್ರಿ, ಆ ವಿಷಯವಾಗಿ ಇದು ಹೇಳ್ತಾ ಇದ್ದಾರೆ, ಇನ್ನೇನಿಲ್ಲ. ಸೃಷ್ಟಿ ಆರಂಭ ಅದೇ ಶಂಕುವ ಸ್ಥಿತಿಗೆ ಕಾರಣ. ಅದೇ ಶಂಕುವು ಲೈಂಗಿಕ ಕಾರಣ. ಪುರುಷರ ವೀರ್ಯ ರಸಕ್ಕೆ ಸೇರಿ ಒಂದು ಅದ್ಭುತ ರಸಧಾರೆಯ ಶಕ್ತಿಯ ಈ ಶಂಕುವಿನಿಂದ ಉದ್ಭವವಾಗಿ ಅದೇ ಗರ್ಭದಲ್ಲಿ ಹರಿಯುವ ಶಕ್ತಿಯಾಗಿ ಪರಿವರ್ತನೆಯಾಗಿ ಸೃಷ್ಟಿಯಾಗುವ ಒಂದು ರಸವು ಅಂಡವಾಗಿ, ಪಿಂಡವಾಗಿ, ಬ್ರಹ್ಮಾಂಡವಾಗುವ ಶಕ್ತಿಯ ಕೇಂದ್ರ ಬಿಂದು ಈ ಶಂಕು. ಇದೇ ಸ್ತ್ರೀಯರಿಗೆ ಇರುವುದು. ಪುರುಷರಂತೆ ಚಕ್ರವಿಲ್ಲ. ಶಂಕುವಿನ ಶಕ್ತಿಯಲ್ಲಿ ಆತ್ಮಶಕ್ತಿಯನ್ನು ಪಡೆದಿರುತ್ತಾರೆ. ಸ್ತ್ರೀ ಆದುದರಿಂದ ಮಾತೃದೇವೋಭವ ಎಂದು ಕರೆಯುತ್ತಾರೆ. ರಸ, ಯಾನ, ಧ್ಯಾನ, ಸಾವಧಾನ ಮೂಲವೇ ಈ ಶಂಕು. ಅದನ್ನೇ ನಾವು ಪರಾಶಕ್ತಿ, ದೇವಿ, ತಾಯಿ ಎಂದು ಕರೆಯುತ್ತೇವೆ. ಇನ್ನು ಬೆನ್ನು ಮೂಳೆ ವಿಷಯ ನೋಡೋಣ. ಬೆನ್ನು ಮೂಳೆ ಅದು ಫಿಗರ್ ಇದೆ, ಆಮೇಲೆ ಹಾಕ್ತೀನಿ ಅದನ್ನು. ಅದರ ಅಡಿಯಲ್ಲಿ ಇರುವ ಇದೇ ಮೂಳೆ, ಬೆನ್ನಿನ ಮೂಳೆ 33. ಅದರಿಂದ ಹಾದು ಬರುವ ನರಗಳು 33ರಿಂದ 6 ಚಕ್ರಗಳಿಗೆ ವಿಭಾಗ ಮಾಡಬೇಕು. ನಂತರ ಇದಕ್ಕೆ ಕಣ ಎಂದು ಕರೆಯುವರು. ಕಣದ ಶಕ್ತಿ ಅದು 24 ಎಂದು ಹೇಳುವರು. ಅಂದರೆ 33-6 ಚಕ್ರಗಳಿಗೆ ಒಂದೊಂದು ಚಕ್ರಕ್ಕೆ 5.5 ನರ ಸೇರುವುದು, ಅಂದರೆ ರಂಧ್ರಗಳು ಸೇರುತ್ತೆ ಅಂತಂತಾರೆ. ಇನ್ನು 24 ಕಣಗಳು ಅಂದರೆ 6 ಚಕ್ರಕ್ಕೆ 4 ಸೇರುವುದು. ಒಂದೊಂದು ಚಕ್ರಕ್ಕೆ ಎಷ್ಟು ಏನು ಎಂದು ಈ ಕೆಳಗೆ ವಿವರಿಸಿದೆ ನೋಡಿ. ಮೂಲಾಧಾರ ಚಕ್ರ ಅಂತೆ, ಅದಕ್ಕೆ 5.5 + 4 ಕಣ ಸೇರುತ್ತಂತೆ. ಸ್ವಾಧಿಷ್ಠಾನ ಚಕ್ರ 5.5 + 4 ಕಣ ಸೇರುತ್ತೆ. ಮಣಿಪುರದ ಚಕ್ರ 5.5 + 4 ಕಣ ಸೇರುತ್ತಂತೆ. ಅನಾಹತ ಚಕ್ರ 5.5 + 4 ಕಣ ಸೇರುತ್ತಂತೆ. ವಿಶುದ್ಧಿ ಚಕ್ರ 5.5 + 4 ಕಣ ಸೇರುತ್ತಂತೆ. ಆಜ್ಞಾ ಚಕ್ರ 5.5 + 4 ಕಣ ಸೇರುತ್ತೆ ಅಂತಾನೆ. ಆದರೆ ಸಹಸ್ರಾರಕ್ಕೆ ತಲುಪುವ ಶಕ್ತಿ 33 + 24 = 57 ಒಟ್ಟು ಶಕ್ತಿಯಾಗಿ ಸೇರುವುದು. ಇದೇ ಈ ಚಿತ್ರದಲ್ಲಿ
ಒಂದೊಂದು ಅಂದರೆ ಬಲಮೆದುಳಿನಲ್ಲಿ ಎಡಮೆದುಳಿನಿಂದಲ್ಲ, ಅಂದರೆ ಎಡಮೆದುಳಿನಲ್ಲಿ ಎಡಮೆದುಳಿನಿಂದಲ್ಲ. ಈ ಕ್ರಿಯೆಯಲ್ಲಿ ಅದಲು ಬದಲಾಗಿ ಸೂಚಿಸುವ ಶಕ್ತಿ ಇದಾಗಿರುತ್ತದೆ. ಪ್ರಾರಂಭದಲ್ಲಿ ಎಡಮೆದುಳಿನಿಂದ ಬಲಗಡೆ ಇರುವ ಮೆದುಳಿಗೆ ಶರೀರದ ಚಕ್ರಗಳು ಕೆಳಗೆ ಬಂದು ಪುನಃ ಮೇಲೆ ಬಲಭಾಗದಲ್ಲಿ ಸಂಚರಿಸುವುದು. ಈ ಹಂತದಲ್ಲಿ ಬಲಗಡೆಯಿಂದ ಕೆಳಗೆ ಹರಿದು ಎಡಗಡೆಯಿಂದ ಮೇಲಕ್ಕೆ ಹರಿಯುವುದು. ನಂತರ ಪುನಃ ಕೆಳಗೆ ಇರುವ ಒಳಪ್ರಾಣದ ನಾಳಕ್ಕೆ ನಾಡಿಯಿಂದ ಅಂದರೆ ಜ್ಞಾನದ ನಾಡಿಯಿಂದ ಮೇಲ್ಮುಖವಾಗಿ ನೇರವಾಗಿ ಸಹಸ್ರಕ್ಕೆ ಹೋಗಿ ಆ ಶಕ್ತಿ ಸೇರುವುದು. ಇಲ್ಲಿ ಎಡಬಲ ಮೆದುಳಿಗೆ ಕೆಲಸ ಇರುವುದಿಲ್ಲ. ಮೆದುಳಿನ ಕರ್ಮದಲ್ಲಿ ಸಿಗುವ ಜ್ಞಾನ ಕೇವಲ ಅನುಭವ. ಎಡಗಡೆ ಮೆದುಳಿಗೆ ಬಲಗಡೆ ಮೆದುಳಿನಿಂದ ಅನುಭವದ ಜ್ಞಾನ ಸೇರುವುದು ಅಷ್ಟೇ. ಅದರ ಕೊನೆಗೆ ಸಹಸ್ರಾರದಲ್ಲಿ ಪ್ರಾಣವಾಯುವಿನ ಮೂಲಕ ಸಹಸ್ರಾರಕ್ಕೆ ಸೇರುವ ಶಕ್ತಿಯ ಗುಣವಿಲ್ಲದ ಯಾವ ಬಂಧನವಿಲ್ಲದೆ ಯಾವ ಅಂಕೆ ಶಂಕೆ ಇಲ್ಲದೆ ರೂಪಶಕ್ತಿ ಇಲ್ಲದ ಲೌಕಿಕ ಶಕ್ತಿ ಇಲ್ಲದ ಪಾರಮಾರ್ಥಿಕ ಆತ್ಮಶಕ್ತಿಯೊಂದೇ ಇರುವುದು. ಇದೇ ಒಳಗಡೆ ಇರುವ ಒಳ ಮನಸ್ಸಿನ ಪ್ರವೇಶಿಸುವ ಶಕ್ತಿ ಇದಾಗಿರುತ್ತದೆ. ಇನ್ನು ಫಿಗರ್ 8 ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ, ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅದಕ್ಕೆ ತಾಯಿಯ ಕರುಳಿನಿಂದ ಮಗುವಿನ ಕರುಳು ಸೇರಿರುತ್ತದೆ. ಇದೇನು ಅಂದ್ರೆ, ಮಗು ಹೊಟ್ಟೆಲಿರುತ್ತಲ್ರಿ, ತಾಯಿ ಹೊಟ್ಟೆಗೆ, ಆ ತಾಯಿ ಹೊಟ್ಟೆಗೆ ಸೇರಿದಾಗ ಮಗು ಒಳಗಡೆ ಏನಾಗುತ್ತೆ ಅಂದ್ರೆ, ಆ ಕರಳಿದೆಯಲ್ಲ, ಮಗುವಿನ ಕರಳು ಮತ್ತೆ ತಾಯಿ ಕರಳಿದೆಯಲ್ಲ, ತಾಯಿ ಕರಳಿಂದ ಒಂದು ಕೊಳವೆ ತರ ಒಂದು ಇದು ಬಂದಿರುತ್ತೆ. ಅದು ಬಂದು ಮಗುಗೆ ಸೇರಿರುತ್ತದು. ಆಹಾರ ಸ್ವೀಕಾರ ಮಾಡ್ತಾಳಲ್ಲ ತಾಯಿ, ಆಹಾರ ಸ್ವೀಕಾರ ಮಾಡಿದೆ ಅದು ರಸವಾಗಿ ಪರಿವರ್ತನೆ ಆಗಿ ಆ ಕೊಳವೆ ಮೂಲಕ ಆ ಕರಳು ಹರಿದಿರುತ್ತದು. ಕರಳು ಅಟ್ಯಾಚ್ ಆಗಿರುತ್ತೆ ತಾಯಿಗೂ ಮತ್ತೆ ಮಗುಗೂ. ಆ ಕರಳಿನ ಮೂಲಕ ಅದು ಆಹಾರ ಬರುತ್ತೆ. ಅದಕ್ಕೆ ಮಗುಗೆ ಅಂತ ಅರ್ಥ, ಅಷ್ಟೇ, ಏನೇನಿಲ್ಲ. ಅದು ಪರವಾಗಿ ಹೇಳ್ತಾ ಇದ್ದೀನಿ ಏನು ಅಂತ. ಅದಕ್ಕೆ ತಾಯಿಯ ಕರಳಿನಿಂದ ಮಗುವಿನ ಕರಳು ಸೇರಿರುತ್ತದೆ. ಅದರಿಂದ ತಾಯಿ ಆಹಾರ ಸ್ವೀಕರಿಸಿದರೆ ಅದರ ಒಂದು ಅಂಶ ರಸವಾಗಿ ಮಗುವಿಗೆ ಆಹಾರವಾಗುತ್ತದೆ. ಗರ್ಭದಿಂದ ಮಗು ಬಂದಾಗ ತಾಯಿಯ ಕರಳು ಬಳ್ಳಿ ಕತ್ತರಿಸಿ ಆ ಕರುಳಿನ ಬಳ್ಳಿಯ ತುದಿಗೆ ಚರ್ಮದ ದಾರದ ಹೊಲಿಗೆ ಹಾಕಿ ಹೊಟ್ಟೆಯಲ್ಲಿ ಆ ಕರಳಿನ ಬಳ್ಳಿಯ ತುದಿಯನ್ನು ಒಳಗೆ ತಳ್ಳುವರು. ಅದು ಹಿಂದಿನ ಕಾಲದಲ್ಲಿ, ಈಗ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅಷ್ಟೇ. ಅದು ಯಾವಾಗ ನಾ ಹೇಳೋದು ನಿಮ್ಗೆ 60-65 ವರ್ಷದಿಂದ ಹೇಳ್ತಾರೆ ಮಾತಿದು. ಆ ಕರುಳಿನ ಯಾಕೆಂದ್ರೆ ಅವಾಗೆಲ್ಲ ನಾರ್ಮಲ್ ಡೆಲಿವರಿನೇ ಆಗೋದ್ರಿ, ಆಪರೇಷನ್ ಮಾಡಿ ತೆಗೆಯೋದು ಅವೆಲ್ಲ ಬಂದಿರಲಿಲ್ಲ ಆ ಕಾಲದಲ್ಲೆಲ್ಲ. 50-60 ವರ್ಷದಿಂದ ಆಪರೇಷನ್ ಮಾಡಿ ತೆಗೆಯೋದೆಲ್ಲ ಇರಲಿಲ್ಲ. ಇತ್ತೀಚೆಗೆ ಬಂದಿರೋದು ಆಪರೇಷನ್ ಮಾಡಿ ತೆಗೆಯೋದು. ಅವಾಗ ನಾರ್ಮಲ್ ಡೆಲಿವರಿ ಆಗಬೇಕಾಗಿತ್ತು ಹೆಂಗಸರಿಗೆ. ಆ ಕರುಳಿನ ತುದಿಯು ಕಟ್ಟಲ್ಪಟ್ಟಿದ್ದರಿಂದ ಆಹಾರದ ರಸವು ತಾಯಿಯ ಗರ್ಭದಿಂದ ಮೇಲಕ್ಕೆ ಎಡ ಮತ್ತು ಬಲದ 2 ರಂಧ್ರಗಳಿಂದ ಆ ರಸವು ಬಿಳಿ ಮತ್ತು ನೀಲಿಯ ದ್ರವದ ರೂಪದಲ್ಲಿ ತಾಯಿಯ 2 ಸ್ತನಗಳಿಗೆ ಹರಿಯುತ್ತದೆ. ಅದೇ ಮಗುವಿನ ಹಾಲು, ಅದೇ ಅಮೃತ ಅಷ್ಟೇ. ಅಲ್ಲದೆ ನಮ್ಮ ಕೈ ಬೆರಳುಗಳಿಗೂ ಪಂಚಕೋಶಕ್ಕೂ ಅರಿಷಡ್ವರ್ಗಳಿಗೂ ನವಗ್ರಹಗಳಿಗೂ ಚಕ್ರಗಳಿಗೂ ನವರಸಗಳಿಗೂ ಇರುವ ಸಂಬಂಧ ಇದೆ. ಸ್ವಲ್ಪ ತಿಳಿಯಲು ಪ್ರಯತ್ನಿಸೋಣ ಅಂತಂತಾನೆ. ಏನು ಅಂದ್ರೆ, ತಾಯಿ ಇರ್ತಾಳಲ್ರಿ, ತಾಯಿಗೆ ಏನಾಗುತ್ತೆ, ಕರಳಿಂದ ಆಹಾರ ಹೋಗ್ತಾ ಇರುತ್ತಲ್ವ ಮಗುಗೆ, ಆ ಕರಳು ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ಕಟ್ ಮಾಡಿಬಿಟ್ಟು ಅದನ್ನ ಹೊಲಿಗೆ ಹಾಕ್ಬಿಟ್ಟು ಒಳಗಡೆ ತಳ್ಬಿಡ್ತಾರೆ ಕರಳಲ್ವಾ. ಇವಳು ಆಹಾರ ಸ್ವೀಕಾರ ಮಾಡ್ತಾಳಲ್ಲ ಹೆರಿಗೆ ಆದ್ಮೇಲೆ, ಆಹಾರ ಸ್ವೀಕಾರ ಮಾಡಿದಾಗ ಆ ಆಹಾರದಲ್ಲಿ ದ್ರವ ಒಂದು ಉತ್ಪತ್ತಿ ಆಗತ್ತೆ ಅವಳಿಗೆ. ಈ ಡೆಲಿವರಿ ಆಗಿ ಮಕ್ಕಳಾದ ತಕ್ಷಣನೇ ಅದು ದ್ರವ ಉತ್ಪತ್ತಿ ಆಗತ್ತೆ ರೀ. ಆ ದ್ರವಕ್ಕೆ ಹಾಲು ಅಂತ ಕರಿತೀವಿ ಅಷ್ಟೇ ನಾವು. ಆ ಹಾಲು ಇದೆಯಲ್ಲ ಅದಕ್ಕೆ ಹಾಲು ಅಂತ ಕರೀತಾನೆ ಅಷ್ಟೇ, ಇನ್ನೇನಿಲ್ಲ. ಆ ದ್ರವ ಉತ್ಪತ್ತಿ ಆಗೋದು ಎಲ್ಲಿ ಹೋಗ್ಬೇಕು? ಅವಳು ಆಹಾರ ಸ್ವೀಕಾರ ಮಾಡಿ ದ್ರವ ಆಗಿ ಅದು ರಸವಾಗಿ ಅದು ಇದಕ್ಕೆ ಹೋಗ್ತಾ ಇತ್ತು, ಯಾವುದೋ ಮಗು ಕರಳಿಗೆ ಹೋಗೋದಲ್ವೇನ್ರೆ. ಈಗ ಅದು ಉತ್ಪತ್ತಿ ಆಗುತ್ತೆ, ತಿರ್ಗಾ ಉತ್ಪತ್ತಿ ಆಗ್ತಾ ಇದೆ. ಆ ರಸ ಏನಾಗತ್ತೆ, ದ್ರವ ಆಗಿ ಉತ್ಪತ್ತಿ ಆಗತ್ತೆ. ಸ್ವಲ್ಪ ಕಂದು ಬಣ್ಣ ಇರುತ್ತೆ ಅದು ಹಾಲು. ಹಾಲು ಅಂತಂದ್ರೆ ಬೆಳ್ಳಗಿರ್ಬೇಕಲ್ವೇನ್ರಿ, ಬೆಳ್ಳಗಿರಲ್ಲ ತಾಯಿ ಹಾಲು.
ಅದು ಕಪ್ಪು ಸ್ವಲ್ಪ ನೀಲಿ ಮಿಶ್ರಿತ ಬಣ್ಣ ಇರುತ್ತೆ. ಯಾವುದೋ ಹಾಲು ಬಂದು ದ್ರವ. ಅದು ಹಾಲು ಅಂದರೆ ತೆಳು ಹಾಲಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಅದು ದ್ರವದ ರೂಪದಲ್ಲಿರುತ್ತೆ, ನೀರಿರಲ್ಲ. ಆ ದ್ರವದ ಮೂಲಕ ಅದು ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಬಂದಾಗ್ಬಿಡ್ತಲ್ಲ ಕರಳು ಬಂದಾದ ತಕ್ಷಣ ಅಲ್ಲಿ ಗರ್ಭದಿಂದ ಅವ್ರಿಗೇನಾಗತ್ತೆ ಅಂದರೆ ಮೇಲ್ಗಡೆ 2 ನರ ಬಂದು ನಾಳ ಬಂದಿರುತ್ತೆ. ಬಲಗಡೆಗೆ ಒಂದು, ಎಡಗಡೆಗೆ ಒಂದು. ಅದೇ ಹಾಲು ಕೊಡೋ ಜಾಗ ರೀ ಅದು. ಅಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಆ ಹಾಲು ಶೇಖರಣೆ ಆಗುತ್ತೆ ಆ 2 ಜಾಗದಲ್ಲಿ. ಎದೆ ಇದೆಯಲ್ಲ, 2 ಎದೆ ಜಾಗದಲ್ಲಿ ಬಲಗಡೆ ಎಡಗಡೆ 2 ಜಾಗದಲ್ಲಿ ಶೇಖರಣೆ ಆಗುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ಆ ಮಗು ಬಂದು ಹಾಲು ಕುಡಿಬೇಕಾದ್ರೆ ಆ ತನದಿಂದ ಹಾಲು ಕೊಟ್ಟಾಗ ಏನಾಗುತ್ತೆ, ಮಗು ಕುಡಿಯುತ್ತೆ. ಅದೇ ಮೊದಲೇ ಹಾಲೇ ಅಮೃತ ಅಂತ ಹೇಳಿದ್ನಲ್ಲ, ನೀಲಿ ಮಿಶ್ರಿತ ಬಣ್ಣ, ಕಹಿ ಅಂತ ಹೇಳಿಲ್ವಾ. ಮೊದಲೇ ಬರೋ ಹಾಲು ಅದು ಕಹಿ ಇರುತ್ತೆ. ತಾಯಿಯಿಂದ ಮೊದಲೇ ತೊಟ್ಟು ಬರುತ್ತಲ್ರಿ ಹಾಲು, ಅದು ಕಹಿ ಇರುತ್ತೆ ರೀ. ಅದಕ್ಕೆ ಮಕ್ಕಳು ಸಿಂಡಿಸೋದು ಮಖ ನೋಡಿದ್ದೀರಾ, ಆಗ್ತಾನೆ ಹೆರಿಗೆ ಆಗಿರುತ್ತೆ ರೀ. ಆ ಮಗು ಹಾಲು ಕೊಡ್ಬೇಕಾದ್ರೆ ನೋಡಿದಾಗ ನಿಮಗೆ ಗೊತ್ತಾಗತ್ತೆ, ಆ ಮಗು ಏನಾಗುತ್ತೆ ಸಿಂಡಿಸುತ್ತೆ, ಮುಖ ಸಿಂಡಿಸುತ್ತೆ. ಅದು ಕಹಿ ಅಂತ. ಕಹಿ ಔಷಧಿ ಕುಡಿಬೇಕಾದ್ರೆ ನಾವು ಸಣ್ಣ ಮಕ್ಕಳಲ್ಲಿ ಕಹಿ ಆಗಿದ್ದು ಏನು ಮಾಡೋರು, ಸಕ್ಕರೆ ಇಟ್ಕೊಂಡ್ರು ಕೈನಲ್ಲಿ ನಮ್ಮಮ್ಮ. ಔಷಧಿ ಹಾಕೋರು, ಕಹಿ ಔಷಧಿನೇ ಕಹಿ ರೀ. ಅವಾಗ ಅದನ್ನ ಹಾಕ್ಬಿಟ್ಟು ಬಾಯಲ್ಲಿ ಸಕ್ಕರೆ ಹಾಕ್ಬಿಡೋರು ಮಕ್ಕಳಿಗೆ, ಉಗಿದು ಬಿಡ್ತಾರೆ ಅಂತ ಔಷಧಿನ. ಆ ಸಕ್ಕರೆ ಆಸೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆ ಕಹಿ ಔಷಧಿ ಕುಡಿದ್ಬಿಡ್ತಾ ಇದ್ವಿ. ಆ ಕಾಲದಲ್ಲಿ ತಲೆಗೊಂದು, ಮೈಗೊಂದು, ಕಣ್ಣಿಗೊಂದು, ಹಲ್ಗೊಂದು, ಜ್ವರಕ್ಕೊಂದು ಆ ಥರ ಇರಲಿಲ್ಲ ರೀ. ಎಲ್ಲ ಸೇರಿಸಿ ಒಂದೇ ಔಷಧಿ ಅದು. ಅದಕ್ಕೆ ಎಲ್ಲ ಬೆರೆಸ್ಬಿಡೋರು. ಅದು ಅಳತೆ ಇರೋದು ಒಂದು ಲೋಟದ ಥರ ಒಂದು ಅಳತೆ. ಅದು ಆ ಮಿಲಿಗ್ರಾಮ್ಗಳೆಲ್ಲ ಗ್ರಾಮ್ಗಳೆಲ್ಲ ಬರೆದಿರೋದು. ಅದು ಆ ಗ್ರಾಮ್ಗಳು ಎಲ್ಲ ಒಂದು 10 ಬಾಟ್ಲಿ ಇರೋದು. 10 ಬಾಟ್ಲಿಂದ ಒಂದು ತೊಟ್ಟು ಹಾಕೋ ಮಿಕ್ಸ್ ಮಾಡೋರು. ಮಿಕ್ಸ್ ಮಾಡಿ ನೀರು ಹಾಕೋರು. ನೀರು ಹಾಕಿ ಪೌಡ್ರ್ ಹಾಕಿ ಈಗ ಚಮಚದಲ್ಲಿ ಹಿಂಗೆ ಅಲ್ಲಾಡ್ಸೋನು ಕಾಂಪೌಂಡ್ರು. ಅಲ್ಲಾಡ್ಸ್ಬಿಟ್ಟು ಅದನ್ನೇನು ಮಾಡೋರು, ಬಾಟ್ಲು ಕೊಡ್ತಾ ಇದ್ವಿ ನಾವು. ಗಾಜಿನ ಬಾಟ್ಲು ಬರೋದು. ಬಾಟ್ಲು ಒಳಗಡೆ ಆ ಔಷಧಿ ಹಾಕ್ಬಿಡೋನು. ಹಾಕ್ಬಿಟ್ಟು ಅದು ಗುರುತು ಸಿಗಬೇಕಲ್ಲ ನಮಗೆ. 3 ಹೊತ್ತು ತೊಗೊಬೇಕು, 4 ಹೊತ್ತು ತೊಗೊಬೇಕು ಅಂತ ಡಾಕ್ಟ್ರ್ ಹೇಳೋರು. ಆವಾಗ ಆ ಕಾಲದಲ್ಲಿ 3 ಹೊತ್ತೇ ತೊಗೊಳ್ಳೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅದಕ್ಕೆ ಪೇಪರ್ ಇದೆಯಲ್ಲ, ಪೇಪರ್ ಏನು ಮಾಡೋದು ಅಂದರೆ ಡೈಮಂಡ್ ಶೇಪಲ್ಲಿ ಅವ್ನು ಕಟ್ ಮಾಡಿರೋ. ಅವನು ಕಟ್ ಮಾಡಿಬಿಟ್ಟು ಆ ಮಾರ್ಕ್ ಅವ್ನಿಗೆ ಗೊತ್ತು. ಆ ಮಿಲಿಗ್ರಾಮ್ ಪಾಪ ಬಾಟ್ಲಲ್ಲಿ, ಖಾಲಿ ಬಾಟ್ಲಲ್ಲಿ ಅವಾಗ ಮಿಲಿಗ್ರಾಮ್ಗಳು ಬರ್ತಾ ಇರಲಿಲ್ಲ, ಅಕ್ಷರಗಳು ಮೂಡ್ತಾ ಇರಲಿಲ್ಲ. ಅವನೇನು ಮಾಡೋನು, ಆ ಖಾಲಿ ಬಾಟ್ಲಿಗೆ ಆ ಹೊರಗಡೆಯಿಂದ ಲೇಬಲ್ ಅಣಿಸೋನು ಕಾಗದ. ಅದು ಇಷ್ಟಿಷ್ಟು ಗ್ರಾಮ್ ಅಂತ ಗೊತ್ತಿ ಅವನಿಗೆ. ಭಾಳ ತಲೆರಿ ಕಾಂಪೌಂಡ್ರಿಗೆ. ಇಷ್ಟು ಗ್ರಾಮ್ ಅಂತ ಗೊತ್ತು ಅವನಿಗೆ. ಅಲ್ಲಿಗೆ ಒಂದು ದಪ್ಪಗೊಂದು ಪೇಪರು, ಅಲ್ಲಿಂದ ಖಾಲಿ ಇನ್ನೊಂದು ಪೇಪರ್, ಆ ಥರ ಒಂದೇ ಪೇಪರ್ ಕಟ್ ಮಾಡಿರೋನ್ರಿ ಶೇಡು. ನಾವೇನು ಮಾಡ್ತೀವಿ, ಆ ಪೇಪರು ಗಟ್ಟಿ ಇರುತ್ತೆ, ಆ ಜಾಗದ ಫಸ್ಟ್ ಜಾಗ, 2ನೇ ಜಾಗ, 3ನೇ ಜಾಗ ಕುಡಿತಾ ಇದ್ವಿ. 3 ಹೊತ್ತು ಕುಡಿತಾ ಇದ್ವಿ. ವಾಸಿ ಆಗ್ಬಿಡೋದ್ರಿ. ಎಂಥ ಜ್ವರ ಬರಲಿರಿ, ತಲೆನೋವು, ಕೆಮ್ಮು, ಅದು ಇದು ಮಣ್ಣು ಮಸಿ ಏನು ಬೇಕಾದ್ರೆ ಬರಲಿರಿ, ಒಂದು ದಿನ 3 ಹೊತ್ತು ನೀವು ಔಷಧಿ ತೊಗೊಂಡ್ಬಿಟ್ರೆ ನಿದ್ರೆ ಬರೋದು. ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದರೆ ಕಾಯಿಲೆ ವಾಸಿ. ಯಾವ ಜ್ವರನೂ ಇಲ್ಲ, ಯಾವ ನೆಗಡಿ ಇಲ್ಲ, ಯಾವ ಕೆಮ್ಮು ಇಲ್ಲ, ಯಾವ ತಲೆನೋವು ಇಲ್ಲ ರೀ, ಯಾವ ಹೊಟ್ಟೆ ನೋವು, ಯಾವ ಏನು ಇರ್ತಾ ಇರಲಿಲ್ಲ ರೀ. ಅಂದರೆ ಆ ಥರ ಇದ್ದರು ಅವರು ಡಾಕ್ಟ್ರುಗಳು, ಕಾಂಪೌಂಡ್ರುಗಳು. ಆ ಕಾಲದಲ್ಲಿ ಔಷಧಿ ಆ ಥರ ಇತ್ತು ರೀ. ಶುದ್ಧವಾಗಿತ್ತು ಔಷಧಿಗಳು. ಅವಾಗ ಎಲ್ಲ ದ್ರವ ರೂಪದಲ್ಲೇ ಬರ್ತಾ ಇದ್ದ ಔಷಧಿ. ಅವಾಗ ಈ ಥರ ಈ ಮಾತ್ರೆಗಳು ಕೊಟ್ಬಿಡ್ತಾರೆ ಗೊತ್ತಾ, ಎಲ್ಲ ಔಷಧಿ ಎಲ್ಲಿದೆ ಇವತ್ತು? ದ್ರವ ರೂಪದ ಔಷಧಿನೇ ಇಲ್ಲ ರೀ. ಎಲ್ಲ ಜಲಸಿಲ್ಲು, ಮಣ್ಣು ಮಸಿ, ಗ್ಯಾಸ್ಟ್ರಿಕ್, ಅದಕ್ಕೆ ಇದಕ್ಕೆ ದ್ರವ ರೂಪದ ಔಷಧಿ ಬಂದೇ ಹೊರತು ಜ್ವರಕ್ಕೆಲ್ಲ ಔಷಧಿ ಎಲ್ಲಿದೆ ನಿಮಗೆ? ಹಳೆ ಡಾಕ್ಟ್ರುಗಳೆಲ್ಲ ಹೋಗ್ಬಿಟ್ರಲ್ಲ, ಆ ಔಷಧಿಗಳೇ ತಯಾರು ಮಾಡಲ್ಲ ಯಾರೂ. ಎಲ್ಲ ಟ್ಯಾಬ್ಲೆಟ್ಗಳು. ಇವಾಗ ಎಲ್ಲ ಟ್ಯಾಬ್ಲೆಟಲ್ಲಿ ವಾಸಿ ಮಾಡಬೇಕು. ಅದಕ್ಕೆ ಜ್ವರ ಬಂದರೆ ವಾಸಿ ಆಗಲ್ಲ. 5 ದಿನ, 6 ದಿನ, 10 ದಿನ. ನೋಡಿ, ಇದೇ ಕರೋನಾ ಅವಾಗ ಆ ಡಾಕ್ಟ್ರ್ ಇದ್ದಾಗ ಬಂದಿದ್ದರೆ ಯಾರು ಎಲ್ಲ 28 ಬಾಟ್ಲಲ್ಲಿ ಚಿಕ್ಕದು ಹಾಕ್ಬಿಟ್ಟು ಔಷಧಿ ಕೊಡೋರಲ್ಲ, ಆ ಡಾಕ್ಟ್ರುಗಳನ್ನ ಇದ್ದಿದ್ರೆ ಕರೋನಾ ಅನ್ನೋದೇ ಇರ್ತಾ ಇರಲಿಲ್ಲ ಗೊತ್ತಾ. ವಾಸಿ ಮಾಡಿಬಿಡೋರು ಅವರು. 9 ಔಷಧಿಗೆ ವಾಸಿ ಮಾಡ್ತಾಯಿದ್ರಿ ಆ ಡಾಕ್ಟ್ರುಗಳು ಇದ್ದಿದ್ರೆ. ಪಾಪ ಎಲ್ಲ ಹೋಗ್ಬಿಟ್ರು ಆ ಥರ ಡಾಕ್ಟ್ರುಗಳೆಲ್ಲ. ಪಾಪ ವಯಸ್ಸುಗಳಾಯ್ತಲ್ರಿ ಅವ್ರಿಗೆ. ನಮಗೆ ವಯಸ್ಸಾದ್ಮೇಲೆ ಇನ್ನು ಅವ್ರಗಳಿಗೆ ವಯಸ್ಸಾಗದೇ ಇರತ್ತಾ? ಎಲ್ಲ ಹೋಗ್ಬಿಟ್ರು. ಆ ಸಂತತಿನೇ ಹೊಟ್ಟೋಯ್ತ್ರಿ ಪಾಪ. ಈ ಬಾಟ್ಲುಗಳು ಔಷಧಿ ಆಗ್ತಾ ಇದ್ರಲ್ಲ, ಟಕ ಅಂತ ಔಷಧಿ ಹಾಕಿ. ಕಾಂಪೌಂಡ್ರು ಎಲ್ಲಿದ್ದಾರೆ ಇವತ್ತು? ಪಾಪ ನಿಮಗೆ ಕಾಂಪೌಂಡ್ರೇ ಇಲ್ವಲ್ರಿ. ಎಲ್ಲಿದ್ದಾರೆ ಆಸ್ಪತ್ರೆಗಳಲ್ಲಿ? ನರ್ಸ್ ಅಂತ ಕರೀತಾರೆ ನೀವು ಅಷ್ಟೇ, ಇನ್ನೇನಿಲ್ಲ. ಕಾಂಪೌಂಡ್ರ್ ಇವಾಗೇನು ಚೀಟಿ ಕೊಟ್ಟ ತಕ್ಷಣ ಬಾಟ್ಲುಗಳು ಔಷಧಿ ಕೊಡ್ತಾರೆ ಅಷ್ಟೇ ನಿಮಗೆ. ಎಲ್ಲ ಮಾತ್ರೆಗಳು. ಇವಾಗ ಮಾತ್ರೆ ಬಂದ್ಬಿಡ್ತು. ಆವಾಗ ಇದ್ರ ಕಾಲ ಯಾವುದೋ ಔಷಧಿ ಕಾಲ ತುಂಬ ಚೆನ್ನಾಗಿರೋದು.
ಎಂಥ ಕಾಯಿಲೆ ಬಂದರೆ ವಾಸಿ ಆಗ್ಬಿಡೋದ್ರಿ. ಅವಾಗ ಔಷಧಿ ತೊಗೊಂಡ್ರೆ ಸಾಕು, ಮಾರಿ ದಿನ ಎಲ್ಲ ಆಟಕ್ಕೆ ಕೊಟ್ಟೋಗ್ತಾ ಇದ್ವಿ. ಅದನ್ನು ಹೇಳ್ತಾನೆ ಇವನು. ಆ ಥರ ತಾಯಿಗೆ ಏನಾಗುತ್ತೆ ಅಂದರೆ ಅದು ಬರ್ತಾಯಿತ್ತು ಅಂತ ಹೇಳ್ತಾನೆ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಏನು ಹೇಳ್ತಾನೆ ಅಂದರೆ, ಈ ಅನ್ನಮಯ ಕೋಶಕ್ಕೆ ಹೆಬ್ಬಟ್ಟು ಅಂತ ಹೇಳ್ತಾನೆ. ನೋಡಿ, ಬೆರಳುಗಳಿದೆಯಲ್ಲ, ಬೆರಳುಗಳ ಸಂಬಂಧ ಹೇಳ್ತಾನೆ. ಏನು ಅಂತ ಹೇಳ್ತಾ ಇದ್ದಾನೆ ಇವನು. ಅನ್ನಮಯ ಕೋಶ ಇದೆಯಲ್ರಿ, ಅದು ಹೆಬ್ಬಟ್ಟಿಗೆ ಸಂಬಂಧ ಬೀಳುತ್ತೆ. ಪ್ರಾಣಮಯ ಕೋಶ ಇದೆಯಲ್ಲ, ಅದು ಉಂಗರದ ಬೆರಳಿಗೆ ಬರುತ್ತದು. ಮನೋಮಯ ಕೋಶ ಇದೆಯಲ್ಲ, ಅದು ಮಧ್ಯದ ಬೆರಳಿಗೆ ಬರುತ್ತೆ. ವಿಜ್ಞಾನ ಕೋಶ ಇದೆಯಲ್ಲ, ಅದು ತೋರು ಬೆರಳಿಗೆ ಬರುತ್ತಂತೆ. ಆನಂದಮಯ ಕೋಶ ಇದೆಯಲ್ಲ, ಅದು ಕಿರು ಬೆರಳಿಗೆ ಬರುತ್ತಂತೆ. ಅದು ಬ್ರಹ್ಮಾನಂದ. ನೋಡಿ, ಆ ಬೆರಳಿದೆಯಲ್ಲ, ಅಂದರೆ ಒಂದೊಂದು ಬೆರಳಲ್ಲೂ ಆ ಶಕ್ತಿ ಇದೆ ರೀ. ನಮ್ಮ ಕೈ ಬೆರಳು ಸೃಷ್ಟಿ ಮಾಡಲ್ಲ ಭಗವಂತ ಅಂತ ಹೇಳೋದದು. ಮಧ್ಯದ 3 ಬೆರಳುಗಳು ಮತ್ತು ಅದರಲ್ಲಿರುವ 9 ಗೆರೆಗಳು ನವಗ್ರಹಗಳಿಗೆ, ನವರಸಿಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ ಅಂತಂತಾನೆ. ಅಂದರೆ ಇದು ಸೃಷ್ಟಿಯಾಗಿರೋದು ಪಂಚಭೂತದಿಂದ ಅಲ್ವೇನ್ರೆ. ನವಗ್ರಹಗಳು, ನಕ್ಷತ್ರಗಳು ಪಂಚಭೂತಗಳಿಂದ ಸೃಷ್ಟಿಯಾಗಿ ಶರೀರ ಅಲ್ವೇನ್ರೆ. ಎಲ್ಲ ಅಂಶಗಳಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಇನ್ನು ಇಷ್ಟು ವಿಷಯ ಆಯ್ತಲ್ವಾ. ಈಗೇನು ಅಂತಂದರೆ, ಶ್ರೀವಿದ್ಯೆ ಮಹಿಮೆ ಅಂತ ಒಂದು ಅಧ್ಯಾಯ ಇದೆ. ಇದು ಭಾಳ ಇಂಪಾರ್ಟೆಂಟ್ ಅಧ್ಯಾಯ. ಇದು ಏನು ಅಂದರೆ, ಶ್ರೀವಿದ್ಯಾ ಮಹಿಮೆ ಅಂತಿದೆ. ಈ ಶ್ರೀಚಕ್ರ ಅಂತ ನೋಡಿದಿರ ನೀವೆಲ್ಲ? ನಾನು ಫೋಟೋ ಹಾಕ್ತೀನಿ, ಆಮೇಲೆ ನೋಡಿ ಅದನ್ನು. ಅದು ಶ್ರೀವಿದ್ಯಾ ಮಹಿಮೆ ಅಂತ ಅಂದ್ಬಿಟ್ಟು ಒಂದು ಅಧ್ಯಾಯ ಇದೆ. ಅದನ್ನು ಓದ್ತೀನಿ, ಒಂದು ಸ್ವಲ್ಪ ಕೇಳಿ ಇದನ್ನು. ಏನು ಅಂದರೆ, ಶ್ರೀವಿದ್ಯೆಯು ಆಧ್ಯಾತ್ಮಿಕ ವಿದ್ಯೆಯೇ ಆಗಿದ್ದು ಅದು ಅದರ ಪ್ರಾಯೋಗಿಕ ಸಾಧನವೂ ಆಗಿದೆ. ಆತ್ಮ ಬ್ರಹ್ಮೈಕ್ಯ ಸಾಕ್ಷಾತ್ಕಾರವೇ, ಸ್ವ ಅನುಭವವೇ ಸಾಧನೆಯ ಗುರಿಯಷ್ಟೇ. ಅಂದರೆ ಇದು ಈ ಶ್ರೀವಿದ್ಯೆ ಇದೆಯಲ್ಲ, ಇದು ಬಂದು ಸಾಧನೆಗೆ ಮೂಲ. ಇದು ಎಲ್ಲ ಇರೋದು ಇದರೊಳಗೆ. ಯಾವುದು ಈ ಶ್ರೀವಿದ್ಯೆ ಇದೆಯಲ್ಲ, ಶ್ರೀಚಕ್ರ ಇದೆಯಲ್ಲ, ಇದರಲ್ಲೇ ರೀ. ನಾನು ಇಷ್ಟೆಲ್ಲ ಓದೋದೇ ಗೊತ್ತಾ ನಿಮಗೆ? ಅಷ್ಟು ಓದೋದೇ ಗೊತ್ತಾ? ಯೋಗಿಗಳದು, ಸಾಧನೆದು, ಅದು ಇದು ಏನನ್ನು ಹೇಳಿದ್ನ ನಿಮಗೆ, ಅಷ್ಟು ಬಂದು ಇದರಲ್ಲಿ ಅಡಕವಾಗಿದೆ. ಯಾವುದರಲ್ಲಿ? ಈ ಅಧ್ಯಾಯದಲ್ಲಿ ಅಡಕವಾಗಿದೆ. ಯಾವುದು? ಶ್ರೀವಿದ್ಯೆ ಅಂತಿದೆಯಲ್ಲ, ಇದರಲ್ಲೇ ಇರೋದು ಎಲ್ಲ. ಇದರಿಂದಾನೇ ಅವೆಲ್ಲ ಬಂದಿರೋದು. ನಾನು ಬರ್ದಿದ್ದೀನಲ್ಲ ನಿಮಗೆ, ಅಷ್ಟು ಬಂದಿರೋದು ಈ ಮೂಲದಿಂದ ಬಂದಿರೋದು ವಿಷಯಗಳವೆಲ್ಲ. ಏನು ಹೇಳ್ತಾರೆ ನೋಡೋಣ ರೀ. ಪರಬ್ರಹ್ಮಕ್ಕೆ ನಾನಾ ರೂಪಗಳಿಲ್ಲ. ಅದನ್ನು ಮಾತಿನಿಂದ ವರ್ಣಿಸಲಾಗದು, ಮನಸ್ಸಿನಿಂದ ಗ್ರಹಿಸಲು ಆಗದು. ಯಥೋ ವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸ ಸಹ ನಾಮರೂಪ ಭೇದಗಳಿಲ್ಲದ. ಅಂದರೆ ಇದು ವೇದಗಳಲ್ಲಿರೋ ವಿಷಯಗಳು ಇವೆಲ್ಲ. ಈ ಮಂತ್ರಗಳು ನಮಗೆ ಹೇಳಕ್ಕೆ ಬರಲ್ಲ. ಅದು ಉಚ್ಚಾರಣೆನೂ ನಮ್ಗೆ ಬರಲ್ಲ. ದಯವಿಟ್ಟು ತಪ್ಪು ತಿಳ್ಕೊಂಡ್ಬಿಡ್ಬೇಡಿ. ಏನು ಗೊತ್ತಿರೋಂಗೆ ಓದ್ತೀನಿ ಅಷ್ಟೇ. ಅದು ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಿರುವ ಆದಿ ಮಧ್ಯ ಅಂತ್ಯಗಳಿಲ್ಲದ ಅವಿನಾಶಿಯಾದ ಆ ಪರವಸ್ತುವು ಭಕ್ತಾನುಗ್ರಹಕ್ಕಾಗಿ ನಾಮ ರೂಪಗಳನ್ನು ತಳೆಯುತ್ತದೆ. ಶಿವನಾಗಿ, ಶಕ್ತಿಯಾಗಿ ಅಮೂರ್ತವಾದ ಆ ಪರವಸ್ತುವು, ಪರಬ್ರಹ್ಮವು ಹೇಗೆ ಸತ್ಯವೋ ಹಾಗೆಯೇ ಭಕ್ತಾನುಗ್ರಹಕ್ಕಾಗಿ ವ್ಯಕ್ತವಾಗುವ ಮೂರ್ತ ಸ್ವರೂಪವು ಸತ್ಯವೇ ಆಗಿರುತ್ತದೆ. ಸಾಧಕರು ಆ ಪರಾವಸ್ತುವನ್ನು ಸಂಸ್ಕಾರ, ಅಧಿಕಾರ ಭೇದಕ್ಕೆ ತಕ್ಕಂತೆ ಮನಸ್ಸಿನ ಪರಿಪಕ್ವಕ್ಕೆ ತಕ್ಕಂತೆ ತಮಗೆ ಇಷ್ಟವಾದ ನಾಮರೂಪಗಳಿಂದ ಪೂಜಿಸುತ್ತಾರೆ. ತಮಗೆ ಅತ್ಯಂತ ಪ್ರಿಯವಾದ ಆ ದೇವತೆಯಲ್ಲಿ ಅದು ಪರಬ್ರಹ್ಮವೇ ಎಂದು ಭಾವಿಸಿ ಶರಣಾಗುತ್ತಾರೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ ಅಂದರೆ, ಇಂತಹ ದೇವತೆಗಳಲ್ಲಿ ವಿಶಿಷ್ಟವಾದ ಜಗನ್ಮಾತೆಯಾದ ಶ್ರೀ ಬ್ರಹ್ಮಕೀಟ ಜನನಿ 285 ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆಯು ಅತ್ಯಂತ ಶ್ರೇಷ್ಠವಾದುದು. ನೋಡಿದ್ರ, ಈ ಲಲಿತಾ ಸಹಸ್ರನಾಮ ಇದೆಯಲ್ರಿ,
ಇದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಅದರಲ್ಲಿ ಎಲ್ಲ ಬರುತ್ತೆ ವಿಷಯಗಳೆಲ್ಲ. ಈ ಶ್ರೀ ಲಲಿತಾ ಸಹಸ್ರನಾಮ ನೀವು ಕೇಳಿಬಿಟ್ರೆ ಅದರಲ್ಲಿ ಬರತಕ್ಕಂಥ ವಿಷಯಗಳಿವೆಲ್ಲ. ಯಾವುದೋ ಇವಾಗ ನಾನು ಓದ್ತೀನಲ್ಲ ಅದರೊಳಗಡೆ ಸಾರ ಇದು ಏನಿದೆ ಅಂತ ಹೇಳ್ತಾನೆ ಅವನು. ಏನೋ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆಯು ಅತ್ಯಂತ ಶ್ರೇಷ್ಠವಾದುದಾಗಿದೆ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಾದ ಆಕೆಯು ಮುಕ್ತಿ ಪ್ರಪಾತೆಯಾಗಿರುವುದರಿಂದ ಸರ್ವಂ ಸಹ ವಸುಮತಿ ಎಂಬಂತೆ ತಾಯಿಯ ಸಹನಾಮೂರ್ತಿಯಾಗಿರುತ್ತಾಳೆ. ತಪ್ಪು ಮಾಡಿದ ಮಗನನ್ನು, ಅಸಭ್ಯ ಮಗನನ್ನು, ಅವಿಧೇಯವಾದ ಮಗನನ್ನು, ಕೃತಜ್ಞ ಮಗನನ್ನು ತಂದೆಯು ದಂಡಿಸುತ್ತಾನೆ, ಶಿಕ್ಷಿಸುತ್ತಾನೆ, ತಿರಸ್ಕರಿಸುತ್ತಾನೆ. ಆದರೆ ಕ್ಷಮೆಯ ಧರಿತ್ರಿ ಎಂಬಂತೆ ತಾಯಿಯು ಭೂಮಾತೆಯಂತೆ ಸಹನಶೀಲೆಯಾಗಿದ್ದು ಕ್ಷಮಿಸಿಬಿಡುತ್ತಾಳೆ. ತನ್ನ ಮಕ್ಕಳ ಅವಿನಯ ಅಸಭ್ಯಗಳನ್ನು ತಪ್ಪನ್ನು ಪ್ರೀತಿ ವಿಶ್ವಾಸಗಳಿಂದ ತಿದ್ದಿ ಕರುಣಾಮೂರ್ತಿಯಾಗಿ ಆಕೆ ಅವರನ್ನು ಸನ್ಮಾರ್ಗಕ್ಕೆ ಒಯ್ಯುತ್ತಾಳೆ ಅಂತ ಹೇಳ್ತಾರೆ. ಇದು ಬೇಕಾ, ನಾವು ಓದಬೇಕಾ ನಿಮಗೆ? ನೋಡೋಣ. ಹೀಗೆ ನಮ್ಮ ಮಾತೆಯರೇ ಆದರ್ಶಪೂರ್ಣವಾಗಿರುವಾಗ ಜಗನ್ಮಾತೆಯಾದ ಶ್ರೀ ಲಲಿತಾದೇವಿಯು ಅವ್ಯಾಜ್ಯವಾದ ವಾತ್ಸಲ್ಯ, ಪ್ರೀತಿ, ಕರುಣೆ, ವಿಶ್ವಾಸಗಳಿಗೆ ಎಡೆ ಉಂಟೆ. ಆಕೆಯನ್ನು ಕುರಿತು ಜಪ, ಧ್ಯಾನ, ಪೂಜೆಗಳು ದಿಟ್ಟವಾಗಿಯ ಭಕ್ತರನ್ನು ಉದ್ಧರಿಸಿ ಅವರಿಗೆ ಇಹದಲ್ಲಿ ತೃಪ್ತಿ, ಸುಖ, ಶಾಂತಿಯನ್ನು, ಪರದಲ್ಲಿ ಮೋಕ್ಷವನ್ನು ಕೊಡುತ್ತವೆ. ಅದೊಂದು ಶ್ಲೋಕ ಬಂದಿದೆ. ಆ ಶ್ಲೋಕ ಆದಮೇಲೆ ಈ ವಿಷಯ ಬರುತ್ತೆ. ಯಾವುದೋ ಈ ವಿಷಯ ಬರುತ್ತೆ, ದೇವಿ ವಿಷಯ. ಆಮೇಲೆ ನೋಡೋಣ.